ಆತ್ಮೀಯ ಸ್ನೇಹಿತರೆ, 4 ವರ್ಷಗಳ ನಮ್ಮ ಕನಸು ಇವತ್ತು ನನಸಾಗ್ತಾ ಇದೆ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ನಾವು 2020ರಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸಿದ್ವಿ. ಅದರ ಜೊತೆಗೆ ಮುಖ್ಯವಾಗಿ ಅವರ ಊರಿಗೆ ಒಂದು ಪಾದಯಾತ್ರೆಯನ್ನು ಹೋಗಬೇಕು, ಮಾರ್ಗದುದ್ದಕ್ಕೂ ಜನರ ನಡುವೆ ಒಂದು ಸಂವಾದವನ್ನು ಮಾಡಬೇಕು ಅನ್ನುವ ಗುರಿಯನ್ನು ಇಟ್ಕೊಂಡಿದ್ವಿ. ಕರೋನಾ ಮತ್ತು ಬೇರೆ ಬೇರೆ ಕಾರಣಗಳಿಂದ ಅದು ಸಾಧ್ಯವಾಗಿರಲಿಲ್ಲ. ಇವತ್ತು ಆ ಒಂದು ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಅನ್ನುವ ಈ ಪಾದಯಾತ್ರೆ ಉದ್ಘಾಟನೆ ಆಗ್ತಾ ಇದೆ. ಇದರ ಮೂಲಕ ಈ ಜನವಿಜ್ಞಾನ ಚಳವಳಿಯನ್ನು ಮತ್ತಷ್ಟು ಬಲಪಡಿಸಬೇಕು ಅನ್ನುವ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ಈ ಸ್ವಾಗತವನ್ನು ಮಾಡೋದಕ್ಕೆ ಮುಂಚೆ ನಾನು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಕರ್ನಾಟಕ, ಡಾಕ್ಟರ್ ಎಚ್ ಎನ್ ಸಾಮಾಜಿಕ ಸಾಂಸ್ಕೃತಿಕ ವೇದಿಕೆ ಗೌರಿಬಿದನೂರು, ನಮ್ಮ ನಾಗರಾಜಪ್ಪನವರು, ವೆಂಕಟಶಿವರೆಡ್ಡಿ ಅವರು ಅದರ ಪದಾಧಿಕಾರಿಗಳು, ಇವರ ಒಂದು ಬೆಂಬಲ ಮತ್ತು ನೆರವನ್ನು ನಾನು ಸ್ಮರಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಮತ್ತು ಎಲ್ ಹನುಮಂತಯ್ಯನವರ ಮಾರ್ಗದರ್ಶನವನ್ನು ಕೂಡ ನಾನು ಇಲ್ಲಿ ಸ್ಮರಿಸಿ, ಈ ಒಂದು ಕಾರ್ಯಕ್ರಮ ಸ್ವಲ್ಪ ತಡವಾಗಿದೆ, ದಯಮಾಡಿ ಎಲ್ಲರೂ ಕ್ಷಮಿಸಬೇಕು ಅಂತ ತಮ್ಮಲ್ಲಿ ಸವಿನಯ ವಿನಂತಿಯನ್ನು ಮಾಡ್ತಾ, ಈ ಕಾರ್ಯಕ್ರಮದ ನಮ್ಮ ಆಹ್ವಾನ ಪತ್ರಿಕೆಗೂ ಮತ್ತು ನಮ್ಮ ಕಾರ್ಯಕ್ರಮಕ್ಕೂ ಸಣ್ಣ ಬದಲಾವಣೆಗಳನ್ನ ಆಗಿದೆ, ಅದಕ್ಕೆ ಸಹಕರಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡಬೇಕು ಅಂದ್ಬಿಟ್ಟು ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಡೆಸ್ಕೊಡ್ಬೇಕು ಅಂದ್ಬಿಟ್ಟು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಕಾರ್ಯದರ್ಶಿಗಳು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಪ್ರಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಂಘಟನಾ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಯಾವತ್ತೂ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಎಲ್ ಹನುಮಂತಯ್ಯನವರು, ಮಾಜಿ ರಾಜ್ಯಸಭಾ ಸದಸ್ಯರು ಮತ್ತು ಚಿಂತಕರು, ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ವೆಂಕಟಶಿವರೆಡ್ಡಿಯವರು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಕರ್ನಾಟಕದ ಗೌರವ ಕಾರ್ಯದರ್ಶಿಗಳು ಮತ್ತು ತುಂಬ ಕ್ರಿಯಾಶೀಲರು. ದೊಡ್ಡ ದೊಡ್ಡ ಯೋಜನೆಗಳನ್ನು ನ್ಯಾಷನಲ್ ಎಜುಕೇಷನ್ ಸೊಸೈಟಿಗಾಗಿ ಅವರು ರೂಪಿಸಿದ್ದಾರೆ. ನಾವು ಅವರನ್ನು ಭೇಟಿ ಮಾಡಿ ಈ ಕಾರ್ಯಕ್ರಮವನ್ನು ನಿಮ್ಮ ಜೊತೆ ಮಾಡಬೇಕು ಅಂದ ತಕ್ಷಣ ಅವರೆಲ್ಲ ರೀತಿಯ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಜಿ ರಾಮಕೃಷ್ಣ ಅವರು ವಿದ್ವಾಂಸರು, ನಮ್ಮೆಲ್ಲರ ಹಿರಿಯರು, ಚಿಂತಕರು. ಅವರು ಈ ನ್ಯಾಷನಲ್ ಕಾಲೇಜಿನಲ್ಲಿ ಉಪನ್ಯಾಸಕರು ಕೂಡ ಆಗಿದ್ದಂಥವರು. ಡಾಕ್ಟರ್ ಎಚ್ ನರಸಿಂಹಯ್ಯನವರ ಒಡನಾಡಿಗಳು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಎನ್ ಗಾಯತ್ರಿ ಅವರು ಲೇಖಕರು, ಚಿಂತಕರು, ಗೌರಿಬಿದನೂರು ತಾಲೂಕಿನವರೇ. ವೆಂಕಟಶಿವರೆಡ್ಡಿಯವರು ಅದೇ ತಾಲೂಕು ಮತ್ತು ಗಾಯತ್ರಿ ಅವರು ಕೂಡ ಅಲ್ಲಿನ ಸ್ಥಳೀಕರು, ಹೊಸೂರಿನವರು. ಹಾಗಾಗಿ ನಮ್ಮೆಲ್ಲ ಈ ಪ್ರಗತಿಪರ ಸಂಘಟನೆಯ ಒಡನಾಡಿಯವರು, ಅವ್ರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮುರಳೀಧರ್ ಅಂದ್ಬಿಟ್ಟು ನಮ್ಮ ಹಾಗೆ ಆಂಧ್ರ ಪ್ರದೇಶದಲ್ಲಿ ಜನವಿಜ್ಞಾನ ವೇದಿಕಾ ಅಂತ ಒಂದು ಆರ್ಗನೈಸೇಷನ್ ಇದೆ, ಅತ್ಯಂತ ಕ್ರಿಯಾಶೀಲವಾದ ಸಂಘಟನೆ. ಅದರ ಮುಖಂಡರಾದಂಥ ಮುರಳೀಧರ್ ಅವರು ಅಲ್ಲಿಂದ ಆಗಮಿಸಿದ್ದಾರೆ ನಮಗೆ ಬೆಂಬಲವನ್ನು ಕೊಡಲಿಕ್ಕೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಐ ವೆಲ್ಕಮ್ ಮಿಸ್ಟರ್ ಮುರಳೀಧರ್ ಫ್ರಮ್ ಜನವಿಜ್ಞಾನ ವೇದಿಕಾ ಆಂಧ್ರ ಪ್ರದೇಶ್. ಪ್ರೊಫೆಸರ್ ಪ್ರಜ್ವಲ್ ಶಾಸ್ತ್ರಿ ಅವರು ಆಲ್ ಇಂಡಿಯಾ ಪೀಪಲ್ ಸೈನ್ಸ್ ನೆಟ್ವರ್ಕ್ನ ಉಪಾಧ್ಯಕ್ಷರು, ಖಗೋಳ ವಿಜ್ಞಾನಿಗಳು ಮತ್ತು ನಮ್ಮ ವಿಜ್ಞಾನ ಚಳುವಳಿಯ ಒಡನಾಡಿಯವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ
ನಮ್ಮ ಪ್ರೊಫೆಸರ್ ಗಣೇಶ್ ಭಟ್ ಅವರು ಬಂದಿದ್ದಾರೆ, ತುಳಜಪ್ಪ ಅವರಿದ್ದಾರೆ, ಕೆ ಬಿ ಮಹಾದೇವಪ್ಪನವರಿದ್ದಾರೆ, ವೈ ಸಿ ಕಮಲಾ ಅವರಿದ್ದಾರೆ, ಮುಖ್ಯವಾಗಿ ನಮ್ಮ ನಾಗರಾಜಪ್ಪನವರು ಗೌರಿಬಿದನೂರಿಂದ ಬಂದಿದ್ದಾರೆ, ವೆಂಕಟೇಶ್ ಎಚ್ ವಿ ವೆಂಕಟೇಶ್ ಅವರು ಬಂದಿದ್ದಾರೆ, ಚಂದ್ರಪ್ಪನವ್ರು ಬಂದಿದ್ದಾರೆ, ಆಮೇಲೆ ನಗರಗೆರೆ ರಮೇಶ್ ಅವರಿಲ್ಲಿದ್ದಾರೆ, ನಮ್ಮ ನರಸಿಂಹಮೂರ್ತಿ ಅವರಿದ್ದಾರೆ ಹೋರಾಟಗಾರರು, ನಮ್ಮ ಯಶವಂತ್ ಇದ್ದಾರೆ ರೈತ ಮುಖಂಡರು, ಡಾಕ್ಟರ್ ಭಾನುಪ್ರಕಾಶ್ ಇದ್ದಾರೆ, ಹನುಮೇಗೌಡರಿದ್ದಾರೆ, ಅನಂತು ಇದ್ದಾರೆ, ಅನೇಕ ಹಿರಿಯ ಸ್ನೇಹಿತರು ಸಿ ಕೆ ಗುಂಡಣ್ಣ, ಎಚ್ ಆರ್ ಸ್ವಾಮಿಯವರು, ರಾಮಣ್ಣವರು, ಆಮೇಲೆ ನಮ್ಮ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅರುಣ್ ಕುಮಾರ್ ಅವರು ಗೌರವ ಕಾರ್ಯದರ್ಶಿಗಳು, ಅವರು ನಮ್ಮ ಜೊತೆ ಇದ್ದಾರೆ. ಸನ್ಮಾನ್ಯ ತಲ್ಲಮ್ಮ ಆರ್ ದ್ವಾರಕನಾಥ್ ಅವರಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೇ ಸುಧಾಕರ್ ಎಸ್ತೂರಿ ಅವರು ಈ ಬಸವನಗುಡಿ ನ್ಯಾಷನಲ್ ಕಾಲೇಜಿನ ಅಧ್ಯಕ್ಷರು ಮತ್ತು ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಸಹ ಕಾರ್ಯದರ್ಶಿಗಳು, ಅವರಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿಯ ಉಪ ಪ್ರಾಂಶುಪಾಲರಿದ್ದಾರೆ, ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಕಾಲೇಜಿನ ಎಲ್ಲ ಉಪನ್ಯಾಸಕರು, ಶಿಕ್ಷಕರು, ಪ್ರಾಚಾರ್ಯರುಗಳು, ವಿದ್ಯಾರ್ಥಿಗಳು ಮತ್ತು ಈ ಸಭಾಂಗಣದಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೇ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದೀರಾ, ತಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು ಬಸವರಾಜ್ ಅವರಿಗೆ. ಈಗ ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಕುರಿತಾಗಿ ಪ್ರಾಚಾರ್ಯರಾಗಿ ಡಾಕ್ಟರ್ ಎಲ್ ಹನುಮಂತಯ್ಯನವರು ಮಾತಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಗೌರಿಬಿದನೂರಿನಿಂದ ನಮ್ಮ ಜೊತೆ ಬಂದಿರುವಂಥ ನಾಗರಾಜಪ್ಪನವರು, ಎಚ್ ವಿ ವೆಂಕಟೇಶ್ ಅವರು, ನಮ್ಮ ಚಂದ್ರಪ್ಪನವರು, ಎಂ ಕೆ ರಾಮಚಂದ್ರ ಅವರು, ನಂಜುಂಡಸ್ವಾಮಿಯವರು, ಶ್ರೀನಿವಾಸ್ ರೆಡ್ಡಿಯವರು, ಸಿದ್ಧಗಂಗಪ್ಪ ಅವರು ಮತ್ತು ಎಲ್ಲ ನಮ್ಮ ಜ್ಞಾನೇಶ್ವರವರಿದ್ದಾರೆ. ಎಲ್ಲ ಎಚ್ ಎನ್ ಅವರ ಒಡನಾಡಿಗಳು, ಹಳೆ ವಿದ್ಯಾರ್ಥಿಗಳು, ಪ್ರತಿಯೊಬ್ಬರಿಗೂ ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದ. ಸ್ನೇಹಿತರೆ, ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಇಡೀ ಜೀವನದಲ್ಲಿ ಗಾಂಧಿ ತತ್ವಗಳ ಅನುಯಾಯಿಯಾಗಿ ಅದರ ಜೊತೆಗೇನೆ ವೈಚಾರಿಕ ಚಿಂತಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಇಡೀ ಜೀವನವನ್ನು ಅಧ್ಯಾಪನ, ಆಡಳಿತ ಇದರಲ್ಲಿ ನಡೆಸಿ ಕರ್ನಾಟಕದ ಅನೇಕ ಜನರಿಗೆ ಆದರ್ಶವಾಗಿರುವ, ಮಾದರಿಯಾಗಿರುವ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಇದು. ಈ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ನಡೆಸಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಪ್ರಯತ್ನ ಮಾಡಿತ್ತು. ಅನೇಕ ಕಾರಣಗಳಿಂದ ಇದು ಕೆಲವು ವರ್ಷಗಳ ಕಾಲ ಮುಂದಕ್ಕೆ ಹೋಗಿ ಈಗ ಆರಂಭ ಆಗ್ತಾ ಇದೆ. ಇದನ್ನು ಒಂದು ಕಾಲ್ನಡಿಗೆಯ ಜಾಥವನ್ನಾಗಿ ಮಾರ್ಪಾಟು ಮಾಡಿ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿಯವರ ಸಹಕಾರ, ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಅವರ ಪ್ರೋತ್ಸಾಹ ಮತ್ತು ನ್ಯಾಷನಲ್ ಎಜುಕೇಷನ್ ಸೊಸೈಟಿ, ಎಲ್ಲಿ ಎಚ್ ಎನ್ ಅವರು ತಮ್ಮ ಇಡೀ ಜೀವನವನ್ನು ಕಳೆದಿದ್ದರು, ಆ ಸಂಸ್ಥೆಯ ಜಾಗದಿಂದ ಈ ಕಾಲ್ನಡಿಗೆ ಜಾಥಾ ಆರಂಭ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಈ ಸಮಾರಂಭವನ್ನು ಆರಂಭ ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಖ್ಯಾತ ಮನೋವೈದ್ಯರು, ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ವಹಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮೆಲ್ಲರ ನೆಚ್ಚಿನ ಹಿರಿಯ ಲೇಖಕರು, ಕರ್ನಾಟಕದ ಪ್ರಗತಿಪರ ಚಿಂತಕರೆಂದೇ ಪ್ರಖ್ಯಾತರಾಗಿರುವ
ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಇದೇ ಸಂಸ್ಥೆಯಲ್ಲಿ ಕೆಲವು ವರ್ಷಗಳ ಕಾಲ ಅಧ್ಯಾಪನವನ್ನು ಮಾಡಿ ನಂತರ ಈ ವೈಜ್ಞಾನಿಕ ಚಿಂತನೆಗೆ, ವೈಜ್ಞಾನಿಕ ವಿಚಾರಗಳ ಪ್ರಚಾರಕ್ಕೆ ತಮ್ಮ ಇಡೀ ಜೀವನ ಮತ್ತು ತಮ್ಮ ಶ್ರಮವನ್ನು ಹಾಕಿ ಕೆಲಸ ಮಾಡಿದವರು. ಅವರು ನಮ್ಮ ನಡುವೆ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಮುರಳೀಧರ್ ಅವರು ತಮ್ಮ ರಾಜ್ಯದಲ್ಲಿ ಇದೇ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಅದು ಬಹಳ ಮೆಚ್ಚಿನ ವಿಚಾರ ಅಂತ ಹೇಳಿ ನಾವೆಲ್ಲ ಕೂಡ ಭಾವಿಸ್ಕೊಂಡಿದ್ದೇವೆ. ಹಾಗೆ ಪ್ರಗತಿಪರ ಚಿಂತನೆಯಲ್ಲಿ ಮುಂಚೂಣಿಯ ಮಹಿಳಾ ಲೇಖಕಿಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಗಾಯತ್ರಿ ಅವರು ಇಲ್ಲಿ ಇದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ಇರ್ತಕ್ಕಂಥ ಅನೇಕ ಜನ ಸ್ನೇಹಿತರುಗಳು, ಬಸವರಾಜು ಅವರು, ರವೀಂದ್ರ ಅವರು, ಮೇಡಮ್ ಅವರು ಮತ್ತು ಅನೇಕರು ಈ ಕಾರ್ಯಕ್ರಮದಲ್ಲಿ ಅನೇಕ ದಿನಗಳಿಂದ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ನಾನು ಇದರ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ನೆಪ ಮಾತ್ರಕ್ಕೆ ಇದ್ದೇನೆ ಅಂತ ಹೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಕಾರ್ಯಕ್ರಮವನ್ನು ಮಾಡುವ ಚಿಂತನೆ ಅನೇಕರಿಗೆ ಬಂತು ಮತ್ತು ಇದರ ಹಿಂದೆ ಇರತಕ್ಕಂಥ ಔಚಿತ್ಯ ಏನು ಅಂತ ಹೇಳಿ ತಮ್ಮಲ್ಲಿ ಅನೇಕರಿಗೆ ಅನಿಸಿರ್ಬೋದು. ಇತ್ತೀಚೆಗೆ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ ಶಿಕ್ಷಣ ಸೇವೆಯಾಗಿ ಏನು ಉಳಿದಿಲ್ಲ. ಅನೇಕ ದೃಷ್ಟಿಯಿಂದ ಅದು ಒಂದು ಉದ್ಯಮವಾಗಿ ಬೆಳೀತಾ ಇದೆ. ವಿಶ್ವವಿದ್ಯಾನಿಲಯಗಳು ಖಾಸಗೀಕರಣಗೊಂಡ ಮೇಲೆ ನಿಮ್ಮ ಶಿಕ್ಷಣವನ್ನು ನಿಮ್ಮ ಖರ್ಚಿನಲ್ಲೇ ಪಡೆಯಬೇಕು ಅಂತ ಅನ್ನುವ ಚಿಂತನೆ ಆರಂಭ ಆಗಿದೆ. ಆರಂಭ ಅಲ್ಲ, ಅದಾಗಲೇ ನಡೆಯೋದಕ್ಕೆ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಹೆಚ್ಚನ್ನವರನ್ನು ಯಾಕೆ ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ ಅಂತ ಅಂದರೆ, ತಾವೊಬ್ಬರು ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿ, ನ್ಯಾಷನಲ್ ಕಾಲೇಜಿನ ಅಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಇಲ್ಲಿ ಕೆಲಸ ಮಾಡಿದ ಹೆಚ್ಚನ್ನವರು ಒಂದು ರೀತಿಯ ಶಿಕ್ಷಣ ಮತ್ತು ಸಾರ್ವಜನಿಕ ಜೀವನದ ನಡುವಿನ ಸಮತೋಲನವಾಗಿ ಕೆಲಸ ಮಾಡ್ತಿದ್ದವರು. ಕರ್ನಾಟಕದ ಸರ್ಕಾರಗಳು ಕೂಡ ಹೇಗಿದ್ವು ಆಗ ಅಂತ ಅಂದರೆ, ಹೆಚ್ಚನ್ನವರ ಖ್ಯಾತಿ ಎಷ್ಟರ ಮಟ್ಟಿಗಿತ್ತು ಅಂದರೆ, ಖಾಸಗಿ ಕಾಲೇಜಿನ ಪ್ರಾಂಶುಪಾಲರೊಬ್ಬರನ್ನ ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿ ನೇಮಕ ಮಾಡುವ ಪರಿಪಾಠ ಆಗ ಇರಲಿಲ್ಲ. ಆದರೆ ಹೆಚ್ಚನ್ನವರನ್ನು ಎಕ್ಸೆಪ್ಷನಲ್ ಆಗಿ ಆಯ್ಕೆ ಮಾಡಿದವರು ಸನ್ಮಾನ್ಯ ದೇವರಾಜ ಅರಸು ಅವರು. ಇವರನ್ನು ಉಪಕುಲಪತಿಯಾಗಿ ನೇಮಕ ಮಾಡಿದ ಮೇಲೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಇಡೀ ಭಾರತದ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ವಾದಕ್ಕೆ ವಿವಾದಕ್ಕೆ ಒಂದು ವೇದಿಕೆಯಾಗಿ ಮಾರ್ಪಡಿತು. ಬಹಳ ಆಶ್ಚರ್ಯ ಏನು ಅಂದರೆ, ಶಿಕ್ಷಣಕ್ಕಿಂತಲೂ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳ ವಿರೋಧಿ ಚಟುವಟಿಕೆಯನ್ನು ಒಬ್ಬ ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿ ಹೆಚ್ಚನ್ನವರು ಆರಂಭ ಮಾಡಿದರು. ಇಡೀ ಸಾರ್ವಜನಿಕ ಜೀವನದಲ್ಲಿರುವ ಸಕ್ರಿಯರು ಮತ್ತು ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ವೈಚಾರಿಕವಾಗಿ ಚಿಂತನೆ ಮಾಡ್ತಿದ್ದವರು ಹೆಚ್ಚನ್ನವರ ಬೆನ್ನಿಗೆ ನಿಂತದ್ದು ಆವತ್ತಿನ ಕಾಲ. ನಾನು ಸರ್ಕಾರಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಯಾಗ ಹೆಚ್ಚನ್ನವರು ಎಲ್ಲ ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳಿಗಿಂತಲೂ ಭಿನ್ನವಾದ ಕೆಲಸವನ್ನು ಏನು ಮಾಡ್ತಿದ್ರು ಅಂದರೆ, ಯಾವ ಉಪಕುಲಪತಿಗಳು ಕೂಡ ಆಗ ಅಧ್ಯಾಪನ ಮಾಡ್ತಿರ್ಲಿಲ್ಲ. ಅದು ನಮ್ಮ ಕೆಲಸ ಅಲ್ಲ ಅಂತಲೇ ತಿಳ್ಕೊಂಬಿಟ್ಟಿದ್ರು. ಹೆಚ್ಚನ್ನವರು ವೈಸ್ ಚಾನ್ಸಲರ್ ಆದಾಗಲೂ ಸರ್ಕಾರಿ ಕಾಲೇಜಿಗೆ ಬಂದು ಭೌತಶಾಸ್ತ್ರದ ಅಧ್ಯಾಪಕನ ಮಾಡತಕ್ಕಂಥ ಒಂದು ಪರಿಪಾಠವನ್ನು ವಾರಕ್ಕೊಮ್ಮೆ, ವಾರಕ್ಕೆ 2 ದಿನ ಇಟ್ಕೊಂಡಿದ್ರು. ಇದು ಮಾದರಿಯಾದ ಕೆಲಸ ಅಂತ ನಮ್ಮೆಲ್ಲರಿಗೂ ಅನಿಸ್ತಾ ಇತ್ತು. ಅದರ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದ ಸಾಯಿಬಾಬಾ ಅವರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನೇ ಹೆಚ್ಚನ್ನವರು ಪ್ರಾರಂಭ ಮಾಡಿದ್ರು. ಅದಕ್ಕೆ ಅನೇಕರ ಬೆಂಬಲವೂ ಇತ್ತು. ನಿಜ, ಸಾಯಿಬಾಬಾ ಅವರ ಬಗೆಗೆ ಅನೇಕರಿಗೆ ಪೂಜ್ಯ ಭಾವನೆ ಇದೆ, ನಾನೇನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ವಿರೋಧ ಮಾಡೋರಿಗಿಂತಲೂ ಅವ್ರ ಭಕ್ತರ ಸಂಖ್ಯೆ ದೊಡ್ಡದಿತ್ತು ಆವತ್ತಿನ ಕಾಲದಲ್ಲಿ. ಆದರೆ ಹೆಚ್ಚನ್ನವರು
ಅವರ ಅವೈಜ್ಞಾನಿಕ ಸಂಗತಿಗಳ ಕಡೆಗೆ ಜನರ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡಿದ್ರು. ಅವೈಜ್ಞಾನಿಕ ಅಂದರೆ ಕುಂಬಳಕಾಯಿಯನ್ನು ಕೊಡಬೇಕು ಅಂಥೇಳಿ ಇವರು ಬೂದಿ ಕೊಡ್ತಿದ್ದಾಗ, ಉಂಗುರ ಕೊಡ್ತಿದ್ದಾಗ, ಚಿನ್ನ ಕೊಡ್ತಿದ್ದಾಗ ಒಂದು ಸಣ್ಣ ಬೂದುಗುಂಬಳಕಾಯಿ ಕೊಡಿ ಅಂತ ಶುರು ಮಾಡಿದ ಹೋರಾಟ ಸಾರ್ವಜನಿಕ ಜೀವನದಲ್ಲಿ ಬಹಳ ದೊಡ್ಡ ತಲ್ಲಣವನ್ನು ಉಂಟು ಮಾಡಿದ ಗಳಿಗೆ ಅದು. ಅದೊಂದೇ ಅಲ್ಲ, ಎಚ್ ಎನ್ ಅವರು ಎಷ್ಟು ಆಡಳಿತಗಾರರಾಗಿ ನ್ಯಾಷನಲ್ ಕಾಲೇಜಿನ ಅಧ್ಯಕ್ಷರಾಗಿ, ಆಗ ನ್ಯಾಷನಲ್ ಕಾಲೇಜು ಗುಣಮಟ್ಟದ ಶಿಕ್ಷಣಕ್ಕೆ ಬಹಳ ದೊಡ್ಡ ಹೆಸರು ಬೆಂಗಳೂರಿನಲ್ಲಿ. ಒಂದು 2-3 ಕಾಲೇಜುಗಳಲ್ಲಿ ಇದು ಒಂದು. ಬಹಳ ಜನರಿಗಿದ್ದ ಅಭಿಪ್ರಾಯ ಇಲ್ಲಿ ಬಡವರ ಮಕ್ಕಳು ಓದಕ್ಕಾಗಲ್ಲ ಅನ್ನೋದಿತ್ತು. ಈ ಕಾಲೇಜಿನ ಕಾರ್ಯದರ್ಶಿಗಳಲ್ಲಿ ಇರೋದ್ರಿಂದ ನಾನು ಈ ಮಾತನ್ನು ಹೇಳಲೇಬೇಕು ಅಂತ ಅಂದ್ಕೊಂಡಿದ್ದೇನೆ. ಎಚ್ ಎನ್ ಅವರಿದ್ದಾಗ ಯಾವುದೇ ಬಡವರ ಮಕ್ಕಳು ಪ್ರತಿಭಾವಂತರಾಗಿ ಇಲ್ಲಿ ನಾನು ಸೇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಎಚ್ ಎನ್ ಅವರನ್ನು ಬಂದು ಭೇಟಿ ಮಾಡಿ, ಇವರು ನನ್ನ ಕಡೆಯವರು, ಇವರಿಗೆ ನೀವಿಲ್ಲಿ ಅವಕಾಶ ಮಾಡಿಕೊಡ್ಬೇಕು ಓದಕ್ಕೆ ಅಂತ ಕೇಳಿದ್ರೆ ಎಲ್ಲ ಕಾನೂನುಗಳನ್ನು ಮೀರಿ ಅವರು ಫೀಸ್ ಕಟ್ಟಕ್ಕಾಗದೇ ಇದ್ದರೆ ಅದನ್ನು ಮನ್ನಾ ಮಾಡಿ ಅವರಿಗೆ ಈ ಕಾಲೇಜಿನಲ್ಲಿ ಓದೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. ನನ್ನ ಮಗಳು ಕೂಡ ಈ ಕಾಲೇಜಿನ ವಿದ್ಯಾರ್ಥಿನಿ, PUC ಓದುವಾಗ ಅವ್ರ ಕಾರಣದಿಂದಾಗಿ ಸೇರ್ಕೊಂಡಿದ್ದದ್ದು. ಅಲ್ಲದೆ ಹೋಗಿದ್ರೆ ನಾನು ನ್ಯಾಷನಲ್ ಕಾಲೇಜಿಗೆ ಸೇರಿಸೋ ಪರಿಸ್ಥಿತಿಯಲ್ಲಿ ಅವತ್ತಿರಲಿಲ್ಲ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಪರಂಪರೆಯನ್ನು ನ್ಯಾಷನಲ್ ಕಾಲೇಜಿನ ಆಡಳಿತ ಮಂಡಳಿ ಎಚ್ ಎನ್ ಅವರ ನೆನಪಿಗಾಗಿ ಈಗಲೂ ಮುಂದುವರಿಸಬೇಕು ಅನ್ನೋದು ನನ್ನ ಪ್ರೀತಿಯ ಆಗ್ರಹ. ಇದ್ರ ಜೊತೆಗೆ ನಮ್ಮ ಸ್ನೇಹಿತರೆಲ್ಲ ಕೂಡಿ ಗೌರಿಬಿದನೂರಿಗೆ ಒಂದು ಕಾಲ್ನಡಿಗೆ ಜಾಥಾ ಮಾಡಬೇಕು ಅಂತ ಹೊರಟ ಸಂದರ್ಭದಲ್ಲಿ ನಾನು ಅವರ ಜೊತೆಗೆ ನಾನು ಸೇರಿಕೊಂಡೆ ಅವ್ರ ಜೊತೆ. ಕಾರಣ ಏನು ಅಂದರೆ, ಇವತ್ತು ಎಚ್ ಎನ್ ಅವರ ಸಂತತಿ ತುಂಬ ಕಡಿಮೆ ಆಗ್ತಿದೆ ಸಾರ್ವಜನಿಕ ಜೀವನದಲ್ಲಿ. ಸರಳವಾಗಿ ಬದುಕೋದಂತೂ ದುಬಾರಿ ಕೆಲಸ ಆಗಿಬಿಟ್ಟಿದೆ. ಹಾಗೆ ಸಾರ್ವಜನಿಕರಿಗೆ ಮಾದರಿಯಾಗಿ ಬದುಕೋದು ಇನ್ನೂ ಕಷ್ಟದ ಕೆಲಸ ಆಗಿದೆ. ತಮ್ಮ ಇಡೀ ಜೀವನದ ಅಧ್ಯಾಪಕ ವೃತ್ತಿಯಲ್ಲಿ ಬರುತ್ತಿದ್ದ ಎಲ್ಲ ಸಂಬಳವನ್ನು ನ್ಯಾಷನಲ್ ಕಾಲೇಜಿನ ಆಡಳಿತ ಮಂಡಳಿಗೆ ಕೊಟ್ಟ ಕೀರ್ತಿ ಎಚ್ ಎನ್ ಅವರಿಗೆ ಸಲ್ತದೆ. ಆ್ಯಕ್ಚುಲಿ ನಾನು ಈಗ ನಮ್ಮ ಬರಗೂರು ಮೇಷ್ಟ್ರ ಜೊತೆ ಮಾತಾಡ್ತಿದ್ದೆ. ಅವರು ಇಲ್ಲಿ ಬರುತ್ತಿದ್ದ ಹಣವನ್ನು ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡಬೇಕಾಗಿತ್ತು. ಆದರೆ ತನ್ನ ಸಂಬಳವನ್ನು ನ್ಯಾಷನಲ್ ಕಾಲೇಜಿನ ಅಭಿವೃದ್ಧಿಗೆ ಅವರು ಹಾಕಿರೋದನ್ನು ನೋಡಿದ್ರೆ ಅಷ್ಟು ಉದಾರವಾದ ಮನಸ್ಥಿತಿ ಬಹುಶಃ ಬೇರೊಬ್ಬರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ನಂಬಿಕೆ. ಅಷ್ಟು ಮಾತ್ರ ಅಲ್ಲ, ಸಮಾಜದ ಕಟ್ಟಕಡೆಯ ಸಮುದಾಯಗಳು ಯಾವಿವೆ ಅವ್ರ ಬಗ್ಗೆ ತೀವ್ರವಾದ ಕಳಕಳಿಯನ್ನು ಇಟ್ಕೊಂಡಿದ್ದವರು, ಅವರ ಅಭಿವೃದ್ಧಿ ಆಗಬೇಕು ಅಂತ ಬಯಸ್ತಿದ್ದವರು, ಅಂಥವರನ್ನು ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಮುಖ್ಯ ಹುದ್ದೆಗಳಲ್ಲಿ ಪ್ರಾಂಶುಪಾಲರು, ಆಡಳಿತಗಾರರಾಗಿ ನೇಮಕ ಮಾಡೋದು ಅವತ್ತಿನ ಕಾಲಕ್ಕೆ ತುಂಬ ಕಷ್ಟದ ಕೆಲಸ ಆಗಿತ್ತು. ಅವರು ನಮಗೆ ಪಿಸುಮಾತ್ನಲ್ಲಿ ಹೇಳೋರು ಇದು ಬಹಳ ಕಷ್ಟ ಕಣಪ್ಪ ಅಂತ. ಆದರೆ ಅವರು ಅದನ್ನು ಆಗು ಮಾಡಿದವರು. ಪರಿಶಿಷ್ಟ ಜಾತಿಗೆ ಸೇರಿದ ಅಧ್ಯಾಪಕರು ಅವರಿಗೆ ಎಲಿಜಿಬಿಲಿಟಿ ಬಂದಾಗ, ಇವರಿಗೆ ಈಗ ಸಾಧ್ಯ ಇದೆ ಎಂದಾಗ, ತಪ್ಪಿಸುವ ಸಾಧ್ಯತೆಗಳು ಬಹಳ ಇದ್ದಾಗ ಎಚ್ ಎನ್ ಅವರು ಅವರನ್ನು ಇಲ್ಲಿ ಪ್ರಿನ್ಸಿಪಾಲರನ್ನಾಗಿ ಮಾಡಿ ಬಹಳ ವರ್ಷಗಳ ಕಾಲ ಅವರು ಪ್ರಿನ್ಸಿಪಾಲರಾಗಿ ಸರಿಯಾಗಿ ಈ ಕಾಲೇಜು ನಡೆಯುವಂತೆ ನೋಡಿಕೊಂಡ ಕೀರ್ತಿ ಎಚ್ ಎನ್ ಅವರಿಗೆ ಸಲ್ತದೆ. ಅದು ಕೂಡ ನಮಗೆ ಸಾರ್ವಜನಿಕ ಜೀವನದಲ್ಲಿ ಒಂದು ಮಾದರಿಯ ವಿಚಾರ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಗೌರಿಬಿದನೂರಿನಿಂದ ಬೆಂಗಳೂರಿಗೆ ಓದಕ್ಕೆ ಬರುವಾಗ ಬಸ್ ಚಾರ್ಜ್ ಇಲ್ಲದೆ ನಡ್ಕೊಂಡು ಬಂದರು ಇಲ್ಲಿವರೆಗೆ 80 ಕಿಲೋಮೀಟ್ರು ಅಂತ ಹೇಳಿ ಅವರೇ ಬರ್ಕೊಂಡಿದ್ದಾರೆ. ಇವತ್ತು ನಾವೆಲ್ಲರೂ ಬಸ್ನಲ್ಲಿ ಹೋಗಕ್ಕೆ ಶಕ್ತಿ ಇರೋರು, ಕಾರ್ನಲ್ಲಿ ಹೋಗಕ್ಕೆ ಶಕ್ತಿ ಇರೋರು ಒಂದು ಕಾಲ್ನಡಿಗೆ ಜಾಥಾ ಮಾಡಿ ಎಚ್ ಎನ್ ಅವರಿಗೆ ಒಂದು ಕೃತಜ್ಞತೆ ಹೇಳಬೇಕು ಅಂತ ಅನ್ನುವ ಒಂದು ಭಾವನಾತ್ಮಕವಾದ ಕಾರ್ಯಕ್ರಮ ಇದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ಏನು ಸಾಧನೆ ಮಾಡ್ತೀರಿ ಅಂತ ಭಾಳ ಜನ ಕೇಳ್ಬೋದು. ಅಲ್ರಿ, ಈ ಕಾಲದಲ್ಲಿ ನಡ್ಕೊಂಡು ಓಡಾಡಕ್ಕೆ ಹೊರಟಿದ್ದೀರಲ್ಲ, ನೀವು ಏನು ಸಾಧನೆ ಮಾಡ್ತೀರಿ ಅಂತ ಭಾಳ ಜನ ಕೇಳೋರು ಇದ್ದಾರೆ. ಆದರೆ ಎಚ್ ಎನ್ ಅಂತವರ ಈ ರೀತಿಯ ಮಾದರಿ ಕೆಲಸಗಳು ಇವತ್ತಿನ ಕಾಲಕ್ಕೆ, ಮುಂದಿನ ಪೀಳಿಗೆಗೆ, ಹೊಸ ತಲೆಮಾರಿಗೆ, ಇವತ್ತಿನ ವಿದ್ಯಾರ್ಥಿಗಳಿಗೆ ಮಾದರಿ ಅಷ್ಟೇ ಅಲ್ಲ, ಅದೊಂದು ಆದರ್ಶ ರೂಪವಾದಂಥ ಇಂಥವ್ರು ಇದ್ದರು ಅಂತ ಹೇಳುವ ಒಂದು ಸಣ್ಣ ಸಂದೇಶವನ್ನು ನಾವು ಕೊಡಬೇಕಾಗಿದೆ. ಅವರು ಬಹಳ ಕಾಲ ಹೇಳ್ತಾ ಇದ್ದದ್ದು ಪ್ರಶ್ನೆ ಮಾಡದೆ ಏನನ್ನೂ ಒಪ್ಪಬೇಡಿ ಅಂತ. ಅವರು ಕೂತ್ಕೊಳ್ಳೋ ಚೇರ್ನ ಹಿಂಭಾಗದಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಂಡು ಕೂತ್ಕೊಳ್ಳೋರು, ಯಾವಾಗಲೂ ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ರು. ನಾವೆಲ್ಲ ಭಾಳ ಸಾರಿ ತಮಾಷೆ ಮಾಡ್ತಿದ್ದುಂಟು, ಏನು ಕ್ವಶನ್ ಮಾರ್ಕ್ ಇದೆ, ಎಲ್ಲಿ ಕೇಳೋಕ್ಕಾಗ್ತದ್ರಿ ನಾವೆಲ್ಲ ಅಂತ ಅಂದ್ಕೊಳ್ತಿದ್ದದ್ದು ಉಂಟು. ಆದರೆ
ಆ ರೀತಿಯ ಒಂದು ಮನೋಭಾವ ಎಲ್ಲರಲ್ಲಿ ಬಿತ್ತನೆ ಮಾಡಬೇಕು ಅನ್ನೋದು ಅವರ ಜೀವನದ ಅವರ ಕೃಷಿಯ ಉದ್ದೇಶ ಆಗಿತ್ತು. ಇವತ್ತು ಅದನ್ನು ಸಾಮಾನ್ಯ ಜನರಿಗೆ ಕೂಡ ತಿಳಿಸ್ಬೇಕು ಅನ್ನುವ ಹಂಬಲ ಇದೆಯಲ್ಲ, 10 ಜನ 50 ಜನ 100 ಜನ ಈ ಕಾಲ್ನಡಿಗೆಯಲ್ಲಿ ಪಾಲ್ಗೊಳ್ಳಬಹುದು. ನಮ್ಮಲ್ಲಿ ಈಗ ಬಹಳ ಕಾರಣಗಳಿಗೆ ಕಾಲ್ನಡಿಗೆ ನಡೀತವೆ. ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಭಾಳ ಜನ, ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಹೋಗೋರು ಇದ್ದಾರೆ. ಆದರೆ ಇಂಥ ಕೆಲಸಕ್ಕೆ ಕಾಲ್ನಡಿಗೆಯಲ್ಲಿ ಬರೋರ ಸಂಖ್ಯೆ ತುಂಬ ಕಡಿಮೆ ಇರ್ತದೆ. ಇದು ನಮ್ಮಂಥವರಿಂದ ನಡೆಯೋಕ್ಕಾಗಲ್ಲ. ಆದರೆ ನಡಿಬೇಕು ಅನ್ನೋರು ಬೇರೆ ಬೇರೆ ಕಾರಣಕ್ಕೆ ನಡೀತಾರೆ, ಇದಕ್ಕೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಇಂಥ ಬರಗಾಲದಲ್ಲಿ ಈ ಕಾಲ್ನಡಿಗೆ ಮಾಡಬೇಕು ಅನ್ನೋ ಉತ್ಸಾಹ ಕೆಲವು ತರುಣರಲ್ಲಿ ವ್ಯಕ್ತಿಗಳಲ್ಲಿ ಉಳ್ಕೊಂಡಿದೆ ಅನ್ನೋದು ತುಂಬ ಸಂತೋಷದ ಮೆಚ್ಚುಗೆಯ ಸಂಗತಿ. ಅದಕ್ಕಾಗಿ ನಾವು ಎಚ್ ಎನ್ ಅವರನ್ನು ನೆನಪು ಮಾಡಿಕೊಳ್ತಕ್ಕಂಥ, ಸಾರ್ಥಕವಾಗಿ ನೆನಪು ಮಾಡಿಕೊಳ್ಳುವ ಕೆಲಸವನ್ನು ಇವತ್ತು ಆರಂಭ ಮಾಡ್ತಿದ್ದೇವೆ. 4 ದಿನ ದೊಡ್ಡಬಳ್ಳಾಪುರ ಮೂಲಕ ಗೌರಿಬಿದನೂರು ಮತ್ತು ಹೊಸೂರಿಗೆ ಈ ಕಾಲ್ನಡಿಗೆ ಜಾಥಾ ಹೋಗ್ತದೆ. ಹೊಸೂರಿನಲ್ಲಿ ಸಮಾರೋಪ ಸಮಾರಂಭ ಇದೆ. ಎಚ್ ಎನ್ ಅವರು ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜನ್ನು ಕಟ್ಟಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದು ನಮಗೆಲ್ಲ ಗೊತ್ತಿದೆ. ಅವರ ಆಸೆ ಎಂಥದ್ದು ಅಂದರೆ ಗೌರಿಬಿದನೂರಿನಲ್ಲಿ ಇಂಥದ್ದೇ ಕಾಲೇಜನ್ನು ಕಟ್ಟಬೇಕು, ಗ್ರಾಮೀಣ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಲಭ್ಯ ಆಗಬೇಕು, ಅದರಲ್ಲೂ ವಿಜ್ಞಾನದ ಶಿಕ್ಷಣ ಆ ಮಕ್ಕಳಿಗೆ ಸಿಗಬೇಕು ಅನ್ನುವ ಬಹಳ ದೊಡ್ಡ ಹಂಬಲವನ್ನು ಹೊತ್ತಿದ್ದವರು. ಬಾಗೇಪಲ್ಲಿಯಲ್ಲಿ ನ್ಯಾಷನಲ್ ಕಾಲೇಜನ್ನು ಆರಂಭ ಮಾಡಿದ್ರು, ಗೌರಿಬಿದನೂರಿನಲ್ಲಿ ನ್ಯಾಷನಲ್ ಕಾಲೇಜ್ ಆರಂಭ ಮಾಡಿದ್ರು. ಗೌರಿಬಿದನೂರು ಮತ್ತು ಬಾಗೇಪಲ್ಲಿಯಲ್ಲಿ ಅವರು ಆರಂಭ ಮಾಡಿದ ಕಾಲದಲ್ಲಿ ಅತ್ಯುತ್ತಮ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ಹೊಸೂರಿನಲ್ಲಿರುವ ಅವರ ಹೈಸ್ಕೂಲು ಬಹಳ ದೊಡ್ಡ ಪ್ರಯೋಗಾಲಯವನ್ನು ಒಳಗೊಂಡಿರುವ ಗ್ರಾಮೀಣ ಭಾಗದ ಒಂದು ಶಿಕ್ಷಣ ಕ್ಷೇತ್ರ, ಅದು ಶಿಕ್ಷಣ ಸಂಸ್ಥೆ. ಆ ರೀತಿಯ ಪ್ರಯೋಗ ಲ್ಯಾಬೊರೇಟರಿ ನಮ್ಮ ಯಾವ ಗ್ರಾಮೀಣ ಭಾಗದ ಶಾಲೆಗಳಲ್ಲೂ ಇಲ್ಲ. ನಾನು ನೋಡಿರೋ ಹಾಗೆ ಇನ್ಫೋಸಿಸ್ ಫೌಂಡೇಶನ್ ಅವರು ಅದನ್ನು ಮಾಡಿಕೊಟ್ಟದ್ದು. ಅಂದರೆ ಈ ರೀತಿಯ ಕನಸುಗಳನ್ನು ಕಟ್ಟಿಕೊಂಡಿದ್ದವರು ಎಚ್ ಎನ್. ಮತ್ತು ಅವರಿಗೆ ಗೊತ್ತಿತ್ತು ಗ್ರಾಮೀಣ ಭಾಗದ ಮಕ್ಕಳಿಗೆ ಎಷ್ಟು ಕಷ್ಟ ಇದೆ, ಶಿಕ್ಷಣದ ಅಂತರ ಎಷ್ಟು ದೊಡ್ಡದಿದೆ, ನಗರ ಪ್ರದೇಶದ ಮಕ್ಕಳಿಗೆ ಸಿಗುವ ಸೌಲಭ್ಯಗಳು ಗ್ರಾಮೀಣ ಭಾಗದ ಮಕ್ಕಳಿಗೆ ಸಿಗ್ತಾ ಇಲ್ವಲ್ಲ ಅನ್ನುವ ಕೊರಗು ಅವರಿಗೆ ಬಹಳ ಸಾರಿ ಇತ್ತು. ಸರ್ಕಾರಗಳು ಇದನ್ನು ಮಾಡಬೇಕು ಅನ್ನುವ ಹಂಬಲ ಇತ್ತು. ಸರ್ಕಾರಗಳು ಮಾಡಲಾಗದ್ದನ್ನು ಕಂಡು ಕೊರಗುವ ಸ್ವಭಾವವೂ ಅವ್ರಿಗಿತ್ತು. ಆದರೆ ನಾವು ಎಲ್ಲವನ್ನೂ ಮಾಡೋಕ್ಕಾಗಲ್ವಲ್ಲಪ್ಪ ಅಂತ ಹೇಳೋರು. ಆ ರೀತಿಯ ಕಾರಣಗಳಿಂದ ಎಚ್ ಎನ್ ಅವರು ಇವತ್ತು ನಮ್ಮೆಲ್ಲರಿಗೆ ಒಂದು ಆದರ್ಶ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಥ ಕಾಲದಲ್ಲಿ, ಶಿಕ್ಷಣ ದುಬಾರಿಯಾಗಿರುವ ಕಾಲದಲ್ಲಿ, ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅನ್ನುವ ಹಂಬಲ ಇರುವ ಕಾಲದಲ್ಲಿ ಎಚ್ ಎನ್ ಅಂಥವರ ಆದರ್ಶಗಳೂ ಉಳಿಬೇಕು ಅನ್ನುವವನು ಅಂಥವರಲ್ಲಿ ನಾನು ಕೂಡ ಒಬ್ಬ. ಆದರ್ಶಗಳ ಜೊತೆಗೆ ಈ ಶಿಕ್ಷಣ ಎಲ್ಲರಿಗೂ ಸಿಗುವ ಕೆಲಸ ಆಗಲಿ ಅನ್ನೋದು ಇದರ ಮುಖ್ಯ ಉದ್ದೇಶ. ಇದರ ಜೊತೆಗೆ ವೈಜ್ಞಾನಿಕ ಚಿಂತನೆ ಇವತ್ತು ತುಂಬ ಕಡಿಮೆ ಆಗ್ತಾ ಇದೆ. ವಿಜ್ಞಾನದ ಓದು ಹೆಚ್ಚಾಗ್ತಾ ಇದೆ. ನಾಸಾದಲ್ಲಿ ಚಂದ್ರಲೋಕಕ್ಕೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಭಾರತದ ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗುವ ಸಂತಸ ನಮ್ಮ ಕಣ್ಮುಂದೆ ಇದೆ. ಆದರೆ ವೈಜ್ಞಾನಿಕ ಚಿಂತನೆ ತುಂಬ ಕೆಳಗೆ ಬರ್ತಾ ಇದೆ. ನಾವು ರಾಕೆಟ್ ಉಡಾವಣೆ ಮಾಡುವಾಗ ಒಳ್ಳೆ ಕಾಲವನ್ನು ಕೇಳಿ ಉಡಾವಣೆ ಮಾಡುವ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೇವೆ. ಇದೆರಡಕ್ಕೂ ದೊಡ್ಡ ವೈರುಧ್ಯ ಇದು. ಒಂದು ರಾಕೆಟ್ ಉಡಾವಣೆ, ಇನ್ನೊಂದು ಒಳ್ಳೆ ಕಾಲ ನೋಡಿ ಉಡಾವಣೆ ಮಾಡಬೇಕು, ಇಲ್ಲರ ಮಧ್ಯೆ ಬಿದ್ದೋಗ್ಬಿಡ್ತದೆ ಅನ್ನೋ ಭಯ. ಇದು ವೈಜ್ಞಾನಿಕ ಚಿಂತನೆಗೆ ಪೂರಕವಾದದ್ದಲ್ಲ. ಆದ್ದರಿಂದ ಎಚ್ ಎನ್ ಅವರು ಹೇಳೋರು ಭಾಳ ಸಾರಿ, ಧರ್ಮಸ್ಥಳಕ್ಕೆ ಹೋಗೋದು ಎಲ್ರಿಗೂ ಪುಣ್ಯ ಬರ್ತದೆ ಅಂತ. ಆದರೆ ದಿನ ಹೋಗೋ ಕಂಡಕ್ಟ್ರು ಡ್ರೈವರ್ಗೆ ಎಷ್ಟು ಪುಣ್ಯ ಬರ್ಬೇಕು ಮಾರಾಯ ಅಂತ ಕೇಳೋರು. ಇಂಥ ಅನೇಕ ಪ್ರಶ್ನೆಗಳನ್ನು ಅವರು ಎತ್ತೋರು ನಮ್ಮ ಕಣ್ಮುಂದೆ. ಅದರ ಅಗತ್ಯ ಇವತ್ತು ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಭಾರತೀಯ ಸಂದರ್ಭದಲ್ಲಿ ಅಂತ ನನಗನ್ನಿಸ್ತಾ ಇದೆ. ಆದ್ದರಿಂದ ಎಚ್ ಎನ್ ಅವರ ಈ ಕಾಲ್ನಡಿಗೆ ಜಾಥಾ ಮಹತ್ವ ಪಡ್ಕೊಂಡಿದೆ. ಇದಕ್ಕೆ ಭಾಗವಹಿಸುತ್ತಿರುವ ಎಲ್ಲರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಹಿರಿಯರಿಗೆ, ಮಕ್ಕಳಿಗೆ ನಾನು ಒಂದು ಎಚ್ ಎನ್ ಅವರ ಆದರ್ಶ ಇನ್ನೊಂದಷ್ಟು ಕಾಲ ನಮ್ಮ ಮುಂದೆ ಉಳಿಲಿ ಎನ್ನುವ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಎಚ್ ಎನ್ ಅವರ ಆದರ್ಶ, ಸರಳತೆ, ಚಿಂತನೆಗಳು ನಾವು ಅಳವಡಿಸ್ಕೋಬೇಕಾಗಿದೆ. ನಮ್ಮ ಕಾಲ್ನಡಿಗೆಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸವಿವರವಾಗಿ ಹೇಳಿದಂತಹ ಡಾಕ್ಟರ್ ಎಲ್ ಹನುಮಂತಯ್ಯನವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ಪೋಸ್ಟರ್
ಬಿಡುಗಡೆ ಮಾಡುವುದರ ಮುಖಾಂತರ ಉದ್ಘಾಟನೆ ಮಾಡಬೇಕು ಅಂತ ಬರ್ಗೂರು ರಾಮಚಂದ್ರಪ್ಪ ಅವ್ರನ್ನ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಸರ್. ನಮ್ಮ ನಡುವಿನ ಹಿರಿಯ ಚೇತನ ಚಿಂತಕರು, ಸಾಹಿತಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಪ್ರೊಫೆಸರ್ ನಾಡೋಜ ಬರ್ಗೂರು ರಾಮಚಂದ್ರಪ್ಪ ಅವರು ತಮ್ಮ ಅನಿಸಿಕೆಗಳನ್ನ ನುಡಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಬೆಂಗಳೂರಿಂದ ಎಚ್ ಎನ್ ಅವರ ಜನ್ಮಸ್ಥಳವಾದಂಥ ಹೊಸೂರಿಗೆ ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಎನ್ನುವ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ, ಅದರ ವಿವರಗಳನ್ನು ಕುರಿತು ಗೆಳೆಯರಾದಂಥ ಹನುಮಂತಯ್ಯನವರು ಸಾಕಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ವಿಜ್ಞಾನ ಅಂದಾಗ ಏನೇನೆಲ್ಲ ವೈರುಧ್ಯಗಳಿರ್ಬೋದು ಅನ್ನೋದ್ರ ಬಗೆಗೆ ಸಹ ನಾವು ಗಮನವನ್ನು ಹರಿಸ್ಬೇಕಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಎಚ್ ಎನ್ ಅವರ ಹೆಸರಿನಲ್ಲಿ ನಡೀತಾ ಇರೋವಂಥದ್ದು. ಎಚ್ ಎನ್ ಅವರ ಬಗೆಗೆ ಹನುಮಂತಯ್ಯನವರು ಸಾಕಷ್ಟು ವಿವರಗಳನ್ನು ಹೇಳಿದ್ದಾರೆ. ನಾನು ಹೇಳಬೇಕಾಗಿರುವಂಥದ್ದು, ನೋಡಿ ಅಲ್ಲಿ ಯಾರೋ ಮಾತಾಡ್ತಾ ಇದ್ದೀರಿ, ಮಾತಾಡೋದಿದ್ರೆ ಎದ್ದೋಗಿ ದಯವಿಟ್ಟು, ಇಲ್ಲ ಕೇಳಿಸ್ಕೊಳ್ಳಿ. ಅಂದರೆ ನಮ್ಮ ಮೇಷ್ಟ್ರುಗಳು ಇಲ್ಲಿ ಬಂದೂ ಅದೇ ಕೆಲಸ ಮಾಡಬೇಕಲ್ಲ ಅಂತ. ಬಾಸ್ಟಕ್ಕೆ ಬಂದಾಗಲೂ ಮೇಷ್ಟ್ರ ಕೆಲಸ ಮಾಡೋ ಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಈಗ. ಎಚ್ ಎನ್ ಅವರು ನನಗೆ ಭಾಳ, ಅಥವಾ ಎಚ್ ಎನ್ ಅವರಿಗೆ ನಾನು ಬಹಳ ಆತ್ಮೀಯ ಆಗಿದ್ದೆ. ಅವರನ್ನು ಯಾಕೆ ಬಹಳ ಮುಖ್ಯವಾಗಿ ಜ್ಞಾಪಿಸ್ಕೊಳ್ಬೇಕಾಗಿರೋದು, ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕ ಆಗಿ ಆಯ್ಕೆಯಾಗೋದಕ್ಕೆ ಬಹಳ ಮುಖ್ಯವಾದ ಕಾರಣರಾದಂಥವ್ರು ಎಚ್ ಎನ್ ಅವರು. ಎಚ್ ಎನ್ ಅವರು ಆಗ ಕುಲಪತಿಗಳಾಗಿದ್ದರು. ಆಗ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದಂಥವ್ರು ಮನೆಗೆ ಹೋಗಿ ನಾನು ಸಂದರ್ಶನಕ್ಕೆ ಬರ್ತಾ ಇದ್ದೀನಿ ಸರ್ ಅಂತ ಹೇಳಿದೆ. ಅವ್ರು ಎಲ್ಲಿದೆ ರೀ ಕೆಲಸ ಅಂತ ಹೇಳಿದರು ನನಗೆ. ನಿಜ ಹೇಳೋದಿದ್ದಾರೆ, ಇವತ್ತು ಹೊರಗಡೆ ಹೇಳ್ತಿದ್ದೀನಿ, ಅವ್ರು ಯಾರು ಅಂತ ಇಲ್ಲಿರೋರಿಗೆ ಗೊತ್ತಿದೆ. ಕೆಲಸ ಇಲ್ಲ, ಎಲ್ಲಿದೆ ಕೆಲಸ? ನಾನಾಗ ಹೇಳಿದೆ, ಸರ್ ನಾನು ಕೆಲಸ ಕೊಡಿ ಅಂತ ಕೇಳಕ್ಕೆ ಬಂದಿಲ್ಲ, ನೀವು ನನಗೆ ಪಾಠ ಮಾಡಿದ ಗುರುಗಳು, ಆದ್ದರಿಂದ ನಾನು ಸಂದರ್ಶನಕ್ಕೆ ಬರ್ತಿದ್ದೀನಿ ಅನ್ನೋದು ತಿಳಿಸೋದು ಸೌಜನ್ಯ ಅಂತ ಬಂದಿದ್ದೀನಿ ಸರ್, ಕೆಲಸ ಕೊಡಿ ಅಂತ ಕೇಳಕ್ಕೆ ಬಂದಿಲ್ಲ ಅಂತೇಳಿ ವಾಪಸ್ ಬಂದೆ. ಆಮೇಲೆ ಎಚ್ ಎನ್ ಅವರ ಮನೆಗೆ ಹೋದೆ. ಅವಾಗ ಇಲ್ಲಿರಲಿಲ್ಲ, ಅವರು ಸ್ವಲ್ಪ ದಿವಸ ಬೇರೆ ಒಂದು ಮನೇಲಿದ್ದರು. ಹೌದು, ಎಲ್ಲೋ ಒಂದು ಕಡೆ ಒಂದು ಮನೇಲಿದ್ದರು ಅಷ್ಟೇ, ಬೀದಿಲಿರಲಿಲ್ಲ, ಮನೇಲಿದ್ದರು. ಸೊ ಅವರ ಹತ್ರ ಹೋಗಿ ಕೇಳಿದೆ. ಅವ್ರ ತಕ್ಷಣ ನಮ್ಮ ಮುಖ್ಯಸ್ಥರ ಹೆಸರು ಹೇಳಿಬಿಟ್ಟು ಅವ್ರಿಗೆ ಹೇಳಿದ್ದೇನಪ್ಪ ಅಂದರು. ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವ. ನಾನು ಹೇಳಿದೆ, ಅವ್ರಿಗೆ ಹೇಳಿದ್ದೀನಿ ಸರ್, ಆದರೆ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಸರ್ ಅಂದೆ. ಯಾಕೆ ಹಂಗೆ ಹೇಳ್ತಿದ್ಯಾ ಅಂದರು. ನಾವೆಲ್ಲ ದಾರಿ ತಪ್ಪಿದ ಮಕ್ಕಳು ಸರ್, ಅದಕ್ಕಾಗಿ ನೀವೇನೇ ರಕ್ಷಣೆ ಮಾಡಬೇಕು. ಅದರ ಅರ್ಥ ದಾರಿ ತಪ್ಪಿದ ಮಕ್ಕಳು ಅಂದರೆ ಅಂತರ್ಜಾತೀಯ ವಿವಾಹ ಆದವ್ರು ನಾವೆಲ್ಲ ಅಂತ. ಸೊ ಅದರ ಬಗ್ಗೆ, ವಿವಾಹ ಆಗದೆಯೂ ಅಂತರ್ಜಾತಿ ವಿವಾಹದ ಪರವಾಗಿ ಇರತಕ್ಕಂಥ ಯಾರಾದರೂ ವ್ಯಕ್ತಿ ಇದ್ದರೆ ಅದು ಎಚ್ ನರಸಿಂಹಯ್ಯನವರೇನೇ. ಸೊ ಹಾಗಾಗಿ ಅವರು ಬಾರಪ್ಪ ಭಾಳ ಚೆನ್ನಾಗಿ ಸಂದರ್ಶನ ನಡೆಸು ಅಂದರು. ಆಗ ಪೂನಾದಿಂದ ಎಚ್ ಎಸ್ ಬಿಳಿಗಿರಿ ಮತ್ತು ಮುಂಬೈಯಿಂದ ಚಿದಂಬರ್ ದೀಕ್ಷಿತ್ ಅಂತ ಎಕ್ಸ್ಪರ್ಟ್ಗಳು ಬಂದಿದ್ದರು. ನನ್ನ ಅದೃಷ್ಟಕ್ಕೆ ಕರ್ನಾಟಕದವರು ಯಾರೂ ಇರಲಿಲ್ಲ ಅಲ್ಲಿ ಎಕ್ಸ್ಪರ್ಟ್ಗಳಾಗಿ. ಸೊ ಹೌದೌದು, ಕರ್ನಾಟಕದವ್ರು ಇದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಆದರೆ ಮುಂಬೈಯಿಂದ ಮತ್ತು ಪುಣೆಯಿಂದ ಬಂದಿದ್ದರು. ಎಚ್ ನರಸಿಂಹಯ್ಯನವರು ಕುಲಪತಿಗಳಾಗಿದ್ದರು. ಅವರ ಕಾರಣದಿಂದ ಮತ್ತು ಆಗ ಬಂದಿದ್ದಂತಹ ಪರಿಣತರಾದಿದ್ದು ಅವರ ಕಾರಣದಿಂದ ನಾನು ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಅಧ್ಯಾಪಕನಾಗಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂಡು ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ನನ್ನ ಅವರ ಸಂಬಂಧ ಬಹಳ ನಿಕಟವಾದದ್ದು. ಅವರು ಎಚ್ ಎನ್ ಅವ್ರದ್ದು. ಈ ಸೀಟ್ ಕೊಡಿಸೋದ್ರ ಬಗ್ಗೆ ಹೇಳ್ತಾ ಇದ್ರು, ಹನುಮಂತಯ್ಯನವರು ಹೇಳ್ತಾ ಇದ್ರು. ನಾನು ಪ್ರತಿ ವರ್ಷ ಒಂದಾದರೂ ಸೀಟ್ ಪಡೆದಿದ್ದೀನಿ, ಅಂದರೆ ನನಗಲ್ಲ, ಬೇರೆ ಬೇರೆಯವ್ರಿಗಾಗಿ. ಸೊ ಅವಾಗೆಲ್ಲ ಹೇಳ್ತಾರೆ, ನೋಡಪ್ಪ ಮುಖ್ಯಮಂತ್ರಿಗಳು ಕೇಳಿದ್ರು ನಾನು ಒಂದೇ ಸೀಟ್ ಕೊಡೋದು, 2 ಕೊಡೋದಿಲ್ಲ ಅನ್ನೋರು. ನನ್ನ ಸಾಧನೆ ಏನಂದರೆ ಕೆಲವು ವರ್ಷಗಳು 2-2, 3-3 ಸೀಟನ್ನು ಪಡೆದಿದ್ದೀನಿ ಬೇರೆಯವರಿಗೆ. ನಾನು ಅವ್ರ ಹತ್ರ ವಾದ ಮಾಡ್ತಿದ್ದೆ, ಸರ್ ನಾವು ಹೇಳೋದು ಬರೀ ಬಡವರಿಗೆ, ಹಿಂದುಳಿದವ್ರಿಗೆ, ತಳ ಸಮುದಾಯದವ್ರಿಗೆ, ಇವ್ರಿಗೆ ಕೊಡ್ತಿದ್ರೆ ಹೆಂಗೆ ಸರ್ ಅಂತಿದ್ದೆ. ಆಗೆಲ್ಲನೂ ಅವರು ಗೊಣಿಕೊಂಡಾದ್ರೂ 1 ಸೀಟನ್ನು ಬಹಳ ಆಹ್ಲಾದಕರವಾಗಿ ಕೊಡ್ತಿದ್ರು, 2ನೇದಕ್ಕೆ ಸ್ವಲ್ಪ ಗೊಣಿಕೊಳ್ತಿದ್ರು, 3ನೇದು ಏನಾದರೂ ಬಂದಾಗ ಭಾಳ ಬೇಜಾರು ಮಾಡಿಕೊಂಡೇ ಕೊಡ್ತಿದ್ರು.
ಹಾಗೆ ಅನೇಕರನ್ನು ಇಲ್ಲಿ ಸೇರ್ಸೋಕೆ ಸಾಧ್ಯ ಆಯಿತು. ಎಷ್ಟೋ ಸಾರಿ ಕೊನೆಯ ದಿನಾಂಕ ಆದಮೇಲೆ ಸಹ ನಾನು ಹೇಳಿದವರಿಗೆ ಅವರು ಇಲ್ಲಿ ಸೀಟ್ ಕೊಟ್ಟಿದ್ದಾರೆ. ಅಂದರೆ ಬಡವರ ಪರವಾಗಿ ಚಿಂತನೆ ಮಾಡ್ತಕ್ಕಂಥವರಾಗಿದ್ದರು. ಅವರ ವೈಜ್ಞಾನಿಕ ಮನೋಧರ್ಮ ಕುರಿತಂತೆ ಈಗಾಗಲೇ ಎಲ್ಲನ್ ಮಂತಯ್ಯನವ್ರು ಹೇಳಿದ್ದಾರೆ. ಅವರ ಕೂತ್ಕೊಳ್ತಿದ್ದಂತಹ ಏನು ಕುರ್ಚಿ ಇತ್ತು ಅದ್ರ ಹಿಂದ್ಗಡೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರ್ತಾ ಇತ್ತು. ನಾನು ಅವರನ್ನು ಅನೇಕ ಸಾರಿ ಪ್ರಶ್ನೆ ಮಾಡಿರೋದುಂಟು. ಯಾಕೆಂದರೆ ಅವರು ಪ್ರಶ್ನಾರ್ಥಕ ಚಿಹ್ನೆ ಹಾಕ್ಕೊಂಡ್ಮೇಲೆ ನಾವು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಭಾಳ ಬೇಜಾರಾಗಿಬಿಡುತ್ತೆ. ಸೊ ನಾನು ಅನೇಕ ಸಾರಿ ಕೇಳ್ತಾ ಇದ್ದೆ, ಅವರಲ್ಲಿರುವ ವೈರುಧ್ಯಗಳನ್ನು ಕುರಿತು ನಾನು ಪ್ರಶ್ನೆ ಮಾಡ್ತಿದ್ದುಂಟು. ಸಾಮಾನ್ಯವಾಗಿ ಗಾಂಧಿ ಪ್ರಣೀತವಾದಂಥ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಬಂದಂಥ ಅನೇಕರಿಗೆ, ಅದಷ್ಟೇ ಅಲ್ಲ, ಆ ಕಾಲದ ರಾಷ್ಟ್ರೀಯ ಹೋರಾಟಗಳ ಹಿನ್ನೆಲೆಯಲ್ಲಿ ಬಂದಂಥ ಅನೇಕರಿಗೆ ನಮ್ಮ ಸಂದರ್ಭಕ್ಕೆ ಅವರನ್ನು ಇಟ್ಟು ನೋಡಿದಾಗ ಕೆಲವು ವೈರುಧ್ಯಗಳು ನಮಗೆ ಕಾಣಿಸೋದುಂಟು. ಅಂಥದನ್ನು ಪ್ರಶ್ನೆ ಮಾಡಿದಾಗ ಸಹ ಅವರು ಸಮಾಧಾನದಿಂದ ಉತ್ತರ ಕೊಡ್ತಿದ್ರು. ಆದರೆ ಒಂದು ಮಾತು ಹೇಳ್ತಿದ್ರು, ಅವರ ಮಿತಿಗಳನ್ನು ಅವರು ಒಪ್ಕೊಂಡು, ನಾವು ನಿಮ್ಮಂಗೆಲ್ಲ ಇರೋಕ್ಕಾಗಲ್ಲ ಕಣಪ್ಪ, ನೀವು ಬೇರೆ ಈ ಪೀಳಿಗೆಯವರು, ನಮ್ಮದೇ ಆದಂಥ ಕೆಲವು ಮಿತಿಗಳಿವೆ, ನಾನು ಒಂದು ಈ ಸಂಸ್ಥೆಯನ್ನು ಕಟ್ಟಬೇಕು, ಅದಕ್ಕಾಗಿ ಎಷ್ಟೋ ಸಾರಿ ನಾನು ರಾಜಿ ಮಾಡ್ಕೋತೀನಿ ಅನ್ನೋದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಿದ್ರು. ಯಾಕೆ ಅಂತಂದರೆ ತಮ್ಮ ಇತಿಮಿತಿಗಳನ್ನು ಸಮರ್ಥನೆ ಮಾಡಿಕೊಳ್ಳದೆ ತಮ್ಮ ಮಿತಿಯನ್ನು ಒಪ್ಕೊಳ್ಳೋ ಅಂಥ ಪ್ರಾಮಾಣಿಕತೆ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಅಂದ್ಕೊಂಡಿದ್ದೇನೆ. ಏಕೆಂದರೆ ಪ್ರಾಮಾಣಿಕತೆ ಅನ್ನತಕ್ಕಂಥದ್ದು ಇವತ್ತು ನಿಘಟ್ಟಿನಿಂದ ತೆಗೆದುಹಾಕಿರುವಂಥ ಪದ ಆದದ್ರಿಂದ ಆ ದೃಷ್ಟಿಯಿಂದನೂ ನಾವು ಎಚ್ ಎನ್ ಅವರನ್ನು ಬಹಳ ಗೌರವದಿಂದ ಜ್ಞಾಪಿಸ್ಕೊಳ್ಬೇಕಾಗುತ್ತೆ ಅಂತ. ಅವರು ಪವಾಡ ವಿರೋಧಿ ಸಮಿತಿ ಅಂತ ಮಾಡಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾಗ ಕುಲಪತಿಯೊಬ್ಬರು ಮಾಡಬೇಕಾಗಿದ್ದಂತಹ ಕೆಲಸ ಇದೆಯಲ್ಲ, ಅದು ಬೇರೆ ಕೆಲಸವೂ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಂಥವರು ಅವರು. ಅದರ ಜೊತೆಗೆ ರಚನಾತ್ಮಕವಾದ ಒಂದು ಕೆಲಸ ಮಾಡಿದರು ಅವರು. ವಿಚಾರ ಸಾಹಿತ್ಯ ಅಂಥೇಳಿ 2 ಪುಸ್ತಕಗಳನ್ನು ತಂದರು ಪ್ರಸಾರಾಂಗದ ವತಿಯಿಂದ. ಅಂದರೆ ವಿಚಾರ ಗೊತ್ತಾಗಬೇಕು, ವಿಚಾರ ಸಾಹಿತ್ಯ ಅಂತ 2 ಸಂಪುಟಗಳನ್ನು ತಂದರು. ಅದು ಬಹಳ ಮುಖ್ಯವಾದ ಕೆಲಸ, ವಿಶ್ವವಿದ್ಯಾಲಯ ಒಂದು ಮಾಡಬಹುದಾದಂಥ ಮುಖ್ಯವಾದ ಕೆಲಸ ಅಂದ್ಕೊಂಡಿದ್ದೇನೆ. ಅನೇಕರು ಟಾಲ್ಸ್ಟಾಯ್ ಬಗ್ಗೆ ಪುಸ್ತಕ ತಂದರು. ಈ ಥರ ಅನುವಾದದ ಅನೇಕ ಪುಸ್ತಕಗಳನ್ನು ತರೋಗಿ ಮಾಡಿದ್ದು ಉಂಟು ಅವರು. ಇವತ್ತು ಶಿಕ್ಷಣೋದ್ಯಮಿಗಳು ಜಾಸ್ತಿ ಆಗಿರೋ ಸಂದರ್ಭದಲ್ಲಿ ಶಿಕ್ಷಣ ತಜ್ಞರನ್ನು ಜ್ಞಾಪಿಸ್ಕೊಳ್ಳುವಾಗ ಎಚ್ ಎನ್ ಅವರನ್ನು ನಾವು ಖಂಡಿತ ಸ್ಮರಿಸಲೇಬೇಕಾಗಿರುತ್ತೆ ಅಂದ್ಕೊಂಡಿದ್ದೇನೆ. ಅವರ ಅವೈಜ್ಞಾನಿಕವಾಗಿರುವಂತಹ ಆಚರಣೆಗಳನ್ನು ಕುರಿತು, ಅತಾರ್ಕಿಕವಾಗಿರ್ತಕ್ಕಂತಹ ನಂಬಿಕೆಗಳನ್ನು ಕುರಿತು ಅವರು ಸದಾ ವಿರೋಧಿಯಾಗಿದ್ದಂಥದ್ದು ಎಚ್ ಎನ್ ಅವರ ವಿಶೇಷ ಅದು. ಆಮೇಲೆ ಅವ್ರ ಸೌಜನ್ಯ ಹೇಗಿತ್ತು ಅಂತ ಅಂದರೆ, ಒಂದು ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಒಂದು ವಿಚಾರ ಸಂಕಿರಣಕ್ಕೆ ಅವರನ್ನು ಉದ್ಘಾಟನೆಗೆ ಆಹ್ವಾನಿಸಿದ್ದೆ. ನಾನು ನಿರ್ದೇಶಕರ ಪರವಾಗಿ ಆಹ್ವಾನಿಸಿದ್ದೆ. ಅವರು ಗೌರಿಬಿದನೂರಿಂದ ಬಂದು ಅವತ್ತು ಗೌರಿಬಿದನೂರಿಗೆ ಹೋಗಿದ್ದರು, ಬಂದರು, ಉದ್ಘಾಟನೆ ಮಾಡಿದರು, ಎಲ್ಲ ಆಯಿತು. ಒಂದು 3 ದಿವಸದ ನಂತರ ನನಗೊಂದು ಪತ್ರ ಬಂತು ಎಚ್ ಎನ್ ಅವರಿಂದ. ಆ ಪತ್ರದಲ್ಲಿ ಏನು ಹೇಳಿದರು ಅಂತ ಅಂದರೆ, ನಾನು ಭಾಷಣ ಮಾಡಬೇಕಾದ್ರೆ ನಿಮ್ಮ ಹೆಸರನ್ನು ಉಲ್ಲೇಖ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಕ್ಷಮಿಸಿ ಅಂತ ಬರೆದಿದ್ರು. ನನ್ನ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿರಲಿಲ್ಲ, ಆ ಬಗ್ಗೆ ನನಗೆ ಗಮನವೂ ಇರಲಿಲ್ಲ. ಆದರೆ ನಾನು ಅವರನ್ನು ಆಹ್ವಾನಿಸಿದ್ದೆ, ನಾನು ಆವತ್ತು ವೇದಿಕೆ ಮೇಲಿದ್ದೆ, ಆದರೂ ಹೆಸರನ್ನು ಹೇಳಲಿಲ್ಲ ಅಂತ ಹೇಳಿ ಅನ್ನಿಸಿ ಅವರು ನನಗೊಂದು ಪತ್ರ ಬರೆದಿದ್ದೀಯಲ್ಲ, ಅದು ಕೆಲವರಿಗೆ ಬಹಳ ಸಾಮಾನ್ಯವಾದ ಸಂಗತಿ ಅಂತ ಅನ್ನಿಸ್ಬೋದು. ಆದರೆ ಎಚ್ ಎನ್ ಅವರ ಸೌಜನ್ಯದ ನಡವಳಿಕೆ ಇದೆಯಲ್ಲ, ಅದನ್ನು ಹೇಳ್ತಕ್ಕಂಥ ಒಂದು ಸಂಕೇತ ಅದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗೆ ಸರಳತೆ ಅನ್ನೋ ಸಹ ಒಂದು ಆಚರಣೆಯಲ್ಲಿ ಬರಬೇಕಾಗಿರುತ್ತೆ, ಅನುಷ್ಠಾನದಲ್ಲಿ ಬರಬೇಕಾಗಿರುತ್ತೆ ಅಂತ ನನಗೆ ಈ ಬೆಂಗಳೂರಿನಲ್ಲಿ ನೆಲೆಯೂರುವುದಕ್ಕೆ, ಏಕೆಂದರೆ ನಾನು ಸರ್ಕಾರಿ ಕಾಲೇಜಲ್ಲಿದ್ದೆ. ನಾನು ಸರ್ಕಾರಿ ಕಾಲೇಜ್ ಅಂದರೆ ಒಂದೂರಿಂದ ಇನ್ನೊಂದೂರಿಗೆ ವರ್ಗಾವಣೆ ಆಗಲೇಬೇಕಾಗಿತ್ತು. ಆದರೆ ನಾನು ಮಾಡುವಂಥ ಕೆಲಸಗಳಿದಾವಲ್ಲ, ಅದಕ್ಕೆ ಪೂರಕವಾದ ರೀತಿಯಲ್ಲಿ ಬೆಂಗಳೂರಿನಲ್ಲೇ ನೆಲೆಯೂರಾಗಿ ಮಾಡಿ ಕೆಲಸ ಕೊಟ್ಟಂತಹ ಎಚ್ ಎನ್ ಇವರಿದ್ದಾರಲ್ಲ, ಅದು ವೈಯಕ್ತಿಕ ಕಾರಣಕ್ಕೆ. ಇನ್ನೊಂದು ಮೌಢ್ಯದ ವಿರುದ್ಧ ಅವರು ನಡೆಸ್ತಾ ಇದ್ದಂತಹ ಆಂದೋಲನ, ವೈಚಾರಿಕ ಚಿಂತನೆಗಳ ಬಗೆಗೆ ಅವರಿಗಿದ್ದಂಥ ಪ್ರಬಲವಾಗಿರ್ತಕ್ಕಂಥ ಬದ್ಧತೆ, ಈ ಕಾರಣಕ್ಕಾಗಿ, ಅಂಥ ಸಾಮಾಜಿಕ ಕಾರಣಕ್ಕಾಗಿ ಸಹ ಎಚ್ ಎನ್ ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಇವತ್ತು ಈ ವೈಜ್ಞಾನಿಕ ಚಿಂತನೆಗಾಗಿ ಈ ಪಾದಯಾತ್ರೆಯನ್ನು ನಡೆಸಲಾಗ್ತಿದೆ ಅಂತ ಹೇಳಲಾಗಿದೆ. ಯಾವುದು ವೈಜ್ಞಾನಿಕ ಚಿಂತನೆ? ಈ ಥರದ ಅಂಶಗಳನ್ನು ನಾವೆಲ್ಲೋ ಒಂದು ಕಡೆ ನಿರ್ವಚಿಸ್ಕೊಳ್ಬೇಕಾಗಿರುವಂಥ ಸಂದರ್ಭದಲ್ಲಿದ್ದೇವೆ. ಅಜ್ಞಾನಕ್ಕೆ ವಿರುದ್ಧವಾದದ್ದು ವಿಜ್ಞಾನ, ಸರಿ, ಅದು ಪ್ರಾಸಬದ್ಧವಾಗಿದೆ, ಪರವಾಗಿಲ್ಲ. ಆದರೆ ವೈಜ್ಞಾನಿಕ ಚಿಂತನೆ ಅನ್ನೋದಿದೆಯಲ್ಲ, ವೈಜ್ಞಾನಿಕ ಚಿಂತನೆ ಅಂತ ಕುರಿತು ಮಾತಾಡುವಾಗೆಲ್ಲ
ನಾವು ಬಹಳ ಮುಖ್ಯವಾಗಿ ಪರಿಗಣಿಸ್ತಕ್ಕಂಥದ್ದು ಮೂಢನಂಬಿಕೆಗಳ ವಿರುದ್ಧವಾಗಿರ್ತಕ್ಕಂಥ ಒಂದು ದನಿ ಅಂತ ಭಾವಿಸ್ಕೊಳ್ತಾ ಹೋಗ್ತೇವೆ ಸಾಮಾನ್ಯವಾಗಿ ವೈಜ್ಞಾನಿಕ ಚಿಂತನೆಯನ್ನು. ಮೂಢನಂಬಿಕೆಗಳಿಗೆ ವಿರುದ್ಧವಾಗಿರುವಂಥ ದನಿ ಅಷ್ಟೇ ಅಲ್ಲದೆ, ಯಾಕೆ ವೈಜ್ಞಾನಿಕ ಚಿಂತನೆ ವಿಜ್ಞಾನ ಅಂದರೆ ಮೂಢನಂಬಿಕೆಗೆ ಯಾವುದೇ ತರ್ಕ ಇರೋದಿಲ್ಲ ಅದಕ್ಕೆ. ಆದರೆ ವಿಜ್ಞಾನ ಇದೆಯಲ್ಲ, ಅದು ಒಂದು ಶೋಧನಾತ್ಮಕವಾದ ಪ್ರಮಾಣೀಕರಣ. ವಿಜ್ಞಾನ ಅನ್ನೋದು ಅದಕ್ಕೊಂದು ಶೋಧ ಮುಖ್ಯ, ಅದೊಂದು ಸಂಶೋಧನೆ ಮುಖ್ಯ, ಪರಿಶೀಲನೆ ಮುಖ್ಯ, ಪರೀಕ್ಷೆ ಮುಖ್ಯ. ಅದರಲ್ಲೆಲ್ಲ ಗೆದ್ದು ಆದ ನಂತರದಲ್ಲಿ ಬರುವ ಫಲಿತ ಇದೆಯಲ್ಲ, ಅದು ವಿಜ್ಞಾನ ಅಥವಾ ವೈಜ್ಞಾನಿಕ ಮನೋಧರ್ಮ ಅಂತ ಅನಿಸ್ಕೊಳ್ಳುತ್ತೆ. ಅಂದರೆ ವೈಜ್ಞಾನಿಕ ಮನೋಧರ್ಮ ಪರೀಕ್ಷೆ ಮಾಡ್ತಾ ಹೋಗುತ್ತೆ, ಪರಿಶೀಲನೆ ಮಾಡ್ತಾ ಹೋಗುತ್ತೆ, ಶೋಧ ಮಾಡ್ತಾ ಹೋಗುತ್ತೆ. ಆದರೆ ಮೌಢ್ಯಕ್ಕೆ ಶೋಧ ಬೇಕಾಗಿಲ್ಲ. ಯಾರೇನೋ ನಂಬಿರ್ತಾರೆ, ಅದನ್ನು ಅನುಸರಿಸ್ಕೊಂಡು ಬಂದಿರ್ತಾರೆ. ಅದು ಮೌಢ್ಯ ಅನ್ನತಕ್ಕಂಥದ್ದು ಒಂದು ಜಡತ್ವದ ಸಂಕೇತ ಆಗಿರುತ್ತೆ, ಅದಕ್ಕೊಂದು ಚಲನಶೀಲತೆ ಇರೋದಿಲ್ಲ. ಆದರೆ ವಿಜ್ಞಾನಕ್ಕೆ ಸದಾ ಒಂದು ಚಲನಶೀಲತೆ ಇರುತ್ತೆ. ಇವತ್ತು ಕಂಡುಹಿಡಿದಿದೆಯಲ್ಲ, ಅದು ತಪ್ಪು ಅಂತ ಇನ್ನೊಂದು ಯಾವುದಾದ್ರೂ ಶೋಧ ಅದನ್ನು ಪ್ರೂವ್ ಮಾಡೋದಕ್ಕೆ, ಪ್ರಮಾಣೀಕರಿಸೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ವೈಜ್ಞಾನಿಕ ಮನೋಧರ್ಮ ಅನ್ನೋದು ಸ್ಥಗಿತವಾದ ಮನೋಧರ್ಮ ಅಲ್ಲ. ಅದು ವೈಜ್ಞಾನಿಕ ಮನೋಧರ್ಮ ಅನ್ನೋದು ಒಂದು ಚಲನಶೀಲವಾಗಿರುವಂಥ ಮನೋಧರ್ಮ, ಶೋಧನಾತ್ಮಕ ಪ್ರಮಾಣೀಕರಣಕ್ಕೆ ಒಳಗಾಗಿರುವಂಥ ಮನೋಧರ್ಮ. ಅದು ಕೇವಲ ಮೌಢ್ಯಗಳನ್ನು ವಿರೋಧಿಸಿದವರೆಲ್ಲರೂ ದೊಡ್ಡ ದೊಡ್ಡ ವೈಜ್ಞಾನಿಕ ಮನೋಧರ್ಮದವರು ಅಂತ ಅಲ್ಲ. ಅದು ವೈಜ್ಞಾನಕ್ಕೆ ಒಂದು ಸತ್ಯ ಇದೆ. ಅದು ವಿಜ್ಞಾನ ಅನ್ನೋದು, ವೈಜ್ಞಾನಿಕ ಮನೋಧರ್ಮ ಅನ್ನೋದು ಸತ್ಯದ ಪರವಾಗಿರ್ತಕ್ಕಂಥದ್ದು ಅನ್ನೋದು ಬಹಳ ಮುಖ್ಯವಾದದ್ದು. ಈ ಹಿನ್ನೆಲೆಯಲ್ಲಿಯೇ ಯಾವ ಜನವಿರೋಧಿಯಾಗಿರುತ್ತವೆ. ಈಗ ನಂಬಿಕೆ ಬಗ್ಗೆ, ನಂಬಿಕೆ ಇಲ್ಲದೆ ಇರತಕ್ಕಂತಹ ಬದುಕು ಯಾವುದಾದ್ರೂ ಇದೆಯಾ ಅಂತ ಯೋಚನೆ ಮಾಡಿ. ನಂಬಿಕೆ ಬಹಳ ಮುಖ್ಯ. ಇದು ನಾನು ಬಸವರಾಜ್ ಅವರಿಗೆ ಬೆಳಗ್ಗೆ ದೂರವಾಣಿನಲ್ಲಿ ಹೇಳಿದೆ, 9:00 ಬಂದುಬಿಡ್ಬೇಕಾ ಬಸವರಾಜ್ ಅಂದೆ. ಸರ್ ಯಾರಾದರೂ ಬರದೇ ಇರಲಿ, 9:00 ಶುರು ಮಾಡ್ತೀವಿ ಸರ್, ಬಂದುಬಿಡಿ ಅಂದರು. ನಾನು ಒಂದು ಊಬರ ಇದನ್ನೆಲ್ಲ ಹಿಡ್ಕೊಂಡು ಬಂದೆ, ಯಾಕೆಂದ್ರೆ ಅವ್ರ ಮೇಲೆ ನಂಬಿಕೆ ಇತ್ತು. ಇಲ್ಲಿ ಬಂದು ನೋಡಿರ ನಂಬಿಕೆನೇ ಸುಳ್ಳಾಗೋಯ್ತು. ಸುಳ್ಳಾಗಿದ್ದನ್ನು ಮೂಢನಂಬಿಕೆ ಅಂತೀರಾ? ಅಂದರೆ ನಂಬಿಕೆ ಅನ್ನೋದೊಂದು ಬದುಕಿನಲ್ಲಿ ಇರುತ್ತೆ. ಸುಮ್ಮನೆ ತಮಾಷೆಗೆ ಹೇಳಿದೆ, ಬಸವರಾಜು ಗೆಳೆಯರಾದ್ರಿಂದ ಸ್ವಲ್ಪ ತಮಾಷೆಯಿಂದ ಕಾಲು ಎಳೆದಿದ್ದೀನಿ ಅಷ್ಟೇನೇನು. ಯಾಕೆಂದರೆ ಕಾಲ್ನಡಿಗೆ ತಾನೇ ಅವ್ರು ಹೋಗ್ತಿರೋದು. ಅವರನ್ನು ಹೀಯಾಳಿಸ್ಬೇಕು ಅಂತ ಆಗಲಿ, ಅದನ್ನು ಟೀಕೆ ಮಾಡಬೇಕು ಅಂತ ಅಲ್ಲ. ಆದರೆ ಒಂದು ನಂಬಿಕೆ ಅನ್ನೋದು ಇರುತ್ತಲ್ಲ, ಈ ಮನುಷ್ಯರಲ್ಲಿ ಪರಸ್ಪರ ಒಂದು ನಂಬಿಕೆ ಅನ್ನೋದಿರುತ್ತೆ. ಆದರೆ ನಂಬಿಕೆ ಮತ್ತು ಮೂಢನಂಬಿಕೆಗಳ ನಡುವಿನ ವ್ಯತ್ಯಾಸ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾದ ಗೆರೆ. ಅದು ಯಾವುದನ್ನು ನಾವು ಮೂಢನಂಬಿಕೆ ಅಂತೀವಿ, ಯಾವುದನ್ನು ನಂಬಿಕೆ ಅಂತೀವಿ ಅನ್ನೋಗ ಆ ಸೂಕ್ಷ್ಮವಾದ ಗೆರೆಯೊಂದನ್ನು ನಾವು ಹಾಕೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವು ಕೆಲವನ್ನ ಮೂಢನಂಬಿಕೆ ಅಂತ ಕರಿತೇವೆ, ಅದನ್ನು ನಂಬಿದ ಜನ ಅದನ್ನು ನಂಬಿಕೆ ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ಅವ್ರಿಗೆ ನಂಬಿಕೆ ಅದು, ಆದರೆ ನಮಗೆ ಮೂಢನಂಬಿಕೆ ಅದು. ಇದರ ವ್ಯತ್ಯಾಸವನ್ನು ಗುರುತಿಸೋದಿದೆಯಲ್ಲ, ಆಗ ಯಾವುದು ಮೂಢನಂಬಿಕೆ, ಯಾವುದು ಮೌಢ್ಯಾಚಾರ, ಯಾವುದು ಕಂದಾಚಾರ ಅಂತ ಹೇಳಿದರೆ, ಯಾವುದು ಹಿಂಸೆಯನ್ನು ಪ್ರಚೋದನೆ ಮಾಡುತ್ತೋ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು, ಅಮಾನವೀಯವಾಗಿರುವಂತಹ ಆಚರಣೆಗಳಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು, ಜನರ ನಡುವೆ ಚಲನಶೀಲವಾದಂಥ ಚಿಂತನೆಗೆ ಧಕ್ಕೆ ತರ್ತಕ್ಕಂಥದ್ದು, ಜಡತ್ವವನ್ನು ಉಂಟು ಮಾಡುವಂತಹ ಸ್ಥಗಿತವಾದಂತಹ ಮನೋಧರ್ಮಗಳನ್ನು ಉಂಟು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಮೌಢ್ಯ ಆಗುತ್ತೆ. ಯಾವುದೋ ಶತಮಾನದಲ್ಲಿ ಮಾಡಿದ್ದನ್ನು ಮತ್ತೆ ಮತ್ತೆ ಅದನ್ನೇ ಆಚರಿಸ್ತಾ ಹೋದಾಗ ಅದು ಮೌಢ್ಯ ಆಗುತ್ತೆ, ಅದೊಂದು ಜಡತ್ವ ಅದು. ಆದರೆ ವೈಜ್ಞಾನಿಕ ಮನೋಧರ್ಮ ಅಥವಾ ಮೂಢನಂಬಿಕೆಯ ವಿರೋಧಿ ಇದೆಯಲ್ಲ, ಅದು ಯಾವತ್ತೂ ಅಮಾನವೀಯವಾಗಿರೋದಿಲ್ಲ, ಮಾನವೀಯವಾಗಿರುತ್ತೆ. ದೈಹಿಕವಾಗಲಿ ಮಾನಸಿಕವಾಗಲಿ ಅದು ಹಿಂಸೆ ಕೊಡೋದಿಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಬೆಳೆಸ್ತಾ ಹೋಗುತ್ತೆ ಅದು. ಅದರಿಂದ ಮೂಢನಂಬಿಕೆ ಎನ್ನುವುದನ್ನು ನಾವು ನಿರ್ವಚಿಸ್ಕೊಳ್ಳೋದ್ರ ಮುಖಾಂತರವಾಗಿಯೇ ಯಾವುದು ವೈಜ್ಞಾನಿಕ ಮನೋಧರ್ಮ ಅನ್ನೋದನ್ನು ನಾವು ವಿವರಿಸ್ಕೊಳ್ಬೇಕಾಗಿರುತ್ತೆ. ಎಷ್ಟೋ ಸಾರಿ ವೈಜ್ಞಾನಿಕ ಚಿಂತನೆ ಅನ್ನೋದಿದೆಯಲ್ಲ, ಇದು ಆಸ್ತಿಕತೆಗೆ ವಿರುದ್ಧವಾದದ್ದ, ನಾಸ್ತಿಕತೆಯ, ಈ ಥರದ ಪ್ರಶ್ನೆಗಳೆಲ್ಲ ಇವೆ ನಮ್ಮಲ್ಲಿ. ತುಂಬ ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡಿರೋರೇನೆ ವಿಜ್ಞಾನ ಬಿಡಿ, ವಿಜ್ಞಾನಿಗಳ ಬಗ್ಗೆ ಈಗಾಗಲೇ ಹನುಮಂತಯ್ಯನವರು ಹೇಳಿದ್ದಾರೆ. ಇದರ ಕಾರಣ ಏನು ಅಂದರೆ, ಆತ್ಮವಿಶ್ವಾಸದ ಕೊರತೆ ಕಾಣಿಸ್ತಾ ಇದೆ ನಮ್ಮಲ್ಲಿ. ಆತ್ಮವಿಶ್ವಾಸದ ಕೊರತೆ ಇದೆಯಲ್ಲ, ಅದು ಮಾನಸಿಕವಾದಂತಹ ಅಭದ್ರತೆಯನ್ನು ಉಂಟು ಮಾಡ್ತಾ ಇದೆ. ಆ ಮಾನಸಿಕ ಅಭದ್ರತೆ ಮತ್ತು ಆತ್ಮವಿಶ್ವಾಸದ ಕೊರತೆಯಿಂದ ವಿಜ್ಞಾನಿಗಳು ಸಹ ಯಾವ ಗಳಿಗೆಯಲ್ಲಿ ಯಾವಾಗ ಉಡಾಯಿಸಬೇಕು,
ರಾಕೆಟನ್ನು ಅಂತ ತೀರ್ಮಾನ ಮಾಡುವಂಥ ಸ್ಥಿತಿ ಇದೆಯಲ್ಲ, ಇದು ಕೇವಲ ಒಬ್ಬ ವೈಯಕ್ತಿಕವಾದಂಥ ಮನುಷ್ಯನಿಗೆ ಸಂಬಂಧಪಟ್ಟದ್ದು ಅಂತ ನನಗನ್ನಿಸೋದಿಲ್ಲ. ಒಟ್ಟು ನಮ್ಮ ಸಾಮಾಜಿಕ ಸಂರಚನೆಯಲ್ಲಿಯೇ ಇರತಕ್ಕಂತಹ, ನಮ್ಮ ಸಮಾಜದ ಅಂತರ್ಗತ ಭಾಗವಾಗಿಯೇ ಬೆಳ್ಕೊಂಡು ಬಂದಿರತಕ್ಕಂಥ, ಶತಶತಮಾನದಿಂದ ಬೆಳ್ಕೊಂಡು ಬಂದಿರತಕ್ಕಂಥ ಈ ಆತ್ಮವಿಶ್ವಾಸದ ಕೊರತೆಯಿಂದ ಬಂದದ್ದು ಇದು. ಮನುಷ್ಯ ಯಾಕೆ ದೇವರನ್ನು ನಂಬಕ್ಕೆ ಶುರು ಮಾಡ್ದ? ಯಾಕೆ ಶುರು ಮಾಡ್ದಾದರೆ ಎರಡು ಬಹಳ ಮುಖ್ಯವಾದ ಕಾರಣ. ಒಂದು ಅಭದ್ರತೆ, ಇನ್ನೊಂದು ನಿಗೂಢತೆ. ಆರಂಭದ ದಿನಗಳಲ್ಲಿ ಮನುಷ್ಯ ನಿಗೂಢವಾದಂಥ ವಾತಾವರಣದಲ್ಲಿ ಇದ್ದದ್ದರಿಂದ ಯಾಕೆ ಮಿಂಚು, ಯಾಕೆ ಗುಡುಗು, ಯಾಕೆ ಮಳೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಗ ಹುಟ್ಟಿದ್ದೇನೆ ನಿಸರ್ಗ ಆರಾಧನೆ, ಟೊಟಾಮಿಸಮ್ ಅಂತ ಏನು ಕರೀತಾರೆ, ಆ ನಿಸರ್ಗ ಆರಾಧನೆ ಅವಾಗ ಹುಟ್ಕೊಳ್ತಾ ಬಂತು. ನಿಸರ್ಗ ಆರಾಧನೆಯಿಂದ ಬೇರೆ ಬೇರೆ ಥರ ಹೋಗಿ ಈಗ ಅನೇಕ ಆರಾಧನೆಗಳು ಬಂದಿರೋದುಂಟು. ಸೊ ಅನೇಕ ಆರಾಧನೆಗಳು ಏನು ಮಾಡ್ತಿವೆ, ಮನುಷ್ಯ ವಿರೋಧಿಯಾಗಿರುವ ಅಂಶಗಳನ್ನು, ಮನುಷ್ಯನ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರೋದನ್ನು ಯಾವ್ಯಾವ ಮಾಡುತ್ತವೆ ಅದೆಲ್ಲ ಮೌಢ್ಯವೇ ನನಗೆ. ಅದರಿಂದ ಮನುಷ್ಯನ ಆತ್ಮವಿಶ್ವಾಸವನ್ನು ಬೆಳೆಸಬೇಕು. ಮೌಢ್ಯದ ನಿವಾರಣೆ ಅಂದರೆ ಅವನಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ಸಂದರ್ಭದಲ್ಲಿ ಈ ಥರ ಪ್ರಶ್ನೆಗಳಿವೆ. ಈಗ ವೈಜ್ಞಾನಿಕ ಮನೋಧರ್ಮ ಅಂದರೆ ಅದು ನಾಸ್ತಿಕವಾದವೇ, ವಿಚಾರವಾದ ಅಂದರೆ ನಾಸ್ತಿಕವಾದವೇ, ವೈಜ್ಞಾನಿಕ ಮನೋಧರ್ಮ ಅನ್ನೋದು ಆಧ್ಯಾತ್ಮಿಕತೆಗೆ ವಿರುದ್ಧವಾದದ್ದೇ, ಇಂಥ ಅನೇಕ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಬೇಕಾಗಿದೆ. ಕೇವಲ ವಿಜ್ಞಾನಿಗಳಲ್ಲ, ಭಾಳ ಬುದ್ಧಿವಂತರು, ಮೂಢನಂಬಿಕೆಯನ್ನು ವಿರೋಧ ಮಾಡೋರು ಸಹ ತಮ್ಮ ಮಕ್ಕಳನ್ನು ಮದುವೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಆ ಮಕ್ಕಳನ್ನು ಮದುವೆ ಮಾಡುವಾಗ ಏನಪ್ಪ ನಮ್ಮ ಹೆಂಡ್ತಿ ಒತ್ತಾಯ ಮಾಡಿದರು, ನಮ್ಮ ಅಪ್ಪ ಒತ್ತಾಯ ಮಾಡಿರು, ನಮ್ಮ ಅಮ್ಮ ಒತ್ತಾಯ ಮಾಡಿರು, ನಿಮ್ಮ ಮನಸ್ಸಾಕ್ಷಿ ಒತ್ತಾಯ ಮಾಡಲ್ವಾ ನಿಮಗೆ? ಆ ಪ್ರಶ್ನೆ ಕೇಳ್ಕೊಳ್ಳಲ್ವಾ? ಮೂಢನಂಬಿಕೆ ವಿರುದ್ಧ ವೇದಿಕೆ ಮೇಲೆ ಮಾತಾಡೋದು. ನಾನು ಹೇಳ್ತಿರೋದು ಬುದ್ಧಿಜೀವಿಗಳ ಬಗ್ಗೆ, ಬುದ್ಧಿಜೀವಿಗಳು ಮತ್ತು ಬುದ್ಧಿಜೀವಿಗಳ ಬಗ್ಗೆ. ಸೊ ಅಂಥ ವಿಪರ್ಯಾಸ ಒಂದಿದೆಯಲ್ಲ ನಮ್ಮ ನಡುವೆ, ತಮ್ಮ ಬದುಕಿನಲ್ಲಿ ಆಚರಣೆಗೆ ತರೋಕ್ಕಾಗದೇ ಇರೋದನ್ನು ಯಾರೂ ಮಾತಾಡಬಾರ್ದು. ನಿಜ ಹೇಳೋದಾದರೆ ಇದೆಲ್ಲ ಯಾಕಾಗ್ತಿದೆ ಹಾಗಾದರೆ? ಯಾರೋ ಒತ್ತಾಯ ಮಾಡಿದ್ರಪ್ಪ ಗೃಹ ಪ್ರವೇಶಕ್ಕಾಗಿ ನಾನು ಇನ್ನೇನೋ ಮಾಡಿದೆ ಅಂತಾರೆ. ಅನೇಕರು ಒತ್ತಾಯ ಮಾಡ್ತಿರ್ತಾರೆ ನಿಜ. ನೀನು ಏನು ಹೇಳ್ತಿದ್ಯಾ, ನಿನ್ನ ನಾಲಿಗೆ ಇದೆಯಲ್ಲ, ನಾಲಿಗೆ ಏನು ಹೇಳ್ತಿದ್ದ ಅದಕ್ಕನುಗುಣವಾಗಿ ಬದುಕ್ತಕ್ಕಂಥವ್ರು ಯಾಕಿಲ್ಲ? ಇಂಥ ವಿಪರ್ಯಾಸಗಳು, ಇಂಥ ವೈರುಧ್ಯದ ಮಧ್ಯೆ ನಾವು ಬದುಕ್ತಿದ್ದೇವೆ. ಹಾಗಾಗಿ ವೈಜ್ಞಾನಿಕ ಮನೋಧರ್ಮವನ್ನು ಕುರಿತು ಮಾತಾಡೋರಲ್ಲೂ ಅನೇಕ ರೀತಿಯ ಆಯಾಮಗಳಿವೆ, ಅನೇಕ ರೀತಿ. ಬಹಳ ಸರಳವಾದ್ದಲ್ಲ ಇದು. ನಾನು ಯಾರನ್ನು ಟೀಕೆ ಮಾಡೋಕ್ಕಾಗಿ ಇದನ್ನು ಹೇಳ್ತಾ ಇಲ್ಲ ನಾನು. ಆದರೆ ಮನುಷ್ಯನ ಮನಸ್ಸು ಸೃಷ್ಟಿಯಾದದ್ದು ಯಾವ ರೀತಿ, ನಮ್ಮೊಳಗಡೆ ಬರುವಂಥ ಚಿಂತನೆಗಳು ಶತಶತಮಾನದಿಂದ ಹೇಗೆ ಬೆಳೆದು ಬಂದಿವೆ, ಅದಕ್ಕೆ ಸಾಮಾಜಿಕವಾದಂಥ ಆರ್ಥಿಕವಾದಂಥ ಕಾರಣಗಳು ಎಷ್ಟರ ಮಟ್ಟಿಗಿವೆ, ಈ ಎಲ್ಲ ವಿಚಾರಗಳನ್ನು ನೀವು ಯೋಚನೆ ಮಾಡದೆ ಹೋದರೆ ವೈಜ್ಞಾನಿಕ ಮನೋಧರ್ಮ ಅನ್ನೋದು, ವಿಜ್ಞಾನ ಅನ್ನೋದು ಸಮಾಜದಿಂದ ಬೇರ್ಪಟ್ಟಿರುವ ಪ್ರತ್ಯೇಕವಾದ ಸ್ವತಂತ್ರ ಘಟಕ ಅಲ್ಲ ಅಂತ ತಿಳ್ಕೊಬೇಕಾಗಿರುತ್ತೆ. ಅದು ಒಂದು ಸಮಾಜದ ಭಾಗ. ನಮ್ಮ ಸಾಮಾಜಿಕ ಆರ್ಥಿಕ ಸಂರಚನೆ ಏನಿದೆ ಅದರ ಭಾಗವೇ ವೈಜ್ಞಾನಿಕ ಮನೋಧರ್ಮ. ಈಗ ಆಸ್ತಿಕನೋ ನಾಸ್ತಿಕನೋ ಎಂಥ ಸ್ಥಿತಿಗೆ ಬಂದು ನಿಂತಿದ್ದೇವೆ ಅಂದರೆ, ಈಗ ಒಂದು ಕಾಲದಲ್ಲಿ 70-80ರ ದಶಕದಲ್ಲಿ ಇಲ್ಲಿರೋರಿಗೆಲ್ಲ ಗೊತ್ತು, ನಮ್ಮ ಎಲ್ಲ ಹನುಮಂತಯ್ಯನವ್ರಿಗೆ ಗೊತ್ತು, GR ಅವ್ರಿಗೆ ಗೊತ್ತು. ಯಾರಾದರೂ ಮಠಾಧೀಶರ ಪಕ್ಕದಲ್ಲಿ ನಾವು ವೇದಿಕೆ ಮೇಲೆ ಹತ್ತಿರಲಿಲ್ಲ, ನಾವು ಕೇಳ್ತಿದ್ವಿ ಯಾರು ಬರ್ತಾರಪ್ಪ ಅಂತ ಮೊದಲು ಕೇಳ್ಕೊಳ್ತಾ ಇದ್ವಿ. ಮಠಾಧೀಶರೆಲ್ಲನೂ ಕೆಟ್ಟವರು, ಬಿಳಿ ಬಟ್ಟೆ ಹಾಕ್ತಾರೆ, ಎಲ್ಲ ಒಳ್ಳೆಯವರು ಅಂತ ಹೇಳ್ತಿಲ್ಲ ನಾನು. ಆದರೆ ಅವರೆಲ್ಲ ಒಂದು ಮಠೀಯತೆ ಅನ್ನೋದಿಂತಲ್ಲ ಅದಕ್ಕೆ. ಈಗ ಎಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅಂದರೆ, ಎರಡು ಪ್ರಗತಿಪರವಾದ ಮಾತಾಡಿಬಿಟ್ರೂ ಪರವಾಗಿಲ್ಲಪ್ಪ, ಅವ್ರ ಜೊತೆ ಸೇರಿಬಿಟ್ಟು ನಾವು ಈ ಕೋಮುವಾದಿಗಳನ್ನು, ಜಾತಿವಾದಿಗಳನ್ನು ಎದುರಿಸ್ಬಿಡೋಣ ಅನ್ನೋ ಸ್ಥಿತಿಗೆ ಬಂದು ಕೂತ್ಬಿಟ್ಟಿದ್ದೇವೆ ಇವತ್ತು. ಇಂಥದ್ದೊಂದು ಸಂದರ್ಭದ ಒಳಗಡೆ ಏನಾಗ್ತಿದೆ ಅಂತಂದರೆ, ಅದಕ್ಕೆ ನಾನು ವೈಜ್ಞಾನಿಕ ಮನೋಧರ್ಮ ಅನ್ನೋದು ಚಲನಶೀಲವಾದದ್ದು ಅಂತ ಯಾಕೆ ಹೇಳಿದೆ ಅಂದರೆ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಅದರ ಸ್ವರೂಪ ಇದೆಯಲ್ಲ ಅದನ್ನು ನಾವು ಬದಲಾಯಿಸ್ಕೊಳ್ತಾ ಬಂದಿದ್ದೇವೆ, ಅಂಥದ್ದೊಂದು ಅನಿವಾರ್ಯ ಸೃಷ್ಟಿಯಾಗ್ತಿದೆ ಅನ್ನೋ ಕಾರಣಕ್ಕಾಗಿ. ಈಗ ಕುವೆಂಪು ತಗೊಳ್ಳಿ, ಅದು ಆಧ್ಯಾತ್ಮಿಕತೆಯನ್ನು ವಿರೋಧ ಮಾಡಿದವರಲ್ಲ, ಆದರೆ ಯಾರು ಜಡತ್ವದ ಆಧ್ಯಾತ್ಮಿಕತೆ ಇದೆ ಅದನ್ನು ಪ್ರತಿಪಾದಿಸಿದವರಲ್ಲ ಅವರು. ಆಧ್ಯಾತ್ಮಿಕತೆಗೆ ಒಂದು ಸಾಮಾಜಿಕ ಆಯಾಮವನ್ನು ತಂದುಕೊಟ್ಟವರು ಕುವೆಂಪು ಆಗಿದ್ದರು. ಅದು ವೈರುಧ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸ್ಬೋದು. ಇದೇನಯ್ಯ ವೈಜ್ಞಾನಿಕ ಮನೋಧರ್ಮದ ಬಗ್ಗೆ ಮಾತಾಡ್ತಾರೆ, ಮೂಢನಂಬಿಕೆ ವಿರೋಧಿಸ್ತಾರೆ, ನಾನು ದೇವಸ್ಥಾನಕ್ಕೇನು ಹೋಗಲ್ಲ ಅಂತಾರೆ, ಲೇಖನಗಳಲ್ಲಿ ಭಗವಂತ ಅನ್ನೋ ಪದನೂ ಬಳಸ್ತಾರೆ ಅವರು. ಇದೆಲ್ಲ ವೈರುಧ್ಯ ಅಲ್ವಾ? ಈ ವೈರುಧ್ಯಗಳು ಎಲ್ಲಿಂದ ಹುಟ್ಟಿದ್ವು? ಈ ವೈರುಧ್ಯ ಹುಟ್ಟಿರುವಂಥ ಸಮಾಜ ಯಾವುದು? ಆ ಸಮಾಜದ ಒಳಗಡೆ ವೈಜ್ಞಾನಿಕತೆ ಮತ್ತು ಆಧ್ಯಾತ್ಮಿಕತೆ ಎರಡನ್ನೂ ಬೆಸೆಯೋದಕ್ಕೆ ಸಾಧ್ಯ ಅಂತ ಕುವೆಂಪು ಅವ್ರು ನಂಬ್ಕೋತಾರೆ.
ಆ ಕುವೆಂಪು ಅವರ ನಂಬಿಕೆಯನ್ನೇ ಹೆಚ್ಚನ್ನು ಮುಂದುವರಿಸ್ತಾರೆ ನನ್ನ ದೃಷ್ಟಿಯಲ್ಲಿ. ಕುವೆಂಪು ಅವರು ಯಾರ ನಂಬಿಕೆಯನ್ನು ಮುಂದುವರಿಸಿದ್ರು, ವಿವೇಕಾನಂದರ ನಂಬಿಕೆಯನ್ನು ಮುಂದುವರಿಸ್ತಾರೆ. ಸೊ ಹೀಗೆ ನಮ್ಮಲ್ಲಿ ಅನೇಕ ವೈರುಧ್ಯಗಳ ನಡುವೆ ನಾವು ವೈಜ್ಞಾನಿಕ ಮನೋಧರ್ಮ ಅಂದರೆ ಏನು ಅಂದ್ಕೊಂಡು ಜನಗಳಿಗೆ ಎದುರಿಸಬೇಕಾಗಿರುತ್ತೆ. ಇದು ಕೇವಲ ಆಸ್ತಿಕತೆ ನಾಸ್ತಿಕತೆಯ ಪ್ರಶ್ನೆ ಅಲ್ಲ. ಕುವೆಂಪು ಪ್ರಕಾರ ವಿಚಾರವಾದ ಅಂದರೆ ನಾಸ್ತಿಕವಾದವಾಗಬೇಕಾಗಿಲ್ಲ ಅಂತಾರೆ ಅವರು. ಅಂದರೆ ಜನ ಇವತ್ತು ದೇವ್ರನ್ನ ನಂಬಿದ್ದಾರೆ, ಧರ್ಮ ನಂಬಿದ್ದಾರೆ. ನಾವು ಎಲ್ಲಿಗೆ ಬಂದಿದ್ದೇವೆ ಅಂದರೆ 70-80ರ ದಶಕದ ನಾಸ್ತಿಕವಾದದ ಪ್ರತಿಪಾದನೆಯನ್ನು ಬಿಟ್ಟು ನೀನು ದೇವರಾದರೂ ನಂಬ್ಕೋ, ಧರ್ಮ ಆದರೂ ನಂಬ್ಕೋ, ಆದರೆ ದೇವರು ಧರ್ಮವನ್ನು ದುರುಪಯೋಗ ಮಾಡಿಕೊಳ್ಬೇಡ ಅನ್ನೋ ಸ್ಥಿತಿಗೆ ಬಂದಿದ್ದೇವೆ ನಾವು. ಅಂದರೆ ಇವತ್ತಿನ ಸಂದರ್ಭ ಇದೆಯಲ್ಲ, ಇವತ್ತಿನ ಸಂದರ್ಭ ಕೆಲವನ್ನ ನಮ್ಗೆ ಹೇಳ್ಕೊಡುತ್ತೆ, ನಮಗದು ಹೇಳ್ಕೊಡುತ್ತೆ, ಸಮಾಜ ನಮಗೊಂದು ಪಾಠ ಕಲಿಸುತ್ತೆ. ಯಾಕೆ ಕಲಿಸುತ್ತೆ ಅಂದರೆ ಜನಗಳನ್ನು ತಲುಪಬೇಕಾಗಿದೆ. ನಾವು ಹೀರೋ ಆಗೋಕ್ಕಲ್ಲ ಇರೋದು ಇಲ್ಲಿ. ಜನಗಳನ್ನು ತಲುಪದೆ ಹೋದರೆ ನಾವು ಯಾವ ಬದಲಾವಣೆನೂ ಮಾಡೋಕ್ಕಾಗೋದಿಲ್ಲ. ಆಗ ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಜನರ ಮನಸ್ಥಿತಿಯನ್ನು ರೂಪಿಸಿದ ಶಕ್ತಿಗಳು ಯಾವುವು ಅನ್ನೋದನ್ನು ಯೋಚನೆ ಮಾಡ್ಕೋಬೇಕು. ಇದು ಬುದ್ಧ ಗುರುವಿನಂಥವನಿಗೆ ಗೊತ್ತಿತ್ತು ಆ ಕಾಲದಲ್ಲೇನೆ. ಆದ್ದರಿಂದ ಬುದ್ಧ ದೇವರ ಬಗ್ಗೆ ಮೌನವನ್ನು ವಹಿಸಿದರು. ಬಸವಣ್ಣವರು ಭಕ್ತಿಯ ಖಾಸಗಿತನ ಕುರಿತು ಮಾತಾಡಿದರು. ಶರಣ ಸತಿ ಲಿಂಗಪತಿ ಅಂದರೆ ಒಬ್ಬ ಸತಿಪತಿ ಇರ್ತಾರಲ್ಲ, ಅವರ ಏಕಾಂತ ಇದೆಯಲ್ಲ, ಹಾಗೆ ಭಕ್ತಿ ಅಂದರು. ಭಕ್ತಿ ಖಾಸಗಿ ಆದದ್ದು. ಇಡೀ ದೇಗುಲವನ್ನು ತಗೊಂಬಂದು ದೇಹಕ್ಕೆ ಸ್ಥಳಾಂತರ ಮಾಡಿದರು ಅವರು. ಸೊ ಹೀಗೆ ಬಸವಣ್ಣವರು ದೇವರನ್ನೇ ನಿರಾಕರಿಸಲಿಲ್ಲ, ಆದರೆ ಭಕ್ತಿ ಇದೆಯಲ್ಲ, ಅದು ಬಹಿರಾಡಂಬರ ಅಲ್ಲ, ಸಾರ್ವಜನಿಕವಾಗಿ ಹೇಳ್ತಕ್ಕಂಥದ್ದಲ್ಲ, ಅದು ಖಾಸಗಿ ಆದದ್ದು ಅಂದರು. ಬುದ್ಧ ದೇವರ ಬಗ್ಗೆ ಮೌನವನ್ನು ವಹಿಸಿದ್ರು. ಆ ಮೌನದಲ್ಲಿಯೇ ಲಕ್ಷಾಂತರ ಮಾತುಗಳಿವೆ. ಅವತ್ತಿನ ಸಂದರ್ಭದಲ್ಲಿ ಜನಗಳನ್ನು ತಲುಪಬೇಕಾಗಿರ್ತಕ್ಕಂತಹ ವಿಧಾನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಬುದ್ಧ ಕಂಡುಕೊಂಡಿದ್ದು ಉಂಟು. ಅಂಬೇಡ್ಕರ್ ಅವರ ಆಧ್ಯಾತ್ಮಿಕತೆಗೆ ವಿರೋಧಿ ಆಗಿರಲಿಲ್ಲ. ಅಂಬೇಡ್ಕರ್ ಅವರು ಮಾರ್ಕ್ಸ್ವಾದವನ್ನು ಕುರಿತು ಮಾತಾಡೋ ಸಂದರ್ಭದಲ್ಲೆಲ್ಲ ಆರ್ಥಿಕ ವಿಚಾರಗಳಲ್ಲಿ ಮಾರ್ಕ್ಸ್ವಾದವನ್ನು ಅವರು ಒಪ್ತಾರೆ. ಸಂವಿಧಾನ ಸಭೆಯಲ್ಲೇ ಮಾರ್ಕ್ಸ್ವಾದದ ಬಗ್ಗೆ ಮಾತಾಡ್ತಾರೆ. ಆದರೆ ಅದರಲ್ಲಿ ಸ್ಪಿರಿಚುಯಾಲಿಟಿ ಇಲ್ಲ ಅನ್ನೋಂಥ ಒಂದು ಆಕ್ಷೇಪವನ್ನು ಮಾಡ್ತಾರೆ. ಅಂದರೆ ಸ್ಪಿರಿಚುಯಾಲಿಟಿ ಅನ್ನೋದು ಧರ್ಮವೇ ಆಗಬೇಕಾಗಿಲ್ಲ, ಸ್ಪಿರಿಚುಯಾಲಿಟಿ ಅನ್ನೋದು. ಹಾಗಾಗಿ ಆಧ್ಯಾತ್ಮಿಕತೆ ಎನ್ನುವುದಕ್ಕೆ ಹೊಸ ನಿರ್ವಚನವನ್ನು ಕೊಟ್ಟಂತಹ ವಿವೇಕಾನಂದ ಇದ್ದಾರೆ, ಕುವೆಂಪು ಇದ್ದಾರೆ, HN ಇದ್ದಾರೆ, ಅಂಬೇಡ್ಕರ್ ಇದ್ದಾರೆ, ಇವರೆಲ್ಲ ಇದ್ದಾರೆ. ಇಂಥ ಸಂದರ್ಭದ ಒಳಗಡೆ ನಾವು ಜನಗಳನ್ನು ತಲುಪುವುದಕ್ಕೆ ಬೇಕಾಗಿರ್ತಕ್ಕಂಥ ವೈಜ್ಞಾನಿಕ ಮನೋಧರ್ಮದ ಸಾಧನಗಳ್ಯಾವುದು, ಕಾರ್ಯವಿಧಾನ ಯಾವುದು, ಇದನ್ನು ಯೋಚನೆ ಮಾಡಬೇಕಾದ ಸಂದರ್ಭದಲ್ಲಿ ನಾವಿದ್ದೇವೆ. ಎಷ್ಟೋ ಸಾರಿ 100ಕ್ಕೆ ನಮಗೆ ಇಷ್ಟವಾಗದೇ ಇರುವಂಥ ಕಾರ್ಯವಿಧಾನಗಳನ್ನು ಅನುಸರಿಸಬೇಕಾಗಿರುತ್ತೆ. ಅಂಥ ವಿಪರ್ಯಾಸ ಸಂದರ್ಭದಲ್ಲಿ ನಾವಿದ್ದೇವೆ. ದೇವರ ಹೆಸರನ್ನಾಗಲಿ ಧರ್ಮದ ಹೆಸರನ್ನಾಗಲಿ ದುರುಪಯೋಗ ಮಾಡಿಕೊಳ್ಳದೆ ಅವರವರಿಗೆ ಬಿಟ್ಟುಬಿಡಿ. ಅದು ಖಾಸಗಿ ಆಗಿರಲಿ, ಆದರೆ ಆ ಹೆಸರಿನಲ್ಲಿ ಮೌಢ್ಯವನ್ನು ಬಿತ್ತಬೇಡಿ, ಆ ಹೆಸರಿನಲ್ಲಿ ಅಮಾನವೀಯವಾಗಬೇಡಿ, ಆ ಹೆಸರಿನಲ್ಲಿ ಹಿಂಸೆ ಕೊಡಬೇಡಿ, ಆ ಹೆಸರಿನಲ್ಲಿ ದ್ವೇಷವನ್ನು ಬಿತ್ತಬೇಡಿ ಅಂತ ಹೇಳುವಂತಹ ಒಂದು ಸಂದರ್ಭದ ಒಳಗಡೆ ನಾವಿದ್ದೇವೆ. ಹಾಗಾಗಿ ನನಗನ್ನಿಸ್ತಕ್ಕಂಥದ್ದು ಏನಂದರೆ, ವೈಜ್ಞಾನಿಕ ಚಿಂತನೆ ಅಂತ ಅನ್ನತಕ್ಕಂಥದ್ದು ಸಾಮಾಜಿಕ ಚಿಂತನೆ ಆಗಬೇಕು ಅಂತ. ವೈಜ್ಞಾನಿಕ ಚಿಂತನೆ ಅನ್ನೋದು ಕೇವಲ ಮೌಢ್ಯದ ವಿರೋಧಿ ಅಷ್ಟೇ ಅಲ್ಲ, ಅದೊಂದು ಸಾಮಾಜಿಕ ಚಿಂತನೆ ಆಗಬೇಕು. ಆಗ ಸಾಮಾಜಿಕ ಚಿಂತನೆ ಆದಾಗ ಮಹಿಳೆಯರನ್ನು ಕುರಿತಂತೆ ಇರತಕ್ಕಂತಹ ಅನೇಕ ದುಷ್ಟ ಆಚರಣೆಗಳು ಯಾಕೆ ಬಂದು, ಅದಕ್ಕಿರೋ ಸಾಮಾಜಿಕ ಕಾರಣ ಏನು? ಅಸ್ಪೃಶ್ಯತೆ ಅಂತ ಆಚರಣೆ ಯಾಕೆ ಬಂತು, ಅದಕ್ಕಿರೋ ಸಾಮಾಜಿಕ ಕಾರಣಗಳೇನು? ಬಡವ ಬಲ್ಲಿದ ಅನ್ನೋಂಥ ಮೇಲು ಕೀಳು ಯಾಕೆ ಬಂತು, ಅದಕ್ಕಿರುವ ಆರ್ಥಿಕ ಕಾರಣಗಳೇನು? ಇವೆಲ್ಲವನ್ನು ಯೋಚನೆ ಮಾಡುತ್ತೆ. ಹಾಗಾಗಿ ವೈಜ್ಞಾನಿಕ ಚಿಂತನೆ ಒಂದು ಸಾಮಾಜಿಕ ಚಿಂತನೆ ಆದಾಗ ಮಾತ್ರ ಅದಕ್ಕೊಂದು ತಾತ್ವಿಕವಾದಂತಹ ಗಟ್ಟಿತನ ಬರೋಕ್ಕೆ ಸಾಧ್ಯ. ಆಗ ಅದು ಮಹಿಳೆಯರನ್ನು ಒಳಗೊಳ್ಳುತ್ತೆ, ದಲಿತರನ್ನು ಒಳಗೊಳ್ಳುತ್ತೆ, ಬಡವರನ್ನು ಒಳಗೊಳ್ಳುತ್ತೆ, ಎಲ್ಲರನ್ನೂ ಒಳಗೊಂಡಂತಹ ಒಂದು ಸಾಮಾಜಿಕ ಚಿಂತನೆಯಾಗಿ ಬೆಳೆಯೋದಕ್ಕೆ ಸಾಧ್ಯ. ಹಾಗಾಗಿ ವೈಜ್ಞಾನಿಕ ಚಿಂತನೆಯ ನಿರ್ವಚನ ಮತ್ತು ವಿವರಣೆಯನ್ನು ನಮ್ಮ ಸಂದರ್ಭದಲ್ಲಿ ಈ ರೀತಿ ಮಾಡಿಕೊಳ್ತಾ ಅದನ್ನೊಂದು ಸಾಮಾಜಿಕ ಚಿಂತನೆಯಾಗಿ ರೂಪಾಂತರಿಸುವುದರ ಮುಖಾಂತರ ಮತ್ತು ಅದನ್ನು ಗಟ್ಟಿಗೊಳಿಸುವಂಥ ಕೆಲಸ ಆಗಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ವೈಜ್ಞಾನಿಕ ಚಿಂತನೆ ಅನ್ನೋದು ಕೇವಲ ಧರ್ಮಸ್ಥಳ, ತಿರುಪತಿ, ಇದು ನಮ್ಮ ಆಚರಣೆಗೆ ಸಂಬಂಧಪಟ್ಟದ್ದಿದೆಯಲ್ಲ, ಅದು ಜನ ನಂಬ್ತಾ ಬರ್ತಿದ್ದಾರಲ್ಲ, ಅಲ್ಲಿ ನಿಮ್ಗೆ ಏನು ಪ್ರಯೋಜನ ಆಗ್ತಿಲ್ಲ ಅನ್ನೋದು ಒಂದು. ಆದರೆ ಅದರ ಹಿಂದಿರುವ ಕಾರಣಗಳೇನು,
ಹಾಗಾಗಿ ಜನಗಳಲ್ಲಿ ವೈಜ್ಞಾನಿಕ ಚಿಂತನೆ ಅನ್ನೋದು ಮೂಡಬೇಕಾದ್ರೆ ನಮ್ಮಲ್ಲಿ ಸಾಮಾಜಿಕ ಬದಲಾವಣೆ ಆಗಬೇಕು, ಆರ್ಥಿಕ ಬದಲಾವಣೆ ಆಗಬೇಕು, ಲಿಂಗ ತಾರತಮ್ಯ ಹೋಗಬೇಕು. ಇದು ಆಳದಲ್ಲಿ ನಡಿಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಬದಲಾವಣೆ ಅಥವಾ ದೊಡ್ಡ ಬೌದ್ಧಿಕ ಕ್ರಾಂತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಥ ಸಾಮಾಜಿಕ, ಆರ್ಥಿಕ, ಬೌದ್ಧಿಕ ಕ್ರಾಂತಿಯ ಮುಖಾಂತರವಾಗಿ ನಾವು ನಿಜವಾದ ಅರ್ಥದ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸೋದಕ್ಕೆ ಸಾಧ್ಯ. ಇದರ ಅಂತರ್ ಸಂಬಂಧಗಳನ್ನು ಬಿಟ್ಟು ಮೇಲ್ಪದರದಲ್ಲಷ್ಟೇ ಮಾತಾಡ್ತಾ ಹೋದರೆ ಅದು ರೋಚಕವಾಗಿರುತ್ತೆ ಅಷ್ಟೇನೇನೆ. ಆದರೆ ರೋಚಕತೆ ಅಲ್ಲ, ಇವತ್ತು ರಚನಾತ್ಮಕವಾಗಿ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ನನಗೆ ಬಹಳ ದೃಢವಾಗಿ ಅನ್ನಿಸ್ತಿರ್ತಕ್ಕಂಥದ್ದು ವೈಜ್ಞಾನಿಕ ಚಿಂತನೆ ಸಾಮಾಜಿಕ ಚಿಂತನೆಯಾಗಿ ಬೆಳೀಬೇಕು. ಅದರ ಜೊತೆಗೆ ಜನರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಜನರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಅದನ್ನು ತಲುಪೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆ ಜನರ ಮನಸ್ಸನ್ನು ಮುಟ್ಟುವ ಕಾರ್ಯವಿಧಾನಗಳನ್ನು ಕುರಿತು ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಅವರ ಮನಸ್ಸನ್ನು ಮುಟ್ಟಿ ಅದನ್ನು ಹೇಗೆ ಪರಿವರ್ತಿಸ್ಬೋದು, ಹೇಗೆ ಬದಲಾಯಿಸ್ಬೋದು, ಯಾಕೆ ಅವ್ರ ಮನಸ್ಸಿನಲ್ಲಿ ಈ ಮೌಢ್ಯ ಎಲ್ಲ ಬಂದಿದೆ, ಅವ್ರಿಗೆ ಮನವರಿಕೆ ಮಾಡಿಕೊಡೋವಂಥ ವಿಧಾನಗಳೇನು, ಇವುಗಳನ್ನು ಕುರಿತಂತೆ ನಾವು ಆಳವಾಗಿ ಯೋಚನೆ ಮಾಡುವಂಥ ಸನ್ನಿವೇಶದಲ್ಲಿದ್ದೇವೆ ಮತ್ತು ಅಗತ್ಯವೂ ಹೌದು ಅಂತ ಹೇಳ್ತಾ ಈ ಪಾದಯಾತ್ರೆ ಇಂಥದ್ದೊಂದು ಹೊಸ ಚಿಂತನೆಯೊಂದನ್ನು ಬೆಳೆಸೋದಕ್ಕೆ ಕಾರಣ ಆಗಲಿ. ಅಷ್ಟು ಸುಲಭ ಅಲ್ಲ ನಡ್ಕೊಂಡು ಹೋಗ್ತಕ್ಕಂಥದ್ದು. ಪಾದಯಾತ್ರೆ ಅನ್ನೋದು ಸುಲಭವಾದ ಕೆಲಸ ಅಲ್ಲ. 5 ದಿವಸ ಇವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಮುಖಾಂತರ ಎಚ್ಚನ್ನವ್ರಿಗೆ ಅಷ್ಟೇ ಗೌರವವನ್ನು ಕೊಡ್ತಿದ್ದಾರೆ ಅಲ್ಲ, ಎಚ್ಚನ್ನವ್ರಿಗೂ ಗೌರವವನ್ನು ಕೊಡ್ತಾ ಅದರ ಜೊತೆಗೆ ವೈಜ್ಞಾನಿಕ ಚಿಂತನೆ ಅಂದರೆ ಏನಿದೆ ಅದನ್ನು ಜನಗಳಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರಲ್ಲ. ಹಾಗಾಗಿ ಜನರ ಕಡೆಗೆ ನಡೆದಂತಹ ಈ ಪಾದಯಾತ್ರೆಗೆ ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇದೇ ಸಂದರ್ಭದಲ್ಲಿ ನಾವು 4 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ವೈಜ್ಞಾನಿಕ ಮನೋಧರ್ಮವನ್ನು ಒಳಗೊಂಡಂತಹ 4 ಕೃತಿಗಳು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಿಂದ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತೀನಿ. ಬಂಧುಗಳೇ, ಇಲ್ಲೇ ಯಾಕೆ ಮಾತನಾಡ್ತೀನಿ ಅಂದರೆ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಅಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಕಷ್ಟ. 9 ಗಂಟೆಗೆ ಹೊರಡ್ಬೇಕಾದವರು 12 ಗಂಟೆ ಆದರೂ ಹೊರಟಿಲ್ಲ ಇನ್ನೂ. ಅದು ಯಾವ ದೇವರ ಪ್ರೀತಿನೋ ಗೊತ್ತಾಗ್ತಾ ಇಲ್ಲ. ಹೆಬ್ಬಾಳದ ಹತ್ರ ಸುಮಂಗಲಿ ಸೇವಾಶ್ರಮದ ಸುಶೀಲಮ್ನವ್ರು ಕಾಯ್ತಾ ಇದ್ದಾರೆ ನೀವು ಬರ್ತೀರಿ ಅಂತ. ಇನ್ನು ಯಲಹಂಕದಲ್ಲಿ ಯಾರ್ಯಾರು ಕಾಯ್ತಾ ಇದ್ದಾರೆ. ಏನು ರಾಹುಕಾಲ ಎಲ್ಲ ಮುಗಿಲಿ ಅಂತ ಕಾದಿದ್ದು ಓಡ್ತಾ ಇದ್ದ. ರಾಹು ಕೇತುಗಳನ್ನ ದಾರಿಯಲ್ಲಿ ಹೋಗ್ತಾ ಚೆನ್ನಾಗಿ ಬಲಿ ಹಾಕಿ ಸಮಗ್ರವಾದಂಥ ಚಿಂತನೆಯನ್ನು ನೀವು ಎಷ್ಟರ ಮಟ್ಟಿಗೆ ಬೇರೆಯವ್ರಿಗೆ ತಲುಪಿಸಕ್ಕೆ ಸಾಧ್ಯವೋ ಅಷ್ಟನ್ನು ತಲುಪಿಸೋದ್ರಲ್ಲಿ ನೀವು ಫಲಕಾರಿಯಾಗ್ತೀರಿ ಅಂಥೇಳಿ ಅಂದ್ಕೋಬೇಕಷ್ಟೆ. ನಿಜಕ್ಕೂ ಕೂಡ ಬಹಳ ಕಠಿಣವಾದಂಥ ಕೆಲಸ. ಗೊತ್ತಲ್ಲ ಇವಾಗ ಏನು ನಡೀತಾ ಇದೆ ಪ್ರಯಾಗದಲ್ಲಿ. ಅಂಥ ಒಂದು ದೈತ್ಯ ಶಕ್ತಿ ಇರುವಾಗ, ದೈತ್ಯರೇ ವಿಜ್ಞಾನದ ಶಕ್ತಿ ಎಷ್ಟರ ಮಟ್ಟಿಗೆ ಅದರ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಅನ್ನೋದರ ಒಂದು ಪ್ರಯೋಗವನ್ನು ತಾವು ಇವಾಗ ನಡೆಸೋದಕ್ಕೆ ಹೊರಟಿದ್ದೀರಿ. ಡಾಕ್ಟರ್ ಎಚ್.ಎನ್. ಅವ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಯಾಕೆಂತಂದರೆ 30 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿದ್ದು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ, ಜಗಳ ಮಾಡಿದ್ದೀನಿ, ಬೇಕಾದಷ್ಟು ರೀತಿಗಳಲ್ಲಿ ಸಹಕಾರವನ್ನು ನೀಡಿದ್ದೀವಿ, ವಿರೋಧನೂ ಮಾಡಿದೆ. ಅದಿರಲಿ, ಇಡೀ ವೈಜ್ಞಾನಿಕ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹನುಮಂತಯ್ಯನವರು ಮತ್ತು ಬರ್ಗೂರವರಿಬ್ಬರೂ ಕೂಡ ಬಹಳ ಕಡಿಮೆ ಕಾಲದಲ್ಲೇ ಸಮಗ್ರವಾದಂಥ ಒಂದು ಚಿಂತನೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಹಿಂದೆ ಕೇಂದ್ರ ಅಂತ ಅನ್ಬಾರ್ದು, ಒಕ್ಕೂಟ ಅಂತ ಅನ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಯಾಕೆಂತಂದರೆ ಆ ಒಕ್ಕೂಟದ ಸಿದ್ಧಾಂತವನ್ನೇ ತಿರಸ್ಕರಿಸ್ತಕ್ಕಂಥ ಒಂದು ಕಾಲಮಾನದಲ್ಲಿ
ಅದನ್ನು ನಾವು ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಹೇಳಬೇಕಾದಂಥ ಸಂದರ್ಭ. ಇಲ್ಲಿ ಆ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಇದ್ದ. ಆ ಮಂತ್ರಿನ ಎದುರುಗಡೆ ನಿಲ್ಲಿಸ್ಕೊಂಡು ಬೈದಿದ್ದೀನಿ, ಬೈಸ್ಕೊಂಡಿದ್ದೀನಿ. ಆತ ಏನು ಹೇಳ್ತಾ ಇದ್ರು ಅಂತಂದರೆ, ಈ ಮೊನ್ನೆ ಕೂಡ ಪೇಪರಲ್ಲಿ ಬಂದಿದ್ದಾರೆ, ಆ ಮನುಷ್ಯ ಕೋತಿ ಮನುಷ್ಯ ಅದನ್ನು ಎಲ್ಲೂ ಕಾಣಲಿಲ್ವಂತೆ, ಆದ್ದರಿಂದ ಡಾರ್ವಿನ್ ಮೂರ್ಖ. ನಾನು ಹೇಳಿದೆ, ನೋಡಪ್ಪ, ಡಾರ್ವಿನ್ ಏನಾದರೂ ಹೇಳಿರಲಿ, ನೀನು ಮೂರ್ಖ ಅನ್ನೋದನ್ನು ಮಾತ್ರ ಸಾಬೀತುಪಡಿಸಿದ್ಯಾ ನೀನು? ನೋಡೋಣ, ನೀನು ಕೋತಿ ಆದರೆ ಆವಾಗ ಇನ್ನೇನಾದರೂ ಹೊಸ ವಿಜ್ಞಾನದ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ಬೋದೇನೋ. ಇಂಥ ಜನಗಳ ಮಧ್ಯೆ, ಸುಳ್ಳು ಸುಳ್ಳು ಹೇಳ್ತಕ್ಕಂಥ ಜನಗಳ ಮಧ್ಯೆ, ಅವಿವೇಕವನ್ನೇ ವಿವೇಕ ಅಂಥೇಳಿ ಸಾಧಿಸ್ತಕ್ಕಂಥ ಇರೋ ಜನಗಳ ಮಧ್ಯೆ ನಾವು ಯಾವ ರೀತಿಯಲ್ಲಿ ಪ್ರವೇಶ ಮಾಡ್ತೇವೆ, ಪ್ರಭಾವ ಬೀರ್ತೇವೆ ಅನ್ನೋ ಪ್ರಶ್ನೆ ಇದೆ. ಎರಡೇ ಅಂಶಗಳನ್ನು ಪ್ರಸ್ತಾಪ ಮಾಡಿ ನಾನು ಮತ್ತೆ ಮುಗಿಸ್ತೀನಿ, ಯಾಕೆಂತ ಇವು ಹೊರಡಬೇಕು, ಬೇರೆಯವರು ಮಾತನಾಡೋದು. ಜಗತ್ತೆಲ್ಲ ಏನು ಅಸತ್ಯ ಅಂತ ಹೇಳ್ತಕ್ಕಂಥ ಶಂಕರಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧ್ಯಾಯದಲ್ಲೇನೆ ಮಿಥ್ಯಾಜ್ಞಾನ ಅಂದರೆ ಏನು ಅನ್ನೋದನ್ನು ಹೇಳಿ, ಅತಸ್ಮಿನ್ ತದ್ಬುದ್ಧಿ ಅಂತ. ಯಾವುದು ಅಲ್ಲವೋ ಅದರಲ್ಲಿ ಅದು ಅನ್ನೋ ಭಾವವನ್ನು ಬೆಳೆಸ್ಕೊಳ್ಳೋದು, ಸುಖವಲ್ಲದಲ್ಲೇ ಇರೋದನ್ನು ಸುಖ ಅಂತ ಅಂದ್ಕೊಳ್ಳೋದು, ಕೋತಿ ಅನ್ನೋದನ್ನು ಕೋತಿ ಅಲ್ಲ ಅಂತ ಅಂದ್ಕೊಳ್ಳೋದು, ಅತಸ್ಮಿನ್ ತದ್ಬುದ್ಧಿ ಅಂತ. ಅದನ್ನು ಹೇಳ್ಬಿಟ್ಟು ಶಂಕರಾಚಾರ್ಯರು ತೀರ್ಮಾನ ಏನು ಮಾಡೋದು, ಇಡೀ ಪ್ರಪಂಚವೇ ಅಸತ್ಯ, ಮಿಥ್ಯೆ. ಮಿಥ್ಯಾ ಪ್ರಪಂಚವೇ ಆದರೆ ಅವರ ಅನುಭವಕ್ಕೆ ಬರುತ್ತೆ. ನೀನು ಯಾಕಪ್ಪ ಇಷ್ಟೊಂದು ಗಟ್ಲ ಹರ್ಕೋತೀಯ, ಮಿಥ್ಯೆ ತಾನೇ, ಬಿಡು, ಅಲ್ಲಿಗೆ ನಿಲ್ಲಿಸ್ಬಿಡು. ಸತ್ಯ ಆದರೆ ಅದನ್ನು ನಾವು ಉತ್ತಮಪಡಿಸ್ಬೇಕು, ಮಧ್ಯಪ್ರವೇಶ ಮಾಡಬೇಕು, ತಿದ್ದಬೇಕು. ಇನ್ನೊಂದು ಇಲ್ದಲೇ ಇರೋದನ್ನು ನೀನೇನು ತಿದ್ದಕ್ಕೆ ಹೋಗ್ತೀಯ? ಇಂಥ ಜ್ಞಾನ ಶಾಖೆ ಬೆಳೆದಿರೋ ದೇಶದಲ್ಲಿ ನಾವು ಯಾವ ರೀತಿಯಲ್ಲಿ ಸತ್ಯತ್ವವನ್ನು ನಾವು ಮುಂದೆ ಹೊಳ್ತೇವೆ ಅಂತ. ಮಾರ್ಕ್ಸ್ ಅಂತ ಒಬ್ಬಿದ್ದ, ಅವನು ಯಾರೋ ಒಬ್ಬ ಬಂದು ಕೇಳಿದಂತೆ, ನಿನ್ನ ಹೆಸರಲ್ಲಿ ಏನೋ ಮಾರ್ಕ್ಸ್ವಾದ ಅಂತ, ಅಂಬೇಡ್ಕರ್ವಾದ ಅಂತ ಯಾರೋ ಗುರುಕೊಂಡ್ರು ಮೊನ್ನೆ, ಒಬ್ಬ ಮೂರ್ಖ ಹಾಳಾಗೋದು. ಅದಕ್ಕೆ ಆತ ಹೇಳಿದ್ನ, ಆ ಥರದ್ದೇನಿಲ್ಲಪ್ಪ, ನನ್ನ ಚಿಂತನೆಗೆ ಇರತಕ್ಕಂಥ ಆಕರ ಅಂತಂದರೆ ಪ್ರಕೃತಿ ವಿಜ್ಞಾನ. ಪ್ರಕೃತಿ ವಿಜ್ಞಾನದಲ್ಲಿ ಏನೇನೆಲ್ಲ ಪರಿಕರಗಳಿವೆ, ಪ್ರಕ್ರಿಯೆಗಳಿವೆ, ಪದ್ಧತಿಗಳಿವೆ, ಅದನ್ನು ನಾನು ಇಡೀ ಸಮಾಜಕ್ಕೆ, ನಮ್ಮ ಜೀವನಕ್ಕೆ, ಪ್ರತಿಯೊಂದಕ್ಕೂ ಅನ್ವಯ ಮಾಡ್ತಕ್ಕಂಥದ್ದು ಒಂದೇ ನನ್ನ ಮಾತು ಅಂತ. ಒಬ್ಬ ಸಸ್ಯಶಾಸ್ತ್ರವನ್ನು ಓದ್ತಕ್ಕಂಥವನು ಹುರುಳಿ ಬೀಜ ತೊಗೊಂಡು ನೆಟ್ಟಾದ್ಮೇಲೆ ದಯವಿಟ್ಟು ಹುರುಳಿ ಬೀಜವೇ ಮೇಲಕ್ಕೆ ಬಾ, ಅವನೆಷ್ಟು 10 ಸಲ ಕರೆದ್ರೂ ಬರಲ್ಲ. ಅದು ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಮಣ್ಣು ಚೆನ್ನಾಗಿರಬೇಕು, ಬೆಳೆಯೋಕ್ಕೆ ಶುರು ಮಾಡಿ. ಹೇಗೆ ಬೆಳೆಯೋದು ಅದನ್ನು ಅವನು ಅಧ್ಯಯನ ಮಾಡ್ತಾನೆ. ಆದ್ದರಿಂದ ಅದರ ಯಾವ ಒಂದು ನಿಯಮವನ್ನು ಪರಿಪಾಲಿಸ್ತಾ ಅದು ತನ್ನ ವೃದ್ಧಿಯನ್ನು ಕಂಡುಕೊಳ್ಳುತ್ತೋ, ಹಾಗೆ ಮಾನವ ಸಮಾಜ ಕೂಡ ಅದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ, ಕಂಡುಕೊಳ್ಳೋದಕ್ಕೊಂದು ಮಾರ್ಗ ಇದೆ. ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡ್ರೆ, ಹೆಚ್ಚೇನು ಹೇಳಿದ್ದು, ಇನ್ನೊಬ್ರು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು, ಎಲ್ಲರದ್ದನ್ನು ಕೂಡ ಅದರಲ್ಲೇ ಸೇರಿಸ್ಕೋಬೋದು ಅಂತ. ಇನ್ನೊಬ್ಬ ನಮ್ಮ ಪರಂಪರೆಯಲ್ಲಿ ಇದ್ದಂಥ ಬಹಳ ಮುಖ್ಯವಾದಂಥ ವೈಜ್ಞಾನಿಕ ಚಿಂತನೆಯ ಹರಿಕಾರ ಚರಕ ಸಂಹಿತೆಯಲ್ಲಿ ಅವನು ರೋಗ ಇತ್ಯಾದಿಗಳನ್ನೆಲ್ಲ ಮಾತನಾಡಿದ್ದಾದ್ಮೇಲೆ ಒಂದು ಕಡೆ ಹೇಳ್ತಾನೆ, ವಿನಾ ತರ್ಕೇಣ ಯಾ ಸಿದ್ಧಿ ಎದುರುಚ್ಛಾ ಸಿದ್ಧಿರೇವ ಸ ಅಂತ. ಅಡ್ಡೇಟ್ಕೊಂಡು ಗುಡ್ಡೇಟು ಅಂತ ಹೇಳ್ತಾ ಇದ್ವು. ಏನೋ ಹೊಡಿತಾ ಇದ್ದೆ, ಅಕಸ್ಮಾತ್ತಾಗಿ ಮಾವಿನಕಾಯಿ ಬಿತ್ತಪ್ಪ. ನಾವು ಹುಡುಗರಾಗಿದ್ದಾಗ 10 ಮಾವಿನಕಾಯಿ ಇದ್ರೆ ಅದನ್ನೇ 2 ಕಲ್ಲಲ್ಲಿ ಹೊಡೆದು ನೀನು ಬೀಳಿಸ್ಬೇಕು ಅಂತ. ನಾನು ಎಷ್ಟು ಹತ್ರ ಬೀಳ್ತಿದ್ದೆ. ಗುಡ್ಡೇಟಲ್ಲ, ಅಡ್ಡೇಟಲ್ಲ ಅದು. ಅದರಿಂದಲೇ ನಿನಗೆ ಕಾರ್ಯಕಾರಣ ಭಾವ ಸಂಪೂರ್ಣವಾಗಿ ಅರ್ಥವಾಗಿ ನೀನು ಮಧ್ಯಪ್ರವೇಶ ಮಾಡ್ತೀಯಲ್ಲ, ನಿನ್ನ ಜ್ಞಾನದ
ಸಾಧನವನ್ನು ಇಟ್ಕೊಂಡು ಆಗ ನೀನು ವಿಜ್ಞಾನಿ ಆಗ್ತೀಯೇ, ಆಗ ವೈದ್ಯಕೀಯ ವಿಜ್ಞಾನ ಅನ್ನೋದಕ್ಕೆ ಏನಾದರೂ ಒಂದು ಅರ್ಥ ಬರುತ್ತೆ ಇದೆ ಅಂದರೆ ಎದುರಿಚ್ಛಾಜ್ಞಾನ ಅದು ಅಕಸ್ಮಾತ್ತಾಗಿ ನಡೆದಿದೆ. ನಮ್ಮ ಇಡೀ ಚಿಂತನೆ ಈ ಸೂತ್ರವನ್ನು ಆಧರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದೇ ವೈಜ್ಞಾನಿಕ ಮನೋಭಾವ ಅಂತೇಳಿ ನಾನು ಅಂದ್ಕೊಳ್ಳೋದು. ಸಮಾಜದಲ್ಲಿ ಅಥವಾ ಬೇರೆ ಬೇರೆ ಶಾಖೆಗಳಲ್ಲಿ ವಿಜ್ಞಾನದ ಕ್ಷೇತ್ರದಲ್ಲಿ ಏನೇನೆಲ್ಲ ನಡೀತಾ ಇದೆ ಅದನ್ನೆಲ್ಲ ತಿಳ್ಕೊಂಡು ಮಧ್ಯಪ್ರವೇಶ ಮಾಡೋದಕ್ಕೆ ಈ ಒಂದು ಸಲಕರಣೆಯನ್ನು ಗಟ್ಟಿಗೊಳಿಸೋಣ. ನಿಮ್ಮ ಪ್ರಯತ್ನ, ಸಂಪರ್ಕ, ಚರ್ಚೆ ಇತ್ಯಾದಿಗಳೆಲ್ಲ ಈ ದಿಕ್ಕಿನಲ್ಲಿ ನಮಗೆ ಒಂದು ಹಾದಿಯನ್ನು ತೋರಿಸಲಿ ಅಂತ ಅಂದ್ಕೊಂಡು ಈ ಒಂದು ಏನು ಪ್ರಯತ್ನ ನಡೀತಾ ಇದೆ ಅದು ಎಷ್ಟು ಸಾಧ್ಯವೋ ಅಷ್ಟು ಸಾಫಲ್ಯವನ್ನು ಪಡೆಯಲಿ. ವೈಜ್ಞಾನಿಕವಾಗಿ ಒಂದು ಏನು ಇವ್ರು ಹೋಗ್ಬಿಟ್ರು ಅದನ್ನು ಎಲ್ಲರೂ ವಿಜ್ಞಾನಿಗಳು, ಹಾಗೆಲ್ಲ ಆಗೋದಿಲ್ಲ. ಆದ್ರೂ ಕೂಡ ವಾದೇ ತತ್ವಶಾಸ್ತ್ರ ಬರ್ತದೆ, ಕಂಠಶೋಷ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ವಾದೇ ಜಾಯತೆ ಕಂಠಶೋಷ. ಕಂಠಶೋಷ ಆಗದೆ ನಿಜಕ್ಕೂ ಕೂಡ ಒಂದು ಚಿಂತನೆಯ ಪ್ರಖರವಾಗಿ ಬೆಳೆಯೋದಕ್ಕೆ ಸಾಧನವಾಗಲಿ ಅನ್ನೋ ಆಸೆಯನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಆಂಧ್ರದಿಂದ ಬಂದಂತಹ KGVSನ ಸಂಘಟನಾ ಮುಖ್ಯಸ್ಥರಾದಂತಹ ಶ್ರೀಯುತ ಮುರಳೀಧರ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತೀನಿ. Respectable personalities and distinguished personalities on the dais and off the dais, and my dear students and other friends. Telugu. Can everybody understand Telugu? Then I am happy to speak in Telugu. గౌరవనీయులైన పెద్దలు, చాలా గొప్ప వాళ్ళంతా కూడా వేదిక పైన ఉన్నారు. అలాగే వేదిక ముందు ఉన్న చాలామంది ప్రముఖులందరికీ నమస్కారం. అలాగే విద్యార్థులందరికీ అభినందనలు. ఈరోజు నేను చాలా గౌరవింపడ్డాను అనుకున్నాను ఇంత పెద్దలతో కలిసి కూర్చొని మాట్లాడే అవకాశం వచ్చినందుకు. ముందుగా జన విజ్ఞాన వేదిక ఆంధ్రప్రదేశ్ తరపున ఈ కార్యక్రమం నిర్వాహకులకు అభినందనలు, ధన్యవాదాలు. ఈరోజు నరసింహ హెచ్ఎన్ గారితో లింక్ ఉన్న ఈ కార్యక్రమంలో పాల్గొనడం, అలాగే ఈ నేషనల్ కాలేజీలో జరిగే కార్యక్రమంలో పాల్గొనడం నాకు చాలా ఆనందంగా ఉంది. ఈ పాదయాత్ర హెచ్ఎన్ గారి ఆశయాల్ని మనందరం గుర్తు చేసుకునేటట్టుగాను, పాల్గొనే వాళ్ళందరూ స్ఫూర్తి చెందేటట్టుగాను, మనం ఈ జరిపే 5 రోజుల పాదయాత్రలో మనతో కలిసి కనబడి మాట్లాడే వాళ్ళందరూ కూడా హెచ్ఎన్ గారి ఆశయాలను, అలాగే రాజ్యాంగ ప్రధానమైన 51AHలో ఉన్న సైంటిఫిక్ టెంపర్మెంటు, హ్యుమానిటీ, స్పిరిట్ ఆఫ్ ఎంక్వైరీ, ఇవన్నీ కూడా ఒకసారి గుర్తు చేసుకోవాల్సిన అవసరం ఉంది. ఈరోజు మనం చాలా ముఖ్యమైన సంధి దశలో ఉన్నాం. అమెరికా WHO నుండి బయటకు రావడం, ప్యారిస్ అగ్రిమెంట్ నుండి బయటకు రావడం, అమెరికా వాళ్ళ కోసమే అన్న నినాదంలో ఉన్న పరిస్థితుల్లో మన దేశంలో ఒకే దేశం, ఒకే నాయకుడు, ఒకే భాష, ఒకే ఎన్నిక, ఒకే తిండి, ఒకే బట్ట పరిస్థితుల్లో మనం ప్లూరాలిటీని, డైవర్సిటీని ఇవన్నిటినీ కోల్పోతున్న దశలో మనం ఇక్కడ ఈ పాదయాత్రను చేయడం అన్నది చాలా సంతోషం. ఈ కర్ణాటకలో ప్రధానంగా మనం అసోసియేట్ అవుతున్న అన్ని సంస్థలు, సివిల్ సొసైటీస్ అన్నీ కూడా హెచ్ఎన్ ఆశయాలతో ముందుకెళ్తున్నాం. ఈరోజు ప్రబలంగా ఉన్న తిరోగామి శక్తులకి ఎదురొడ్డి మీరందరూ కూడా చాలా చైతన్యవంతంగా పనిచేస్తున్నారు. గత అసెంబ్లీ ఎన్నికల్లో కూడా మనం మిగతా అన్ని రాష్ట్రాలకు ఆదర్శవంతంగా ఉన్నాం. ఈ స్ఫూర్తిని మరింత ముందుకు తీసుకెళ్లడంలో ఈ పాదయాత్ర చాలా ఉపయోగపడుతుందని, అందరికీ దక్షిణాది రాష్ట్రాలన్నిటికి కూడా ఇది ఆదర్శవంతంగా ఉంటుందని తెలియజేస్తూ, మరోసారి జన విజ్ఞాన వేదిక ఆంధ్రప్రదేశ్ తరపున ఈ పాదయాత్రకు, ఈ కార్యక్రమానికి పూర్తి సంఘీభావం, మద్దతు, హర్షధ్వానం తెలియజేస్తూ నాకు ఈ అవకాశం ఇచ్చిన మీ అందరికీ
ధన్యవాదాలు. మరోసారి ఈ పెద్దలందరి తరపున నన్ను ఈ పక్కనే కూర్చోబెట్టినందుకు నిర్వాహకులందరికీ ధన్యవాదాలు. థ్యాంక్ యూ. ಧನ್ಯವಾದಗಳು ಸರ್. ಒಂದೆರಡು ನಿಮಿಷ ಪ್ರಜ್ವಲ್ ಶಾಸ್ತ್ರಿಯವರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. 1958ರಲ್ಲಿ ಭಾರತ ಸರ್ಕಾರವು ವಿಜ್ಞಾನ ಮತ್ತು ತಂತ್ರಜ್ಞಾನ ನೀತಿಯನ್ನು ಜಾರಿಗೊಳಿಸಿತು. ಸಂಸತ್ತಿನಲ್ಲಿ ಅದು ಪಾಸ್ ಆಯಿತು. ಇದರಿಂದಾಗಿ ಕಡ್ಡಾಯವಾಗಿ ಶಾಲಾ ಶಿಕ್ಷಣದಲ್ಲಿ ವಿಜ್ಞಾನದ ಕಲಿಕೆ, ದೇಶದಾದ್ಯಂತ ಸಂಶೋಧನಾ ಸಂಸ್ಥೆಗಳ ಸ್ಥಾಪನೆ, ಅವು ಉತ್ಕೃಷ್ಟ ಮಟ್ಟಕ್ಕೆ ತಲುಪಬೇಕು ಅಂತ ಆಶಯ ಇತ್ಯಾದಿಗಳು ಇತ್ತು. ಈ ನೀತಿಯ ಉದ್ದೇಶ ವೈಜ್ಞಾನಿಕ ಸಂಶೋಧನೆಯಲ್ಲಿ ಭಾರತ ಅಥವಾ ಭಾರತದ ವಿಜ್ಞಾನಿಗಳು ಮುಂದೆ ಇರಬೇಕು, ಮೊದಲಿಗರಾಗಬೇಕು, ಎರಡನೇವರಾಗಬೇಕು, ಚಂದ್ರ ತಲುಪೋದ್ರಲ್ಲಿ 4ನೇವರಾಗಬೇಕು ಅಂತ ಇರಲಿಲ್ಲ. ಆವಾಗದ ಮುಖಂಡರ ಆಶಯ ಏನಿತ್ತಂದರೆ, ಪ್ರಪಂಚದಾದ್ಯಂತ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಿಂದ ಸಾಮಾಜಿಕ ಪರಿವರ್ತನೆ ಆಗ್ತಾ ಇದೆ. ಗಂಭೀರವಾಗಿ, ಗಾಢವಾಗಿ, ವಿಶಾಲವಾಗಿ, ಶೀಘ್ರವಾಗಿ ಸಾಮಾಜಿಕ ಪರಿವರ್ತನೆ ಆಗ್ತಾ ಇದೆ. ಅದರಲ್ಲಿ ನಾವು ಒಂದು ಹೊಸ ನಾಡು ಕಟ್ತಿರ್ಬೇಕಾದ್ರೆ ಎಲ್ಲ ಜನತೆಯೂ ಅದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಆಶಯ ಇತ್ತು. ಅಂದರೆ ಪ್ರತಿಯೊಬ್ಬರು ವೈಜ್ಞಾನಿಕ ಸಂಶೋಧನೆ ಮಾಡಬೇಕು ಅಥವಾ ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತಲ್ಲ, ಆದರೆ ವೈಜ್ಞಾನಿಕತೆ ಅನ್ನೋದು ಎಲ್ಲರ ಒಂದು ಮನಸ್ಥಿತಿ ಆಗಬೇಕು, ಮನೋವೃತ್ತಿ ಆಗಬೇಕು. ವೈಜ್ಞಾನಿಕ ಸಂಶೋಧನೆಗಳು, ತಾಂತ್ರಿಕ ಬೆಳವಣಿಗೆಗಳು ನಡೀತಿರ್ಬೇಕಾದ್ರೆ ಆ ಆಯ್ಕೆಗಳು ಯಾವ ಥರ ಇರಬೇಕು, ಆ ಆಯ್ಕೆಗಳನ್ನು ವಿಶ್ಲೇಷಿಸುವುದಕ್ಕೆ ಎಲ್ಲರಲ್ಲಿ ಸಾಮರ್ಥ್ಯ ಇರಬೇಕು. ಯಾಕಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದಾಗಿ ಎಲ್ಲ ಒಳಿತಾಗುತ್ತೆ ಅಂತ ಅಲ್ಲ, ಬಹಳಷ್ಟು ಕೆಟ್ಟದ್ದು ಆಗಿದೆ. ಅದಕ್ಕೆ ಅಣುಬಾಂಬ್ ಆಗಿದೆ, ನಾವು ಸುತ್ತಮುತ್ತ ಮಾಲಿನ್ಯ ನೋಡ್ತೀವಿ, ಭ್ರೂಣ ತಪಾಸಣೆಯಿಂದಾಗಿ ಆಗಿರುವಂತಹ ತಾರತಮ್ಯ ನೋಡ್ತೀವಿ, ಇವೆಲ್ಲ ನೋಡ್ತೀವಿ. ಅದರಿಂದಾಗಿ ವೈಜ್ಞಾನಿಕ ಸಂಶೋಧನೆಗಳಲ್ಲೂ ಕೂಡ ಯಾವುದು ಒಳ್ಳೆಯದು ಸಮಾಜಕ್ಕೆ, ನಾವು ಸಮತೆಯ ಸಮಾಜ ಬೆಳೆಸಬೇಕಾದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಅದೊಂದು ಅರಿಯುವಂಥ ಒಂದು ಸಾಮರ್ಥ್ಯ ಅದು ಎಲ್ಲ ಜನರಿಗೂ ಇರಬೇಕು. ಅದೇ ಮತ್ತೆ ಪ್ರಜಾತಂತ್ರದ ಒಂದು ಬುನಾದಿ ಅಂತ ಆ ಆಶಯ ಇತ್ತು ಈ ನೀತಿಯಲ್ಲಿ. ಈ ನೀತಿಯನ್ನು ನಿಜವಾಗಿಸೋದಿಕ್ಕೆ ಜವಾಬ್ದಾರಿ ಅಂತೂ ಎಲ್ಲ ಬುದ್ಧಿಜೀವಿಗಳದಿತ್ತು, ಹೆಚ್ಚು ವಿಜ್ಞಾನಿಗಳದ್ದಿತ್ತು. ಆದರೆ ವೈಜ್ಞಾನಿಕ ಕ್ಷೇತ್ರದ ಒಳಗೇನೆ ವೈಜ್ಞಾನಿಕತೆಯ ಕೊರತೆ ಇದೆ. ಇದು ನಮ್ಮ ದೇಶದ ಒಂದು ವೈಶಿಷ್ಟ್ಯ, ಅಂದರೆ ನೆಗೆಟಿವ್ ರೀತಿಯಲ್ಲಿ ಒಂದು ವೈಶಿಷ್ಟ್ಯ ಅಂತ ಹೇಳಬೇಕು. ಯಾಕಂದರೆ ಅದು ಬಹಳ ಒಂದು ಗಟ್ಟಿಯಾದಂತಹ ಫೋರ್ಸ್ ಥರ ಆಗಿಬಿಟ್ಟಿದೆ ವಿಜ್ಞಾನ ಕ್ಷೇತ್ರದ ಒಳಗೆ. ಬಹಳಷ್ಟು ಉದಾಹರಣೆಗಳು ಆವಾಗಲೇ ಜನರು ಉಲ್ಲೇಖಿಸಿದ್ದಾರೆ. ಹೋದ ವಾರ ನಮ್ಮ ಮಾಧ್ಯಮಗಳಲ್ಲಿ IIT ಮಡ್ರಾಸ್ನ ಮುಖಂಡರ ಹೇಳಿಕೆಗಳು ಕೂಡ ಒಂದು ಕುಖ್ಯಾತಿ ಪಡೆದಂತಹ ವಿಷಯ ಬಂದಿದೆ. ಆದ್ದರಿಂದ ವಿಜ್ಞಾನಿಗಳು ಈ ವಿಷಯದಲ್ಲಿ ಹೇಗೆ ಅವರ ಚಿಂತನೆ ಬದಲಾಯಿಸಬೇಕು, ಹೇಗೆ ತಮ್ಮ ಜವಾಬ್ದಾರಿಯನ್ನು ಸಮಗ್ರ ರೀತಿಯಲ್ಲಿ ಪೂರೈಸಬೇಕು ಅಂತ ಮನವರಿಕೆ ಮಾಡೋದು ಕೂಡ ಈ ಚಳುವಳಿಯ ಒಂದು ಗುರಿಯಾಗಬೇಕು ಅಂತ ನನಗನ್ಸುತ್ತೆ. ಈಗ IIT ಮಡ್ರಾಸ್ನ ಮುಖಂಡರು ಹೇಳಿದ್ದನ್ನು ಕೇಳಿದರೆ ನಾವು ನಗಬೇಕೋ, ತಲೆ ತಗ್ಗಿಸ್ಬೇಕೋ, ಅಲ್ಲ ಅಯ್ಯೋ ಏನು ಬೇಡ ಹೋಗಿ ಹಾಸಿಗೆಯಲ್ಲಿ ಕುತ್ಕೊಂಡು ಸುಡುಕು ಮಾಡೋಣ ಅಂತ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಅದರಿಂದಾಗಿ ಈ ಒಂದು ಚಳವಳಿ ನಾವೆಲ್ಲ ಆ್ಯಕ್ಚುಲಿ ನಿಜವಾಗಿ ನೋಡಿದರೆ ಎಲ್ಲ ವಿಜ್ಞಾನಿಗಳು ಕೂಡ HNಗಳಾಗಬೇಕಾಗಿತ್ತು. HN ಅವರು ಹೇಗೆ ಬರೀ ತಮ್ಮ ಭೌತಶಾಸ್ತ್ರ, ಅದರ ಶಿಕ್ಷಣ, ಆಮೇಲೆ ಸಂಶೋಧನೆ ಅದಕ್ಕೆ ಸೀಮಿತವಾಗಿರಲಿಲ್ಲ. ಅವರು ಕುಲಪತಿಯಾಗಿದ್ದಾಗಲೂ ಕೂಡ ವಿಶ್ವವಿದ್ಯಾಲಯದಲ್ಲಿ ಅವರು ರಾಜಕೀಯ ಶಾಸ್ತ್ರ, ನೃತ್ಯ, ಸಂಗೀತ ಇಂಥ ಡಿಪಾರ್ಟ್ಮೆಂಟ್ಗಳನ್ನು ಅವರು ಶುರು ಮಾಡಿದ್ರು. ಅಲ್ಲದೆ ಯಾರೂ ಒಬ್ಬ
ಒಬ್ಬರು ಒಂದು BA ಅಥವಾ BSc ಡಿಗ್ರಿ ಪಡಿಬೇಕಾದ್ರೆ ಅವರು ವಿಜ್ಞಾನದಲ್ಲಿ ವಿಜ್ಞಾನವನ್ನು ಆಯ್ಕೆ ಮಾಡಿದರೂ ಕೂಡ ಅವರಿಗೆ ಸ್ವಲ್ಪ ಮಟ್ಟಿಗೆ ರಾಜಕೀಯ ಶಾಸ್ತ್ರ ಇತ್ಯಾದಿ ಗೊತ್ತಿರಬೇಕು. ಅದೇ ಥರ ನೃತ್ಯ ಅಥವಾ ರಾಜಕೀಯ ಶಾಸ್ತ್ರವನ್ನು ಕಲಿಯೋವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ವಿಜ್ಞಾನ ಗೊತ್ತಿರಬೇಕು ಅಂತ ಹೇಳಿಕೊಂಡು ಅದನ್ನು ಅವರು ಕರಿಕ್ಯುಲಮಲ್ಲಿ ಅಳವಡಿಸ್ಲಿಕ್ಕೆ ನೋಡಿದವರು. ಆಗ ಅದು ಈಗ ಅದಕ್ಕೆ ಸಮರ್ಥನೆ ದೊರಕಿದೆ, ಆದರೆ ಆಗ ಬಹಳ ವಿರೋಧ ಇತ್ತು. ಅದು ಕೊನೆಗೆ ಟೈಮ್ ಟೇಬಲನ್ನು ತೀರ್ಮಾನ ಮಾಡಿಸೋದ್ರಲ್ಲಿ ಅದು ಅಸಫಲ ಆಯಿತು. ಅದರಿಂದಾಗಿ ಆ ಒಂದು ಆಶಯಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಚಳುವಳಿ ನಡೆಸಿರೋದು ಬಹಳ ಸೂಕ್ತ ಅಂತ ನನಗನ್ಸುತ್ತೆ. ಅದರ ಪರಿಣಾಮ ಬರೀ ಯುವಜನರಲ್ಲಿ ಮಾತ್ರ ಅಲ್ಲ, ನಮ್ಮ ಶಿಕ್ಷಣವನ್ನು ನಡೆಸುವಂಥ ಸಂಸ್ಥೆಗಳಲ್ಲೂ ಕೂಡ ಪರಿಣಾಮ ಬೀರಲಿ. ಇದರಿಂದಾಗಿ ಬಹಳಷ್ಟು ಜನ ಪ್ರೋತ್ಸಾಹಗೊಂಡು ಈ ಚಳವಳಿ ಸೇರಲಿ, ಇದೊಂದು ನಡಿಗೆ ಒಂದು ಆರಂಭ ಆಗಲಿ ಅಂತ ನನ್ನ ಆಶಯ, ನಮ್ಮೆಲ್ಲರ ಆಶಯ. ಅದು ಯಶಸ್ವಿಯಾಗಲಿ ಅಂತ ಕೋರ್ತೀನಿ ನಾನು. ನಮಸ್ಕಾರ. ಒಂದು ಮಾತು, ಈ ಪುಸ್ತಕ ನಾನು ನೋಡ್ತಾ ಇದ್ದೆ, ಅದನ್ನು ಕೂಡ ಅಬ್ದುಲ್ ರೆಹಮಾನ್ ಪಾಷಾ ಅವರ ಸ್ವಲ್ಪ ಅವ್ರು ಬರೆದಿದ್ದನ್ನು ಓದ್ತೀನಿ. ಅವರೇನು ಹೇಳ್ತಾ ಇದ್ದಾರೆ ಅಂದರೆ, ನಾವು ನಮ್ಮ ವೈಯಕ್ತಿಕ ಕೌಟುಂಬಿಕ ಜೀವನದಲ್ಲಿ ವೈಜ್ಞಾನಿಕ ಮನೋವೃತ್ತಿಯನ್ನು ಸಹಜ ಅಭ್ಯಾಸದಿಂದ ಅನುಸರಿಸಿದರೆ ನಮ್ಮ ಬದುಕಿನಲ್ಲಿ ಅನಗತ್ಯ ಭಯಗಳು ಭ್ರಮೆಗಳು ಕಾಡುವುದಿಲ್ಲ. ನಮ್ಮಲ್ಲಿ ಭಯವನ್ನು ಹುಟ್ಟಿಸಿ ನಮ್ಮ ಮೌಢ್ಯವನ್ನು ಬೇರೆಯವರು ಶೋಷಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ಇದು ಕೂಡ ಬಹಳ ಮುಖ್ಯ ವಿಷಯ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಮೇಡಮ್. ಹಾಗೆ ಒಂದೆರಡು ನಿಮಿಷ ಗಾಯತ್ರಿ ಅವರು ಮಾತಾಡಬೇಕು ಅಂತ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಮಾತಾಡೋವಂಥದ್ದು ಏನೂ ಇಲ್ಲ. ನಾನು ಹೊಸೂರಿನವಳು ಅನ್ನುವ ಒಂದು ಕಾರಣಕ್ಕೆ ಇಲ್ಲಿ ಬಂದು ನಿಂತಿದ್ದೀನಿ. ಹೌದು, ನಮ್ಮ ತಂದೆ ಓದಿದ ಶಾಲೆಯಲ್ಲೇ ಹೆಚ್ಚನವರು ಓದಿದ ಶಾಲೆಯಲ್ಲಿ ನಮ್ಮ ತಂದೆ ಓದಿದ್ದು. ನಮ್ಮ ದೊಡ್ಡಪ್ಪ ಮತ್ತು ಮಾವಂದರು ಅವರ ಸಹಪಾಠಿಗಳಾಗಿದ್ದರು. ಈ ಕಾರಣದಿಂದ ಹೊಸೂರಿಗೆ ಅವರು ಬೆಂಗಳೂರಿನವರೇ ಆದರೂ ಕೂಡ ಆಗಾಗ ಬರ್ತಿದ್ದರು. ನಾನು ಚಿಕ್ಕಂದಿನಿಂದ ಕೂಡ ಅವರ ಮಾತುಗಳನ್ನು ಕೇಳುವ, ಅವರ ವಿಚಾರಗಳಿಂದ ಪ್ರೇರಣೆ ಪಡೆಯುವ ಅವಕಾಶ ಬಹುಶಃ ಬೇರೆಲ್ಲರಿಗಿಂತ ನನಗೆ ಹೆಚ್ಚು ಸಿಕ್ಕಿತ್ತು ಅಂತ ಭಾಗ್ಯಶಾಲಿ ನಾನು. ಈಗ ಇಲ್ಲಿ ಮಾತನಾಡಿದವರೆಲ್ಲರ ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಾ. ಇದು HN ಅವರ ಊರಿಗೆ ಹೋಗುತ್ತಿರುವ ಒಂದು ಭಾವನಾತ್ಮಕವಾದ ಪಾದಯಾತ್ರೆ ಮಾತ್ರ ಅಲ್ಲ. ಶತಮಾನೋತ್ಸವ ಅನ್ನುವ ಕಾರಣಕ್ಕಾಗಿ ಹಮ್ಮಿಕೊಂಡಿದ್ರೂ ಕೂಡ ಅದು ಇವತ್ತು ತೀರಾ ಅಗತ್ಯವಾಗಿ ಅನಿವಾರ್ಯವಾಗಿ ಜನರ ನಡುವೆ ಹುಟ್ಟಿಸಲೇಬೇಕಾದಂಥ ಒಂದು ವೈಜ್ಞಾನಿಕ ಮನೋಭಾವವನ್ನು ಹುಟ್ಟು ಹಾಕೋದಕ್ಕೆ ಅಂತ ಮಾಡಿರುವ ಒಂದು ಮಹತ್ವವಾದ ಅರ್ಥಪೂರ್ಣವಾದ ಯಾತ್ರೆ. ಈ ಯಾತ್ರೆಯ ಮುಖ್ಯ ಉದ್ದೇಶ ಏನಿದೆ, ಅದು ಕೇವಲ ವೈಚಾರಿಕ ಮನೋಭಾವವನ್ನು ನಮ್ಮ ತಲೆನಲ್ಲಿ ಮಾತ್ರ ತುಂಬಿಕೊಳ್ಳೋದು ಅಥವಾ ನಮ್ಮ ಡಿಗ್ರಿಗಳಲ್ಲಿ ಅಂಕ ತಗೊಳ್ಳೋದಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ಬದುಕಿನ ಭಾಗವೂ ಆಗಬೇಕು ಅಂತ HN ಅವರು ನಂಬಿದ್ರು. ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವರು ತುಂಬ ಪ್ರಯತ್ನ ಪಟ್ಟಿದ್ರು. ಡಾಕ್ಟರ್ HN ಸುಬ್ರಹ್ಮಣ್ಯ ಅವರು ಬರ್ತಾ ಇದ್ದಾರೆ. ಅವರು HN ತುಂಬ ಆಪ್ತರು. ಅದರಿಂದ ಈ ಯಾತ್ರೆ ಅದರ ಮೂಲ ಉದ್ದೇಶ ಏನಿದೆ ಅದು ಫಲಿಸಲಿ ಅಂತ ಆಶಿಸಿ ನಾನು ಇದನ್ನು ಬೆಂಬಲಿಸ್ತೀನಿ ಅಂತ ಹೇಳ್ಬೋದು. ಧನ್ಯವಾದಗಳು ಮೇಡಮ್. ಮಾವಳ್ಳಿ ಶಂಕರ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮವನ್ನು ಆಗು ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥ ನ್ಯಾಷನಲ್ ಕಾಲೇಜು ಆಡಳಿತ ಮಂಡಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ HN ರವರ ಒಂದು ಆಶಯ ಏನಿತ್ತು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಮಾಚದ ರೀತಿಯಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಆಶಯವನ್ನು ಕೂಡ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ಯಾವ ಉದ್ದೇಶಕ್ಕಾಗಿ HN ರವರು ಈ ಒಂದು ನ್ಯಾಷನಲ್ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದಕ್ಕೆ ತಮ್ಮ ಇಡೀ ಬದುಕನ್ನು ಸಮರ್ಪಿಸಿದ್ರು,
ಅವರ ಉದಾತ್ತವಾದಂಥ ಆಶಯಗಳು ಅದು ಜೀವಂತವಾಗಿ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಂಸ್ಥೆಯ ಎಲ್ಲ ಸಹಪಾಠಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲ ಪಾದಯಾತ್ರಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ನಮ್ಮ ಹಿರಿಯರಾದಂಥ ಬರಗೂರು ರಾಮಚಂದ್ರಪ್ಪನವರು, ಡಾಕ್ಟರ್ ಎಲ್ ಹನುಮಂತಯ್ಯನವರು, ಡಾಕ್ಟರ್ ಜಿ ಆರ್ ಅವರು ತಮ್ಮ ಮಾತುಗಳನ್ನು ಇಲ್ಲಿ ಆಡಿದ್ದಾರೆ. ಆದರೆ ನಮ್ಮ ದೇಶ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಅನ್ನೋದು ಆತಂಕ ಕೂಡ ನಮಗೆ ಇವತ್ತು ಗೊತ್ತಾಗ್ತಾ ಇದೆ. ಇವತ್ತು ನಾವು ವಿಜ್ಞಾನದ ಕಡೆಗೆ ಎಚ್ ಎನ್ ರವರ ಆಶಯಗಳನ್ನು ಹೊತ್ತು ಹೋಗ್ತಾ ಇದ್ದರೆ ನಮ್ಮ ಜನ ಕುಂಭ ಮೇಳದ ಕಡೆಗೆ ಹೋಗ್ತಾ ಇದ್ದಾರೆ. ಒಂದು ನದಿ ತನ್ನ ಪಾಡಿಗೆ ತಾನು ಹರಿತಾ ಇದೆ, ಅದಕ್ಕೆ ಯಾವ ಸೋಂಕು ಇಲ್ಲ. ಆದರೆ ಸೋಂಕು ಹಬ್ಬಿಸ್ತಾ ಇರೋರು ಯಾರು ಆ ನದಿಗೆ? ಆ ನದಿಗೆ ಯಾವ ಧರ್ಮ ಇದೆ, ಯಾವ ಜಾತಿ ಇದೆ, ಯಾವ ಆಧ್ಯಾತ್ಮಿಕತೆ ಇದೆ? ಅದಕ್ಕೆ ಏನೂ ಇಲ್ಲ. ನದಿ ತನ್ನ ಪಾಡಿಗೆ ತಾನು ನಿರಾಳವಾಗಿ ಹರಿತಾ ಇರುವ ನದಿಯನ್ನು ಹೋಗಿ ಇವತ್ತು ಮಲಿನಗೊಳಿಸಿ ಅಲ್ಲಿ ಸಾವಿರಾರು ಜನ ಪಾಪ ದಿನ ಇವರು ಮಾಡುವಂಥ ಮಲಮೂತ್ರಗಳನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ. ಇದು ನದಿ ಕೇಳ್ತಾ ಇಲ್ಲಿ ಬನ್ನಿ ನನ್ನನ್ನು ಬಂದು ನಾನು ಪವಿತ್ರವಾಗಿ ಹರಿತಾ ಇದ್ದೀನಿ ಅಂತ ಯಾವ ನದಿನೂ ಹೇಳೋದಿಲ್ಲ. ಹಾಗಾಗಿ ಪರಿಸರವನ್ನೇ ಮಲಿನಗೊಳಿಸುವಂಥ ಈ ಮನೋ ವಿರೂಪ ಮಾಡುವಂತಹ ಇಂಥ ಮನೋರೋಗಿಗಳು ಸದಾಕಾಲ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಮುಂಬೈನ ಒಂದು ಸೈನ್ಸ್ ಫೋರಮಲ್ಲಿ ಮಾತಾಡ್ತಾ ಹೇಳಿದ್ರು, ತುಂಬ ಹಿಂದೆ, ಒಂದು 2-3 ವರ್ಷದ ಹಿಂದೆ, ನಮ್ಮ ವಿಜ್ಞಾನ ತುಂಬ ಹಿಂದೆನೇ ಇತ್ತು, ಆಗಲೇ ನಾವು ಪ್ಲಾಸ್ಟಿಕ್ ಸರ್ಜರಿ ಕಂಡುಹಿಡ್ದಿದ್ವಿ ಅಂತ ಗಣೇಶನ ಮೂಲಕ ಹೇಳ್ತಾರೆ ಅವರು. ಅಂದರೆ ಮಕ್ಕಳಿಗೆ ನಾವು ಏನನ್ನು ಹೇಳಕ್ಕೆ ಹೊರಟಿದ್ದೀವಿ ಇವತ್ತಿನ ಸಂದರ್ಭದಲ್ಲಿ. ಸೊ ಇದು ತುಂಬ ಮುಖ್ಯ ಆಗುತ್ತೆ. ಜೊತೆಗೆ ಯಾವುದೇ ಸರ್ಕಾರಗಳು ಬರಲಿ, ಸರ್ಕಾರ ಅನ್ನೋದು ಒಂದು ತಟಸ್ಥ, ಅದಕ್ಕೆ ಯಾವುದೇ ಧಾರ್ಮಿಕ ಲೇಪನಗಳಿರೋದಿಲ್ಲ. ಅದೊಂದು ಧರ್ಮ ನಿರಪೇಕ್ಷವಾಗಿರಬೇಕು. ಆದರೆ ನೀವು ನೋಡಿದ್ರೆ ಪ್ರತಿ ಮಂತ್ರಿನೂ ತನ್ನ ಕೊಠಡಿಯನ್ನು ಪುರೋಹಿತರನ್ನು ಕರೆಸಿ ಕುಂಬಳಕಾಯಿ ಒಡಿಸಿ ಯಜ್ಞಯಾಗಾದಿಗಳನ್ನೇ ಈಗ ಕೊಠಡಿಗಳಲ್ಲೇ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಇದು ತುಂಬ ಅತಿರೇಕಕ್ಕೆ ಹೋಗ್ತಾ ಇದ್ದೀವಿ. ಅದರಿಂದ ಯಾವ ದೇಶ ಧರ್ಮದ ಅತಿರೇಕಕ್ಕೆ ಹೋಗುತ್ತೆ ಅಲ್ಲಿ ಮನೋರೋಗಿಗಳು ಹೆಚ್ಚಾಗಿ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಧರ್ಮ ತನ್ನ ಮಿತಿಯಲ್ಲಿದ್ದಾಗ ಅದು ಸಹಜವಾಗಿರುತ್ತೆ, ಆದರೆ ಅತಿರೇಕಕ್ಕೆ ಹೋದಾಗ ಅದು ಮನೋವಿಕಲ್ಪಕ್ಕೆ ಒಳಗಾಗುತ್ತೆ. ಆ ಹಿನ್ನೆಲೆಯಲ್ಲಿ ಎಚ್ ಎನ್ ರವರು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡಂಥ ಆಶಯಗಳನ್ನು ನಾವು ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಹಾಗಾಗಿ ದಿನ ಬೆಳಗ್ಗೆ ಎಚ್ ಎನ್ ರವರು ಲಾಲ್ಬಾಗ್ ವಾಕಿಂಗ್ ಬರೋರು, ಯಾವಾಗಲೂ ಕೂಡ ಅವರು ಸದಾಕಾಲ ಅವ್ರ ಕೈಯಲ್ಲಿ ಒಂದು ವಾಕಿಂಗ್ ಸ್ಟಿಕ್ ಇತ್ತು, ಅದನ್ನು ಯಾವಾಗಲೂ ಇಟ್ಕೊಂಡು ಬಿಳಿ ಪಂಚೆ ಜುಬ್ಬಾಕೊಂಡು ನಿರಂತರವಾಗಿ ಅವರು ಲಾಲ್ಬಾಗ್ ಬರೋರು. ಒಂದು ಸಾರಿ ಅವರು ಸಹಜವಾಗಿ ಮಲಗಿದ್ರು, ಒಂದು ಕಡೆ ರಾಜಾ ರೌಂಡಲ್ಲಿ ಮಲಗಿರ್ತಾರೆ ಯಾವಾಗಲೂ ಅವ್ರದ್ದೊಂದು ಧ್ಯಾನದ ಸ್ಥಿತಿಯಲ್ಲಿ ಮಲಗಿದ್ರು. ಈ ಕೆಲವರು ಕಿಡಿಗೇಡಿ ಹುಡುಗರಿಗೆ ಗೊತ್ತಿಲ್ಲ, ಯಾರೋ ಮುದುಕ ಇಲ್ಲಿ ಏನೋ ಹೋಗ್ಬಿಟ್ಟಂಗಿದ್ದಾನೆ ಅಂತೇಳಿ ಕಲ್ಲಲ್ಲಿ ಹೊಡಿತಾ ಇದ್ರು. ಕೊನೆಗೆ ಹೆಚ್ಚನ್ನು ಎದ್ದ ಮೇಲೆ ಅವರು ಓಡೋಕ್ಕೆ ಶುರು ಮಾಡಿದ್ರು. ಅಂದರೆ ಆ ಹುಡುಗರಿಗೂ ಗೊತ್ತಿಲ್ಲ ಇವರು ಮಲಗಿದ್ದಾರೋ ಅಥವಾ ಏನೋ ಆಗಿದ್ದಾರೋ ಅಂತ ಹೇಳಿ. ಕೊನೆಗೆ ನಾನು ಇದನ್ನು ಹೇಳಿದಾಗ, ಬಿಡಪ್ಪ ನಾವು ಕೂಡ ಒಂಥರ ಸತ್ತಂಗೆ ಇದ್ದೀವಿ ಈಗಲೂ ಅಂತ ಹೇಳ್ತಿದ್ರು. ಸೊ ಇಂಥ ಅನೇಕ ತಮಾಷೆ ಮಾತುಗಳನ್ನು ಕೂಡ ಎಚ್ ಎನ್ ರವರು ಆವಾಗ ಹೇಳ್ತಾಯಿದ್ರು. ಅವರ ಜೊತೆ ಒಡನಾಡಿದಂಥ ದಿನಗಳು, ಅನೇಕ ಸಭೆಗಳಲ್ಲಿ ನಮಗೆ ಬಂದು ಅವರು ಅನೇಕ ವಿಚಾರಗಳನ್ನು, ವೈಜ್ಞಾನಿಕ ವಿಚಾರಗಳನ್ನು, ವೈಚಾರಿಕ ವಿಚಾರಗಳನ್ನು ಹೇಳ್ತಾ ಇದ್ದರು. ಅಂಥ ವ್ಯಕ್ತಿತ್ವವನ್ನು, ಅವರ ವಿಚಾರಧಾರೆಗಳನ್ನು ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸವನ್ನು ಮಾಡುವ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ಆಗಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹಿರಿಯ ಹೋರಾಟಗಾರರು, ಸ್ನೇಹಿತರು ಆದಂತಹ ಮಾವಳ್ಳಿ ಶಂಕರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿ, ನ್ಯಾಷನಲ್ ಕಾಲೇಜಿನ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕದ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ವಿ ಶಿವಾರೆಡ್ಡಿ ಅವರು ದಯವಿಟ್ಟು ಮಾತಾಡಬೇಕು. ಇದಾದ ನಂತರ ಅಧ್ಯಕ್ಷರ ಭಾಷಣ ಇರುತ್ತೆ.
ಎಲ್ಲರಿಗೂ ನಮಸ್ಕಾರ. ಪದ್ಮಭೂಷಣ ಎಚ್ ನರಸಿಂಹಯ್ಯನವರ ವಿಜ್ಞಾನದ ಎಡೆಗೆ ನಮ್ಮ ನಡಿಗೆ ಈ ಒಂದು ಇದನ್ನು ಆರ್ಗನೈಸ್ ಮಾಡಿದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಮತ್ತು ವಿಜ್ಞಾನ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಮತ್ತು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ನಾನು ಭಾಳಷ್ಟು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಎಲ್ಲ ಗಣ್ಯರು ಮಾತಾಡಿದ್ದಾರೆ ನರಸಿಂಹಯ್ಯನವ್ರ ಬಗ್ಗೆ ಮತ್ತು ಅವರ ತತ್ವಗಳು, ಅವರ ವಿಚಾರ ಎಲ್ಲನೂ. ನಾನು ಸ್ವಲ್ಪ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಬಗ್ಗೆ ಹೇಳಿ ಅವರ ಒಂದು ನಮ್ಮ ಪರಿಚಯ ಆಗಾಯಿತು ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾ 1-2 ನಿಮಿಷದಲ್ಲಿ ಮುಗಿಸ್ತೀನಿ. ನರಸಿಂಹಯ್ಯನವರು ನಾನು 1970ರಲ್ಲಿ ಗೌರಿಬಿದನೂರಿನ AS ನ್ಯಾಷನಲ್ ಕಾಲೇಜಲ್ಲಿ ನಾನು PUC ಮಾಡಿದೆ. ತದನಂತರ ನಾನು BE ಮಾಡಿ 78ಅಲ್ಲಿ KEBಲಿ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾಗ ಬಾಗೇಪಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡಲಿಕ್ಕೆ ಅವ್ರಿಗೆ ಬಾಲಾಜಿ ಎಜುಕೇಷನ್ ಸೊಸೈಟಿ ವತಿಯಿಂದ 7 ಎಕರೆ ಜಮೀನು ಮತ್ತು 7 ಲಕ್ಷ ದುಡ್ಡು ಕೊಟ್ಟು ಅವ್ರನ್ನ ಕಾಲೇಜ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು. ಅಲ್ಲಿ ಸಾರ್ ಬಂದರು, ಒಂದು ಸಾರಿ ನಮ್ಮ ಕಾಲೇಜ್ಗೆ ಆಫೀಸಿಗೆ ಬಂದುಬಿಟ್ರು. ಏನು ಸರ್ ತಾವು ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಕೇಳಿದ್ರೆ, ಜಾಗ ಏನೋ ಕೊಟ್ಟಿದ್ದಾರಪ್ಪ, ದುಡ್ಡು ಕೊಟ್ಟಿದ್ದಾರೆ, ಕಟ್ಟೋಣ ಅಂತ ಹೋದರೆ ಎಲ್ಲ KEB ಲೈನ್ಗಳೇ ನಮ್ಮ ಜಮೀನು ತುಂಬ್ಕೊಂಡ್ಬಿಟ್ಟಿದ್ದೆ, ಏನು ಮಾಡಬೇಕು ಅಂತ. ಸರ್ ಎಲ್ಲ ಹೈಟೆನ್ಷನ್ ಲೈನ್ ಸರ್ ಶಿಫ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಹೇಳಿದ್ರೆ, ಅದೇನು ಮಾಡ್ತೇ ಗೊತ್ತಿಲ್ಲ, ನೀನು ನಮ್ಮ ಸ್ಟೂಡೆಂಟ್, ಅದೇನು ಹೆಲ್ಪ್ ಮಾಡು ಅಂತಂದರು. ಸರಿ ಅಲ್ಲೇ ಬಂದು ಕೂತ್ಕೊಂಡ್ಬಿಟ್ರು ಅವರು. ಸೊ ನಾನು ಹೇಳಿದೆ, ಆಯಿತು ಸರ್ ಏನೋ ಒಂದು ದಾರಿ ಮಾಡೋಣ, ನೀವೊಂದಷ್ಟು ಜನ ಕೊಡಿ, ನಾನೊಂದಷ್ಟು ಜನ ಕೊಡ್ತೀನಿ ಅಂತ ಹೇಳ್ಬಿಟ್ಟು 4 ದಿವಸ ಅಲ್ಲೇ ಚಿತ್ರಾನ್ನ ತಿಂದ್ಕೊಂಡೇ ಲೈನ್ಗಳು ಮಧ್ಯದಲ್ಲಿ ಹೋಗಿದ್ದ ಲೈನ್ಗಳೆಲ್ಲನೂ ಹೈಟೆನ್ಷನ್ ಲೈನ್ಗಳ ಹಿಂದ್ಗಡೆಗೆ 1-2 ಲೈನು, ಮುಂದ್ಗಡೆ ರೋಡ್ಗೆ 1 ಹಾಕ್ಬಿಟ್ಟು ಆ ಬಿಲ್ಡಿಂಗ್ ಬರಲಿಕ್ಕೆ ಆಯಿತು. ಆ ಥರದಲ್ಲಿ ಪರಿಚಯ ಆಗಿದ್ದು. ಆಮೇಲೆ ಅವರ ಒಂದು ಒಡನಾಟ ಕಡಿಮೆ ಆಗಿತ್ತು. 2003ರಲ್ಲಿ ಸಿಲ್ವರ್ ಜೂಬ್ಲಿ ಮಾಡಬೇಕಾಗಿ ಬಂತು ಬಾಗೇಪಲ್ಲಿ ಇದರಲ್ಲಿ. ಆವಾಗ ನಮ್ಮ ಮನೆಗೆ ಬಂದು ಏನಾದರೂ ಒಂದು ಸಿಲ್ವರ್ ಜೂಬ್ಲಿಗೆ ಏನೋ ಮಾಡಬೇಕಪ್ಪ ಅಂದರು. ಸರ್ ಎಲ್ಲ ಆಯಿತು ಸರ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡೋಗಿ ಒಂದು ಸಿಲ್ವರ್ ಜೂಬ್ಲಿ ಬ್ಲಾಕ್ ಕಟ್ಕೊಟ್ಟಿವಿ ಬಾಗೇಪಲ್ಲಿಲಿ. ಹಾಗಾಗಿ ಅವರ ಪರಿಚಯ ಆಯಿತು. ತದನಂತರದಲ್ಲಿ ಅವರು ನಮ್ಮನ್ನು ಬಿಡಲಿಲ್ಲ, ಮೆಂಬರ್ ಆಗಿ ಇಲ್ಲಿ ಮ್ಯಾನೇಜ್ಮೆಂಟ್ಗೆ ಮಾಡಿದರು. ಅವರ ಒಂದು ನಂತರದಲ್ಲಿ ನಾನು ಬಾಗೇಪಲ್ಲಿ ಕಾಲೇಜಿನ ಚೇರ್ಮನ್ ಕೂಡ ಆಗಿದ್ದೆ. ಈಗ ಏನು ಹೊಸೂರಿನಲ್ಲಿ ಅವರ ಒಂದು ಅಮರಧಾಮ ಇದೆ. ಆಮೇಲೆ ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ನ ಮೆಂಬರ್ಸ್ನ ಒಂದು ಕೋರಿಕೆ ಮೇಲೆಗೆ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಕೂಡ ಅಲ್ಲಿ ಮಾಡಿದ್ದೇವೆ. ಈಗ 31ನೇ ತಾರೀಕಿಗೆ 27ರಿಂದ 31ರವರೆಗೂ ನಾವು ನಡಿಗೆ ಹೋಗಿ ಅಲ್ಲಿ ಫೈನಲ್ ಆಗಿ ಕನ್ಕ್ಲೂಷನ್ ಮೀಟಿಂಗ್ ಇಟ್ಕೊಂಡಿದ್ವಿ. ಆ ದಿವಸ ನರಸಿಂಹಯ್ಯನವರ ಪುಣ್ಯತಿಥಿನೂ ಕೂಡ ಇದೆ. ನಮ್ಮ ಒಂದು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ವತಿಯಿಂದ ಸುಮಾರು ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದ್ದೇವೆ. ಅಲ್ಲಿ ಈಗಾಗಲೇ ಏನು ಬಿಲ್ಡಿಂಗ್ಗಳಿತ್ತು, 1150 ಜನ ಸ್ಟೂಡೆಂಟ್ಸ್ ಇದ್ದಾರೆ ಸ್ಟ್ರೆಂತ್ ಹೊಸೂರಿನಲ್ಲಿ. ಅವರೇನು ರೂರಲ್ಗೆ ಎಜುಕೇಷನ್ ಕೊಡಬೇಕು ಅಂತ ಬಾಗೇಪಲ್ಲಿ, ಗೌರಿಬಿದನೂರು, ಹೊಸೂರು, ಮುಡಿನೂರು, ಎಳ್ದೂರು, ಶ್ರೀನಿವಾಸಪುರ ತಾಲೂಕು, ಮುಳಬಾಗಲ್ ತಾಲೂಕು, ಸುಬ್ರಹ್ಮಣ್ಯಪುರ ಎಲ್ಲ ಮಾಡಿದ್ದಾರೆ. ಅವೆಲ್ಲನೂ ಯಾವುದೇ ಒಂದು ಇದರಲ್ಲಿ ಕೂಡ ನಮ್ಮ ಒಂದು ಫೀಸ್ ಸ್ಟ್ರಕ್ಚರ್ ಕಡಿಮೆ ಇಟ್ಟು ಅಲ್ಲಿನ ಬಡವರಿಗೆ ಎಜುಕೇಷನ್ ಬರಲಿ. ಅದೇನಾದರೂ ಆಗದೆ ಇದ್ದಿದ್ದರೆ ಸುಮಾರು ಜನ ಕೋಲಾರ ಡಿಸ್ಟ್ರಿಕ್ಟು, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಎಜುಕೇಷನ್ ಆಗ್ತಿರ್ಲಿಲ್ವೇನೋ. ಅವರ ಒಂದು ಇದರಿಂದ AS ನ್ಯಾಷನಲ್ ಕಾಲೇಜ್ ಇರ್ಬೋದು, ಬಾಗೇಪಲ್ಲಿ ಕಾಲೇಜ್ ಇರ್ಬೋದು, ಮುಡಿನೂರು, ಎಳ್ದೂರು ಇರ್ಬೋದು, ಹೊಸೂರು ಇರ್ಬೋದು, ಇವೆಲ್ಲ ಆಗಿದ್ದಕ್ಕಿಂತ ಆ ಒಂದು ಹಿಂದುಳಿದ ಜಿಲ್ಲೆಗಳಲ್ಲಿ ಇವತ್ತು ನಾವೆಲ್ಲ ಈ ಒಂದು ಸ್ಟೇಜಿಗೆ ಬಂದಿದ್ದೀವಿ ಅಂತಂದರೆ ಅದು ಅತಿಶಯೋಕ್ತಿ ಅಲ್ಲ. ಆ ನಿಟ್ಟಿನಲ್ಲಿ ಈಗ ಹೊಸೂರಿನಲ್ಲಿ ನಾವು ಹೊಸದಾಗಿ ನಮ್ಮ ಒಂದು ಮಕ್ಕಳಿಗೆ ಬೇಕಾಗಿರೋ ಒಂದು ಹೊಸ ಬಿಲ್ಡಿಂಗು ಕಟ್ಟಿದ್ದೇವೆ. ಜೊತೆಗೆ ಅವರ ಒಂದು ಹೆಸರಲ್ಲಿ ಮ್ಯೂಸಿಯಂ ಮಾಡಲಿಕ್ಕೆ ಅವ್ರದ್ದೇನೇನು ಅವರ ಇದನ್ನಿದೆ ಅದನ್ನು ಮ್ಯೂಸಿಯಂ ಕಟ್ಟಿ ಅಲ್ಲಿ ಮಾಡಬೇಕು ಅಂತ 31ನೇ ತಾರೀಕು ಅದನ್ನು ಕೂಡ ನಾವು ಇನಾಗ್ರೇಟ್ ಮಾಡಲಿಕ್ಕೆ ಹಾಕ್ಕೊಂಡಿದ್ವಿ. ತಾವೆಲ್ಲ ಏನು ಈಗ ಪಾದಯಾತ್ರೆ ಬರ್ತೀರಿ ಅವರೆಲ್ಲ ಕೂಡ ಅದಕ್ಕೆ ಬರಬೇಕು ಅಂತ ಈಗಾಗಲೇ ನಮ್ಮ ಏನು ಬಸವರಾಜ್ ಅವ್ರನ್ನು ಮತ್ತು ಈ ಕರ್ನಾಟಕ ಜ್ಞಾನ ವಿಜ್ಞಾನದವರು 20 ದಿವಸದ ಕೆಳಗೆ ನಮ್ಮ ಹತ್ರ ಬಂದರು, ಈ ಥರ ಮಾಡಬೇಕು ಅಂತಿದ್ದೀವಿ, ಏನು ಮಾಡೋಣ ಅಂತ. ಅದಕ್ಕೆ ಅವ್ರಿಗೆ ಹೇಳಿದ್ವಿ, ನಮ್ಮಿಂದ ಏನು ಆಗಬೇಕು, ಈಗ ಇಲ್ಲಿ ಇನಾಗ್ರೇಷನ್ ಇಲ್ಲಿ ಮಾಡ್ತೀರಿ ಮಾಡಿ, ಅಲ್ಲಿ ಕೂಡ ನಿಮ್ಮ ಕ್ಲೋಸಿಂಗ್ ಸೆರೆಮನಿಗೆ ಏನು ಮಾಡಬೇಕು ಎಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಅದನ್ನು ಹೇಳಿದ್ವಿ. ಅವರು ಏನೇನು ಮಾಡ್ಕೊಂಡಿರೋದಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ನಮ್ಮ NAS ವತಿಯಿಂದ ಮಾಡಿದ್ದೀವಿ. ಜೊತೆಗೆ ನಾವು ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಕೂಡ ಕೆಲವು ಕೆಲಸಕ್ಕೆ ನಮ್ಮ ನಾಗರಾಜ ಅಪ್ಪವ್ರು ಇದ್ದಾರೆ, ನಮ್ಮ ವೆಂಕಟೇಶ್ ಇದ್ದಾರೆ, ವೆಂಕಟಸ್ವಾಮಿ ಅವರು ಇದ್ದಾರೆ, ಅವರೆಲ್ಲ ಹೊಸೂರಿನವರು, ನರಸಿಂಹಯ್ಯನವ್ರ ಜೊತೆಯಲ್ಲಿ ಬೆಳೆದವರು ನಮ್ಮ ಅಧ್ಯಕ್ಷರು. ಈಗ 94 ವರ್ಷ ನಮ್ಮ ಅಧ್ಯಕ್ಷರಿಗೆ. ಅವರು ನರಸಿಂಹಯ್ಯನವ್ರ ಜೊತೆಯಲ್ಲೇ ಓದೋರು. ಅವರ ಒಂದು ಈಗೇನು 2ನೇ ತಾರೀಕಲ್ಲಿ ಆ್ಯಕ್ಚುಲಿ ಅವರ ನರಸಿಂಹಯ್ಯನವ್ರು ಓದಿದ ಗೌರ್ಮೆಂಟ್ ಸ್ಕೂಲ್ಗೆ 100 ವರ್ಷ ಆಗಿದೆ ಅಂತ CM ಸಿದ್ದರಾಮಯ್ಯನವ್ರು ಕೂಡ ಹೋಗ್ತಾ ಇದ್ದಾರೆ. ಆ ದಿವಸ ನಮ್ಮ ಸಂಸ್ಥೆ ಕೂಡ ಅಮರಧಾಮಕ್ಕೆ ಅವರು ವಿಸಿಟ್ ಕೊಡೋದಿದೆ. ಬಟ್ 31ನೇ ತಾರೀಕು ಅವ್ರ ಪುಣ್ಯತಿಥಿಯಿಂದ ನಾವು ಆ ದಿವಸನೇ ನಮ್ಮ ಒಂದು ಏನು ಬಿಲ್ಡಿಂಗ್ಗಳು
ರಿನೋವೇಷನ್ ಮಾಡಿದ್ದೀವಿ. ಅವ್ರು ಕಟ್ಟಿ ಬೆಳೆಸಿದ ಒಂದು 1962ರಲ್ಲಿ ಕಟ್ಟಿದ್ದ ಒಂದು ಹೆಂಚಿನ ಬಿಲ್ಡಿಂಗ್ ಶಿಥಿಲಾವಸ್ಥೆಯಲ್ಲಿತ್ತು. ಅದನ್ನು ರಿನೋವೇಟ್ ಮಾಡಿದ್ವಿ. ಯಾಕೆಂದರೆ ಅದನ್ನ ಅವರ ಒಂದು ಜ್ಞಾಪಕಾರ್ಥವಾಗಿ ಮಾಡಬೇಕು ಅಂತ ಪಕ್ಕ ಮಾಡಿ ಅದನ್ನು ಕೂಡ ಇನಾಗ್ರೇಟ್ ಮಾಡೋದಿದ್ವಿ. ಇವೆಲ್ಲ ತಾವೆಲ್ಲ ಆ ದಿವಸ ಅಲ್ಲಿ ಬಂದು ನಮ್ಮ ಒಂದು ಏನು ನರಸಿಂಹಯ್ಯನವರ ಊರಲ್ಲಿ ಹುಟ್ಟೂರಲ್ಲಿ ಸ್ಕೂಲ್ಗಳು ಬಿಲ್ಡಿಂಗ್ಗಳನ್ನ ಇದು ಮಾಡಿದ್ವಿ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ಜೊತೆಗೆ ನರಸಿಂಹಯ್ಯನವರ ಹೆಸರಿನಲ್ಲಿ ನಮ್ಮ ಸಂಸ್ಥೆಯಿಂದ ಆ್ಯಕ್ಚುಲಿ ಒಂದು ಇದು ಸೈನ್ಸ್ ಸೆಂಟರ್ ಮಾಡಬೇಕು ಅಂತ ಭಾಳಷ್ಟು ಪ್ರಯತ್ನ ಪಟ್ಟಿವಿ. ನಮ್ಮ ಕೈಯಲ್ಲಿ ಆಗಲಿಲ್ಲ, ಆವಾಗ ನಮ್ಮ ಮ್ಯಾನೇಜ್ಮೆಂಟಲ್ಲೂ ಆಗಲಿಲ್ಲ. ಆದರೆ ಗೌರ್ಮೆಂಟ್ ವತಿಯಿಂದ ಸುಮಾರು 200 ಎಕರೆ ಅಲ್ಲಿ ಸೈನ್ಸ್ ಸೆಂಟರ್ ಗೌರಿಬಿದನೂರಲ್ಲಿ ನರಸಿಂಹಯ್ಯನವರ ಹೆಸರಲ್ಲಿ ಮಾಡಿದ್ದಾರೆ. ಈಗಾಗಲೇ 20 ಎಕರೆಯಲ್ಲಿ ಸುಮಾರು 20 ಕೋಟಿ ಖರ್ಚು ಮಾಡಿಬಿಟ್ಟು ಈಗಾಗಲೇ ಸೈನ್ಸ್ ಸೆಂಟರ್ ಬಂದಿದೆ. ತಾವೆಲ್ಲ ಬರ್ತಿರಲ್ಲ ಆ ದಿವಸ, ನೀವು ಅದನ್ನು ಕೂಡ ವಿಸಿಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅದರಲ್ಲಿ ಈಗ ಆಟಾನಮಸ್ ಮಾಡಿ ನಮ್ಮ ಏನು ಟಾಟಾ ಇನ್ಸ್ಟಿಟ್ಯೂಟ್ನ ಒಂದು 5 ಜನ ಪ್ರೊಫೆಸರ್ಸ್ ಇರ್ಬೋದು, ಚೀಫ್ ಸೆಕ್ರೆಟರಿ ರವಿಕುಮಾರ್ ಅವರು, ಚೀಫ್ ಸೆಕ್ರೆಟರಿ ರವಿಕುಮಾರ್ ಅವರು, ಮತ್ತು ಗೌರ್ಮೆಂಟಿಂದ ವಿಜ್ಞಾನ ತಂತ್ರಜ್ಞಾನ ಸೆಕ್ರೆಟರಿ ಅವರು ಅವರ ಒಂದು ಕಮಿಟಿಲಿದ್ದು ಭಾಳಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಅದು ಕೂಡ ತಾವೆಲ್ಲ ವೀಕ್ಷಿಸ್ಬೋದು ಅಂಥೇಳಿ ನನ್ನ ಈ ಒಂದು ಜೊತೆಗೆ ನಿಮಗೆಲ್ಲ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಜಯನಗರದಲ್ಲಿ ಡಾಕ್ಟರ್ H. ನರಸಿಂಹಯ್ಯ ಇಂಜಿನಿಯರಿಂಗ್ ಕಾಲೇಜ್, ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಕೂಡ ಈ ವರ್ಷ ಮಾಡಿದ್ದೇವೆ. ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ನಾವು ಗೌರ್ಮೆಂಟಿಗೆ ಸರೆಂಡರ್ ಮಾಡಿ 254 ಜನ ಎಲ್ಲ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿ ಒಳ್ಳೆಯ ಒಂದು ಇದನ್ನು ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಪ್ರಾಧ್ಯಾಪಕರನ್ನೆಲ್ಲನೂ ಒಳ್ಳೆಯ ಒಬ್ಬರನ್ನ ಮೆಂಟರ್ನ ಇಟ್ಕೊಂಡು ಎಲ್ಲ PhDಗಳನ್ನೇ ತಗೊಂಡು ಒಂದು ಒಳ್ಳೆಯ ಒಂದು ಸಂಸ್ಥೆ ಮಾಡಬೇಕು ಅಂತ ಪ್ರಯತ್ನದಲ್ಲಿ ಒಳ್ಳೆ ನಡೀತಾ ಇದೆ. ಎಲ್ಲ CETಯಿಂದನೇ ನಮಗೆ 248 ಜನ ಬಂದು ಒಟ್ಟು 256 ಜನ ಅಡ್ಮಿಷನ್ ಆಗಿ ಈಗಾಗಲೇ ಒಂದು ಸೆಮಿಸ್ಟರ್ ಇವತ್ತಿಗೆ ಮುಗಿಯುತ್ತೆ. ಫಸ್ಟ್ ಸೆಮಿಸ್ಟರ್ ಕೂಡ ಮುಗೀತು. ಈ ದಿವಸ 27th ಲಾಸ್ಟ್ ಡೇಟ್ ಇದೆ ಈ ಸೆಮಿಸ್ಟರ್ದು. ಇದೆಲ್ಲ ಜೊತೆಗೆ ಈ ಒಂದು ಬಸವನಗುಡಿಯಲ್ಲಿ ಹೊಸ ಕೋರ್ಸುಗಳು, ಯಾಕೆಂದರೆ BABCಗೆ ಮಕ್ಕಳು ಸೇರೋದು ಕಡಿಮೆ ಆಗಿದೆ, ಒಂದು ಸಂಸ್ಥೆ ನಡೆಸಬೇಕು. ಜೊತೆಗೆ ನಮಗೆ ಏಡೆಡ್ ಏನಿತ್ತೋ ಅದರಲ್ಲಿ ಟೀಚರ್ಸ್ ಗೌರ್ಮೆಂಟಿಂದ ಕೊಡ್ತಾ ಇಲ್ಲ. ಎಲ್ಲನೂ ನಾವು ಟೀಚರ್ಸ್ಗೆ ಪೇಮೆಂಟು ನಮ್ಮ NAS ವತಿಯಿಂದ ಕೊಡಬೇಕಾಗಿ ಬಂದಿರೋದ್ರಿಂದ ಹೊಸ ಕೋರ್ಸುಗಳು ಲೈಕ್ ಏನು ಅನಿಮೇಷನ್ ಅಂತ ಇಲ್ಲಿವರೆಗೂ ಡಿಪ್ಲೊಮಾದಲ್ಲೇ ಇತ್ತು. ಇಲ್ಲಿ ಫಸ್ಟ್ ಟೈಮ್ ನಾವು ಡಿಗ್ರಿ ಒಂದು ಅನಿಮೇಷನ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಸುಬ್ರಹ್ಮಣ್ಯಪುರದಲ್ಲಿ ಹೊಸದಾಗಿ PU ಕಾಲೇಜು ಮತ್ತು ಫಾರ್ಮಸಿ ಕಾಲೇಜ್ ಕೂಡ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಸಂಸ್ಥೆ ಬೆಳೀಲಿಕ್ಕೆ ಏನೇನು ಮಾಡಬೇಕೋ ಎಲ್ಲ ಮಾಡಿಕೊಂಡು ಹೋಗೋಕ್ಕೆ ನಮ್ಮ ಏನು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಸಹಾಯ ಮಾಡ್ತದೆ. ನಮಗೆಲ್ಲದಕ್ಕಿಂತ ಸ್ಟ್ರೆಂತ್ ಇರೋದು ನಮ್ಮ ಅಲ್ಯೂಮಿನಿಸಿಂದ. ಲಕ್ಷಾಂತರ ಜನ ಪ್ರಪಂಚದಾದ್ಯಂತ ನಮ್ಮ ಅಲ್ಯೂಮಿನಿಸ್ ಇದ್ದಾರೆ. ಬೇಕಾದಷ್ಟು ಜನ ನಾವು ಅವ್ರನ್ನ ಸಹಾಯ ಕೇಳಿದ್ರೆ ಸಹಾಯ ಮಾಡೋವಂಥ ನಿಟ್ಟಿನಲ್ಲಿ ಈಗಾಗಲೇ ನಮಗೆ 2 ವರ್ಷದಲ್ಲಿ ಸುಮಾರಷ್ಟು ಕೋಟ್ಯಾಂತರ ರೂಪಾಯಿ ನಮಗೆ ದಾನದ ರೂಪದಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಇದನ್ನು ತಗೊಂಡು ಈಗ ಎಲ್ಲ ಸಂಸ್ಥೆಗಳನ್ನು ಡೆವಲಪ್ ಮಾಡ್ತಾ ಇದ್ವಿ. ಮುಂದೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಲಿಕ್ಕೆ ನಮ್ಗೆ ಅನುವು ಆಗ್ತಾ ಇದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಇದೇ ಸಂದರ್ಭದಲ್ಲಿ ನ್ಯಾಷನಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಒಂದು ಮನವಿ ನಾನು ಹೇಳ್ತಾ ಇದ್ದೀನಿ. HN ಅವರು ಬರೀ ವಿಜ್ಞಾನ ಎಜುಕೇಷನ್ಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ, ರಂಗಭೂಮಿಗೆ HN ಅವರ ಕೊಡುಗೆ ಅಪಾರವಾಗಿತ್ತು ಅನ್ನೋದು ಸಂಗೀತ ರಂಗಭೂಮಿಗೆ. ಜಯನಗರದಲ್ಲಿ ಈಗಾಗಲೇ ಭಾಳಷ್ಟು ಜನ ಪೇಪರ್ಗಳಲ್ಲಿ ಕಂಡಿದ್ದೀರಿ. ನಾವು ಈಗೇನು ನರಸಿಂಹಯ್ಯನವರ ಒಂದು ಆಡಿಟೋರಿಯಂ ಇದೆ, ಅದು ಭಾಳ ಶಿಥಿಲಾವಸ್ಥೆಯಲ್ಲಿದೆ. ಜೊತೆಗೆ ನಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಜಾಗ ಅಲ್ಲಿ ಭಾಳ ಇದರಿಂದ ಅಲ್ಲೇ 830 ಸೀಟರ್ ಆಡಿಟೋರಿಯಂ ಕೂಡ ಆ ಹೊಸ ಬಿಲ್ಡಿಂಗಲ್ಲಿ ಮಾಡ್ತೀವಿ. ತಾತ್ಕಾಲಿಕವಾಗಿ ನಮ್ಮ ಏನು ಜಯನಗರದಲ್ಲ ಗ್ರೌಂಡ್ ಇದೆ ಅದರಲ್ಲಿ ಟೆಂಪ್ರರಿ ಆಗಿ ನಾವು 800 ಸೀಟರ್ ಟೆಂಪ್ರರಿ ಆಗಿ ವಿತಿನ್ 4-5 ತಿಂಗಳಲ್ಲಿ ರೆಡಿ ಮಾಡ್ತೀವಿ ಸ್ಟ್ರಕ್ಚರ್. ಯಾಕೆ ಪರ್ಮನೆಂಟ್ ಮಾಡೋಕ್ಕೆ ಬರಲ್ಲ, ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್ ಮಾಡಿ 2 ವರ್ಷ ಬಿಲ್ಡಿಂಗ್ ಆಗೋವರೆಗೂ ಅದರಲ್ಲಿ ಮಾಡ್ತೀವಿ. ಅದಕ್ಕೆ ಕಲಾ ಏನು ಅಭಿಮಾನಿಗಳಿದ್ದಾರೆ ಈಗಾಗಲೇ ಏನು ಹಿಂದಿಂದ ಹೆಲ್ಪ್ ಮಾಡ್ಕೊಂಬಂದು ನರಸಿಂಹಯ್ಯನವ್ರ ಕಾಲದಿಂದ ಈಗಲೂ ಮಾಡ್ತಾಯಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಧನ್ಯವಾದಗಳು ಸರ್. ನಾನು ಇನ್ನೊಂದು ಮಾತು ಹೇಳೋಕೆ ಇದ್ದು, ಈ HN ಬಸವನಗುಡಿ ಕಾಲೇಜಿನಲ್ಲಿ ರಿಹರ್ಸಲ್ಲು ಪ್ರತಿದಿನ ಯಾವುದಾದ್ರೂ ಒಂದು ನಡೀತಾ ಇತ್ತು. ದಯವಿಟ್ಟು ಸರ್, ಥ್ಯಾಂಕ್ ಯು ಸರ್. ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈಗ ಕೊನೆಯದಾಗಿ ನಮ್ಮ ಅಧ್ಯಕ್ಷ ನುಡಿಯನ್ನು ನುಡಿಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ CR ಚಂದ್ರಶೇಖರ್ ಅವರು ನಮ್ಮ KGVSನ ಅಧ್ಯಕ್ಷರು ಸಹ ಹೌದವರು.
ಹಲೋ ಹಲೋ, ನಮಸ್ಕಾರ ರೀ. ಕೇಳಿಸ್ತಿಲ್ಲ? ನಮಸ್ಕಾರ. ಇಷ್ಟೊತ್ತು ಮಾತುಗಳನ್ನ ಕೇಳಿ ಕೇಳಿ ಬಹಳ ಜನ ನಿದ್ದೆಗೆ ಹೋಗೋ ಚಾನ್ಸ್ ಇದೆ. ಈ 3 ಚಿತ್ರಗಳು ನೋಡ್ತಾ ಇದ್ದೀರಿ, ಇವರು ನಾವ್ಯಾರೋ ನೋಡೇ ಇಲ್ಲ. ಯಾರು ಇವರು? ಆಲ್ಬರ್ಟ್ ಐನ್ಸ್ಟೈನ್. ಅವನ್ನ ನಾನು ನೋಡಿಲ್ಲ ರೀ. ಗಾಂಧೀಜಿಯವ್ರನ್ನ ನಾನು ನೋಡಿಲ್ಲ. ಯಾರು ನೋಡಿದ್ರ ಸರ್ ಇಲ್ಲಿ? ಅದೇ ಯಾರು ಇಲ್ಲ. ಟಿವಿ ನೋಡಿದ್ರು ಅಷ್ಟೇ, ಸಿನಿಮಾದಲ್ಲಿ. ಹಾಗೆ ಎಚ್ ಎನ್ ಅವರು ಗಾಂಧಿಯವರನ್ನ ಸಣ್ಣ ಮಗುವಾಗಿದ್ದಾಗ ನೋಡಿ, ಗಾಂಧೀಜಿಯವರ ಅವ್ರ ಭುಜದ ಮೇಲೆ ಕೈ ಹಾಕಿ ಮಾತಾಡಿ ಚಿತ್ರ ಇಲ್ಲಿದೆ. ಸೊ ಗಾಂಧೀಜಿಯವ್ರು ಕೇಳಿದಾಗ ನಿಮ್ಮ ಸಂದೇಶ ಏನು ಅಂದಾಗ, ನಾನು ಜೀವನವೇ ಸಂದೇಶ, ಜೀವನವೇ ಸಂದೇಶ. ನಾನೇನು ಹೇಳಲ್ಲ, ಯಾರಿಗೇನು ಹೇಳಲ್ಲ. ಹಾಗೆ ಎಚ್ ಎನ್ ಕೂಡ ಈಗ ತಾನೇ ಹೇಳ್ತಾ ಇದ್ದೆ, ಮಾತು ಕಮ್ಮಿ ಮಾಡ್ರಪ್ಪ, ಕೆಲಸ ಜಾಸ್ತಿ ಮಾಡಿದ್ರು. ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡ್ರಿ. ಇವತ್ತು ಬಹಳ ಜನ ಜಾಸ್ತಿ ಮಾತಾಡ್ಬಿಟ್ಟಿದ್ದೇವೆ. ಇಲ್ಲಿ ಯುವಕರಿದ್ದೀರಿ, ಯುವತಿಯರಿದ್ದೀರಿ. ಎಚ್ ಎನ್ ನಾನು ಅನೇಕ ಕಡೆ ಸಾವಿರಾರು ಕಾಲೇಜು ಶಾಲೆಗಳು, ಎಚ್ ಎನ್ ಯಾರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ರೀ. ಸುಮ್ಮನೆ ಯಾರು ಗೊತ್ತಿಲ್ಲ ಸರ್, ಯಾರು ಗೊತ್ತಿಲ್ಲ. ಗಾಂಧಿ ಬಗ್ಗೆ ನೋಟಿನಲ್ಲಿ ಪ್ರಿಂಟ್ ಮಾಡಿದ್ರೆ ಗಾಂಧಿನ ದಿನ ನೆನೆಸ್ಕೊಳ್ತೇವೆ ನೋಟ್ ಕೊಡುವಾಗ. ಆದರೆ ಗಾಂಧಿ ಹೇಗೆ ಬದುಕಿದ್ರು, ಏನು ಸಂದೇಶ ಕೊಟ್ಟರು, ಪುನಃ ನಮ್ಮ ಯುವಜನರಿಗೆ ಏನೂ ಕಲ್ಪನೆ ಇಲ್ಲ, ಏನೂ ಕಲ್ಪನೆ ಇಲ್ಲ. ಇವತ್ತು ನಾವು ಯುವಜನರ ಮುಂದೆ ಬರೀ 3 ಎಮ್ ಇಟ್ಟಿದ್ದೇವೆ: ಮಾರ್ಕ್ಸ್, ಮನಿ, ಮೆಟೀರಿಯಲ್ಸ್. ಮಾರ್ಕ್ಸ್, ಮನಿ, ಮೆಟೀರಿಯಲ್ಸ್. ಹೇಗಾದರೂ ಮಾಡಿ 90 ತೆಗಿ, ಹೇಗಾದರೂ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ, ಹೇಗಾದರೂ ಮಾಡಿ ಎಲ್ಲ ಭೋಗಭಾಗ್ಯಗಳನ್ನು ಅನುಭವಿಸುವಂತ. ದಯಮಾಡಿ, ಸಮಯ ಬಹಳ ಕಡಿಮೆ ಇದೆ. ನಾನು ಸಮಾಧಾನಕ್ಕೆ ಹೋಗ್ಬೇಕು, ಪೇಷನ್ಸ್ ಕಾಯ್ತಿರ್ತಾರೆ. ಎಚ್ ಎನ್ ಅವ್ರ ಜೊತೆಯಲ್ಲಿ ಇಡೀ ಗುಲ್ಬರ್ಗ, ಬೀದರು, ಮೇದಕ್ ಡಿಸ್ಟ್ರಿಕ್ಟ್ ಆಫ್ ಆಂಧ್ರ ಪ್ರದೇಶ್, ಶೋಲಾಪುರ್, ಮಾಯಾ, ಮಾಟ, ಮಂತ್ರ, ದೇವ, ಭೂತ, ಹಳ್ಳಿಗಳಲ್ಲಿ ಜನ ಹೆದರಿ ಸಾಯ್ತಿದ್ರಿ. ನಾವು ಹೋದಾಗ 95% ವಿಕ್ಟಿಮ್ಸ್ ಆಫ್ ಬಾರಾಮತಿ ವರ್ ಮೆಂಟಲಿ ಇಲ್. ಮಾನಸಿಕ ಅಸ್ವಸ್ಥತೆ ಅಥವಾ ಮೆದುಳಿನ ಅಸ್ವಸ್ಥತೆ, ಬೇರೆ ಕಾಯಿಲೆಗಳಿದ್ದಾಗ ಜನ ಬಾರಾಮತಿ ಮಾಡಿಬಿಟ್ಟಾರೆ, ನಮ್ಮೇಲೆ ಬಾರಾಮತಿ ಮಾಡಿಬಿಟ್ಟಾರೆ. ಒಂದು ಗುಂಪಿನ ಜೊತೆ ಇನ್ನೊಂದು ಗುಂಪು ಫೈಟಿಂಗ್. ಇವ್ರು ಬಾರಾಮತಿ ನಮಗೆ ಮಾಡಿದ್ದಾರೆ, ಇವ್ರು ನಮಗೆ ಮಾಡಿದ್ದಾರೆ ಅಂತ. 1 ತಿಂಗಳ ಕಾಲ ಎಚ್ ಎನ್ ಅವರ ಜೊತೆಯಲ್ಲಿ ಇದ್ದುಕೊಂಡು ಮನೆ ಮನೆಗೆ ಹೋಗಿ ಸಂಶೋಧನೆ ಮಾಡಿ, ಅಧ್ಯಯನ ಮಾಡಿ ಈ ವರದಿಯನ್ನು ಸರ್ಕಾರ ಕೊಟ್ಟು, ಇವತ್ತು ಕೂಡ ನಾನು 52 ವರ್ಷ ಮನೋವೈದ್ಯನ ಕೆಲಸ ಮಾಡ್ತಿದ್ದೇನೆ. ನನ್ನ ಹತ್ರ ಬರೋಕ್ಕೆ ಮೊದಲು, ನಿಮ್ಮ ಅನ್ಸ ಬರೋ ಮೊದಲು ಜನ ಎಲ್ಲ ದೆವ್ವ ಭೂತ ಬಿಡಿಸೋರ ಹತ್ರ, ಎಲ್ಲ ಮಾಟ ಮಂತ್ರ ಬಿಡಿಸೋರ ಹತ್ರ, ಎಲ್ಲ ದೇವಸ್ಥಾನ, ದರ್ಗಾ, ಚರ್ಚು ಹೋಗಿ ಬರ್ತಾರೆ. ನಮ್ಮಲ್ಲಿ ಬಂದಮೇಲೆ ಕೂಡ ಪುನಃ ಹೋಗ್ತಾರೆ. ಯಾಕಂದರೆ ಇಷ್ಟು ಆಳವಾಗಿ ಬೇರೂರಿರ್ತಕ್ಕಂಥ 5,000-6,000 ವರ್ಷಗಳಿಂದ ಈ ಹುಸಿ ನಂಬಿಕೆ ನಮ್ಮಲ್ಲಿ ಉಳ್ಕೊಂಡ್ಬಿಟ್ಟಿದೆ. ದಯವಿಟ್ಟು ಎಲ್ಲ ನನ್ನ ಯುವ ಮಿತ್ರರಿಗೆ ದಯಮಾಡಿ, ದೆವ್ವನೂ ಇಲ್ಲ ರೀ, ಭೂತನೂ ಇಲ್ಲ ರೀ, ಮಾತನೂ ಇಲ್ಲ ರೀ, ಮಂತ್ರನೂ ಇಲ್ಲ ರೀ, ಯಾವುದೂ ಇಲ್ಲ ರೀ, ಎಲ್ಲ ಕಲ್ಪನೆಗಳು. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ, ದಿನಕ್ಕೆ 1 ಕೋಟಿ ಜನ ಅಲಹಾಬಾದ್ನ ತ್ರಿವೇಣಿ ಸಂಗಮದಲ್ಲಿ ಮುಳುಗಿಬಿಟ್ರೆ ಎಲ್ಲ ಪಾಪಗಳು ಪರಿಹಾರ, ಎಲ್ಲ ಪಾಪಗಳು ಪರಿಹಾರ. ನೀವು ನೋಡ್ತಾ ಇದ್ದೀರಿ ಎಷ್ಟು ಜನ, 75-80 ದೇಶಗಳಿಂದ ಜನ ಬಂದಿದ್ದಾರೆ. 45 ದಿವಸ ಮಹಾಕುಂಭ ಮೇಳ ನಡೆಯುತ್ತೆ. ಆ ತ್ರಿವೇಣಿ ಸಂಗಮದಲ್ಲಿ ಮುಳುಗಿಬಿಟ್ರೆ, ನಾನು ಕೊಲೆ ಮಾಡಿರಲಿ, ಅತ್ಯಾಚಾರ ಮಾಡಿರಲಿ, ಅನಾಚಾರ ಮಾಡಿರಲಿ,
ಅಪ್ಪನ ಸಾಯಿಸಿರಲಿ, ಎಲ್ಲ ಪಾಪ ಪರಿಹಾರ, ನೇರವಾಗಿ ಮುಕ್ತಿ, ಮೋಕ್ಷ ಅಂಥ ಕಾಲಘಟ್ಟದಲ್ಲಿ ನಾವು ಬದುಕಿದ್ದೇವೆ. ಇದು ನಂಬಿಕೆ ಏನು ಬೇಕಾ, ಮೂಢನಂಬಿಕೆ ಏನು ಬೇಕಾ, ಹುಸಿ ನಂಬಿಕೆ ಏನು ಬೇಕಾ, ನೀವು ಯೋಚನೆ ಮಾಡ್ರಿ. ಇದು ಮಾಸ್ ಹಿಸ್ಟೀರಿಯಾ ರೀ, ಮಾಸ್ ಹಿಸ್ಟೀರಿಯಾ. 100 ಜನ ಹೋಗ್ತಾರೆ, 200 ಜನ, 1 ಲಕ್ಷ ಬರ್ತಾರೆ, ಇನ್ನೊಂದು 1 ಲಕ್ಷ ಜನ, 1 ಕೋಟಿ ಜನ ಬರ್ತಾರೆ, ಕೊನೆ ದಿವಸ 5 ಕೋಟಿ ಜನ. 45 ದಿವಸದಲ್ಲಿ 45 ಕೋಟಿ ಜನ ಮಹಾಕುಂಭದಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ ಅಂತ ಅಂದಾಜು. ಸರ್ಕಾರಕ್ಕೆ 20 ಲಕ್ಷ ಕೋಟಿ ಆದಾಯ, 20 ಲಕ್ಷ ಕೋಟಿ ಆದಾಯ. ಅಂತ ಭಾರತದ ಪುಣ್ಯಭೂಮಿಯಲ್ಲಿ ನಾವು ಬದುಕಿದ್ದೇವೆ. ಸೊ ಅದರಿಂದ ದಯವಿಟ್ಟು 5 ಗಾಂಧಿಯವರಿಂದ, HN ಅವರಿಂದ, ಆಲ್ಬರ್ಟ್ ಐನ್ಸ್ಟೈನ್ ಅವರಿಂದ, ಹಾಗೆ ದಯವಿಟ್ಟು ಸರ್ ಇಲ್ಲೊಂದು ಬುದ್ಧನ ಚಿತ್ರ ಒಂದು ಹಾಕಿ. ಬುದ್ಧ 8 ವರ್ಷ ಹೋಗ್ತಾಂದ್ರೆ ಈ ಪ್ರಶ್ನೆ ಕೇಳ್ತಾನೆ, ಯಾಕೆ ನಮಗೆ ನಾವು ಮುದುಕರಾಗ್ತೇವೆ, ಯಾಕೆ ನಮಗೆ ಕಾಯಿಲೆ ಬರ್ತದೆ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವ್ರ ಪೂಜೆ ಮಾಡ್ತೇವೆ, ಯಾರು ಯಾಕೆ ನಮಗೆ ರೋಗ ರುಜಿನ ಬರ್ತವೆ, ನೀವು ಹೇಳಿಯಪ್ಪ, ನೀವು ಯಾರು ಹೇಳ್ತಾ ಇಲ್ಲ. ಪ್ರಾರಬ್ಧ ಕರ್ಮ, ಮಾಯಾಮಂತ್ರ, ಯಾವುದೋ ಶಾಪ. ಕೊನೆಗೆ ಬುದ್ಧ ಹೇಳಿದೇನು, 2 ಸರಳವಾಗಿ ಬದುಕಿ. ಈ 3 ಜನ ಅತ್ಯಂತ, ಒಂದು ಚಾಪೆ, ಒಂದು ದಿಂಬು, ಇಲ್ಲಿ ಹಾಸ್ಟೆಲ್ನಲ್ಲಿ ಒಂದು ಚಾಪೆ, ಒಂದು ದಿಂಬು ಅಷ್ಟೇ. ವೈದ್ಯ ಪರಿಷತ್ತಿಗೆ ನಾವು ಬಂದು, ಸರ್ ನೀವು ಬರಬೇಕು ಸರ್, ಉದ್ಘಾಟನೆ ಮಾಡಬೇಕು, ಇಲ್ಲೇ ಕುವೆಂಪು ರಂಗಮಂದಿರದಲ್ಲಿ ಕಾಲು ಎಷ್ಟೊತ್ತು ತೊಗೊಂಬರ್ಬೇಕು, ಕಾಲಿರುವಾಗ ಕಾರ್ಯಾಕೆ ಅಂತಂದರು. ಕಾಲಿರುವಾಗ ಕಾರ್ಯಾಕೆ. ಇವತ್ತು 10,000 ಹೆಜ್ಜೆ ನಡೀರಿ, ಆರೋಗ್ಯವಂತರಾಗಿ ಅಂತ ಎಲ್ಲ ವ್ಯಾಸ ಬರ್ತಾ ಇದೆ. 10,000 ಸ್ಟೆಪ್ಸ್ ವಿಲ್ ಬಿ ಹೆಲ್ತಿ. ಯಾಕೆ ನಮಗೆ ನಡೆಯೋದೇ ಮರ್ತೋಗಿದೆ, ಸ್ಕೂಟರು, ಕಾರು. ಸೊ ಕಾಲ್ನಡಿಗೆ ಅವರಿಗೊಂದು ಸಾಂಕೇತಿಕವಾದಂಥ ಗೌರವ. ನಿತ್ಯ ಲಾಲ್ಬಾಗ್ ಹೋಗಿ ಅವತ್ತು ಯಾವತ್ತೂ ತಪ್ಪಿಸೋರಲ್ಲ. ಒಂದು ಮಳೆ ಬರಲಿ, ಚಳಿ ಇರಲಿ, ಕಾಲ್ನಡಿಗೆ ತಪ್ಪಿಸೋರಲ್ಲ. ಹಾಗೆ 5 ಒಂದು ಛಲ. 10ನೇ ತರಗತಿ ಪಾಸ್ ಮಾಡಿದ ವಿದ್ಯಾರ್ಥಿ ಹೊಸೂರಿಂದ ಬೆಂಗಳೂರಿಗೆ ಕಾಲ್ನಡಿಗೆಯಲ್ಲಿ ಬರ್ತಾನೆ, ಯಾಕೆಂದರೆ ದುಡ್ಡಿಲ್ಲ. 4 ವರ್ಷ ಅಮೆರಿಕದಲ್ಲಿ PhD ಮಾಡ್ತಾರೆ, ತಿನ್ನಕ್ಕೆ ಏನು ಸಿಗೋದಿಲ್ಲ, ದಿನ ಉಪ್ಪಿಟ್ಟೆ, ರವೆ ತರೋದು, ಒಂದಷ್ಟು ತರಕಾರಿ ಹಾಕೋದು, ಬೇಯಿಸೋದು, ತಿನ್ನೋದು. ನಾನು ಗಿನ್ನಿಸ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೀನಿ ಶೇಖರ್. 4 ವರ್ಷ ಅವ್ರಿಗೆ ಉಪ್ಪಿಟ್ಟು ತಿಂದು ಇನ್ನೇನು ತಿನ್ನಕ್ಕಿಲ್ಲ, ಅಲ್ಲಿ ಬದುಕಬೇಕು. ಛಲ. ಹಾಗೆ ಸರಳತೆ ಅವರಿಬ್ಬರಲ್ಲಿ, ಪ್ರಾಮಾಣಿಕತೆ. ಅವ್ರು ಹೇಳ್ಬಿಟ್ಟು ಅದು ಮತ್ತೆ ಪ್ರಾಮಾಣಿಕತೆ ಡಿಕ್ಷನರಿ ಮಾತಾ ಇದೆ, ನಮ್ಮಲ್ಲಿ ಯಾರೂ ಇಲ್ಲ ರೀ. ಹಾಗೆ ಕೊನೆಯದಾಗಿ ವೈಚಾರಿಕತೆ, ಈ ಜಿಜ್ಞಾಸೆ. ಆಸ್ತಿಕತೆ, ನಾಸ್ತಿಕತೆ, ವೈಚಾರಿಕತೆ ಡಿಫರೆನ್ಸ್ ಏನು ಬಿಟ್ಟಾಕ್ರಿ. ಜೀವನ ಮಾಡೋದಕ್ಕೆ ಬೇಕಂತದೇನು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಹೊಂದ್ಕೊಳ್ತಕ್ಕಂಥದ್ರಿ. ನಮ್ಮ ಪ್ರತಿ 1 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಸಾಯ್ತಾ ಇದ್ದಾನೆ ಆತ್ಮಹತ್ಯೆ ಮಾಡಿಕೊಂಡು. ಪ್ರತಿ 1 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿ ಸಾಯ್ತಾನೆ. ನಾನು ಹೇಳಿದ್ದಲ್ಲ, NCRB, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ. ನಮ್ಮ ವಿದ್ಯಾರ್ಥಿಗಳಲ್ಲಿ ಅಚ್ಚಲ ಇಲ್ಲ ಇವತ್ತು. ದಿನ ಸಮಾಧಾನ ಬರ್ತಾರೆ, ತೋಣಿ ಸರ್ ಆತ್ಮಹತ್ಯೆ ಮಾಡ್ಕೊಳ್ತಂತೆ, ಕೈ ಕೂಕೊಂಡಿಯಾನೆ, ಕಾಲು ಕೂಕೊಂಡಿಯಾನೆ, ಕತ್ ಕೂಕೊಂಡಿಯಾನೆ. ಯಾಕೆ? ಏನೋ ಒಂದು ಕಾರಣ. ಸೊ ದಯಮಾಡಿ ನಾವೆಲ್ಲ, ನಾನು 77 ಇಯರ್ಸ್ ಯಂಗ್, 77 ವರ್ಷ ಆಗಿದೆ. ದೇಹಕ್ಕೆ ಮುಪ್ಪು ಬರ್ತಾ ಇದೆ, ಮನಸ್ಸಿಗೆ ಮುಪ್ಪು ಒಂದಿಲ್ಲ, ಬರಬಾರ್ದು. ಹಾಗೆ ಸುಬ್ರಹ್ಮಣ್ಯ ಇದ್ದಾರೆ, ಅವರ ಮನಸ್ಸಿಗೆ ಮುಪ್ಪು ನೋಡಿ ಎಷ್ಟು ಜನ ಕೂತಿದ್ದಾರೆ. ಇಲ್ಲಿ ತುಳಜಪ್ಪ ಇದ್ದಾರೆ, ನಮಸ್ಕಾರ. ಹಾಗಾಗಿ ದಿನ ಕಳೆದಾಗೆ ದೇಹ ಮುಪ್ಪಿಗೆ ಹೋಗುತ್ತೆ, ಮನಸ್ಸಿಗೆ ಮುಪ್ಪು ಬರಬಾರ್ದು. ಹಾಗೆ HN ಕೂಡ ಕಡೆಯವರೆಗೂ ತಮ್ಮ ಈ 5 ಗುಣಗಳನ್ನ ರಾಜಿ ಮಾಡ್ಕೊಳ್ಳಿ. ಎಲ್ಲೋ ರಾಜಿ ಮಾಡ್ಕೊಂಡ್ವಿ ಅಂತ ಅದು ವ್ಯವಸ್ಥೆಗೋಸ್ಕರ, ಈ ಕಾಲೇಜಿಗೋಸ್ಕರ ಕಾಂಪ್ರಮೈಸ್. ವೈಯಕ್ತಿಕ ಜೀವನದಲ್ಲಿ ಅವರು ಯಾವ ಕಾಂಪ್ರಮೈಸ್ಗೂ ಒಪ್ಪಲಿಲ್ಲ. 80ನೇ ಇಸ್ವಿ ನಾನು ಫಸ್ಟ್ ಅವ್ರು ನೋಡಿದ್ದು ಮುಖತಃ.
ಅದರಿಂದೀಚೆಗೆ ನಿರಂತರ ಅವ್ರ ಜೊತೆ ನಾನು ಒಡನಾಡಿದ್ದೇನೆ. ದಯಮಾಡಿ ನೀವು ಈ 5 ಗುಣಗಳನ್ನು ಶಿಸ್ತು, ಛಲ, ಪ್ರೇಯರಿಗೆ ಲೇಟ್ ಆಯಿತು ಅಂತಂದರೆ 4ನೇ ಫೈನು. ವಿದ್ಯಾರ್ಥಿಗಳಿಗೆ ಪ್ರೇಯರಿಗೆ ಲೇಟ್ ಬಂದರೆ 4ನೇ ಫೈನು. ಹೌದಾ ಸರ್? ಗಣೇಶ್ ಭಟ್ ಹೇಳಬೇಕು, ರಾಮಕೃಷ್ಣ ಹೇಳಬೇಕು, 4ನೇ ಫೈಲ್ ಹಾಕೋರು. ಅದರಿಂದ ದಯವಿಟ್ಟು 5 ಗುಣಗಳನ್ನು ನಾವು ಹುಡುಗ ಇದ್ದ 4 ಆಣಿ ಫೈನ್ ಒಂದು ಸರ್, ಒಂದು 2 ರೂಪಾಯಿ ಒಟ್ಟಿಗೆ ಕೊಟ್ಬಿಡ್ತೀರಿ. ಸರಳತೆಗೆ ಇನ್ನೊಂದು ಉದಾಹರಣೆ ಕೊಡ್ತಾನೆ, ಒಂದೇ ನಿಮಿಷ. ಒಂದು ಸಮಾರಂಭಕ್ಕೆ ಹೋಗಿದ್ವಿ, ಪಕ್ಕದಲ್ಲೇ ಕೂತ್ಕೊಂಡೆ ನಾನು ಊಟಕ್ಕೆ. ಸರ್ ಪಲಾವ್ ಭಾಳ ಚೆನ್ನಾಗಿದೆ ಸರ್, ಪಲಾವ್ ಹಾಕ್ಸ್ಕೊಂಡು ಅಂತ ಬಂದ. ಬರೆಯಲ್ಲಿ ನೀನು ಪಲಾವ್ ಹಾಕ್ಬಿಡ್ತೀಯ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನಾಳೆ ನನಗೆ ಯಾರು ಪಲಾವ್ ಕೊಡ್ತಾರೆ? ಬಿಳಿನ ತೊಂಬ, ರಸ ತೊಂಬ, ಮಜ್ಜಿಗೆ ತೊಂಬ, ಇನ್ನೇನೋ ಮುಟ್ಲಿಲ್ಲ ಅವರು. ಅದು ಸರಳತೆ ಆಹಾರದಲ್ಲಿ, ಸರಳತೆ ಉಡುಪಿನಲ್ಲಿ, ಸರಳತೆ ನಿತ್ಯ ಜೀವನದಲ್ಲಿ. ಹಾಗೆ ಗಾಂಧಿ ಕೂಡ ಇಂಗ್ಲೆಂಡ್ಗೆ ಹೋಗ್ತಾರೆ, ಒಂದು ತುಂಡು ಒಂದು ಮುಂಡು. ಅಲ್ಲವರು ಸೂಟ್ ಹಾಕೊಂಡು ಹೋಗಲಿಲ್ಲ, ಮೈ ತುಂಬ ಹೊತ್ಕೊಂಡು ಹೋಗಲಿಲ್ಲ. ಹಾಗಾಗಿ ಈ ಇಬ್ಬರು ಮಾತರು, ಇಬ್ಬರು ಬುದ್ಧ ಸರಳವಾಗಿ ಬದುಕಿ ಆಸೆಯೇ ದುಃಖಕ್ಕೆ ಮೂಲ, ಆಸೆಗಳನ್ನು ಕಡಿಮೆ ಮಾಡಿ ಅಂತ ಬುದ್ಧ ಹೇಳಿದ್ದು 2,500 ವರ್ಷಗಳಿಂದ ನಾವು ಮತ್ತೆ ಬಿಟ್ಟಿದ್ದೇವೆ. ದಯಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯಾಧ್ಯಕ್ಷ ಅಂತ ನೆಪ ಮಾತ್ರಕ್ಕೆ ಎಲ್ಲ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಬಸವರಾಜು ಮತ್ತು ಅವರ ಎಲ್ಲ ಸಂಗಡಿಗರು. ಹಾಗಾಗಿ ಜಾಥಾ ಮಾಡುವ ಉದ್ದೇಶ ಜನಗಳಿಗೆ ಎಚ್.ಎನ್. ಅವರ ಜೀವನ ಶೈಲಿಯ ಪರಿಚಯ, ಹಾಗೆ ಈ 5 ಗುಣಗಳು ಶಿಸ್ತು, ಛಲ, ಸರಳತೆ, ಪ್ರಾಮಾಣಿಕತೆ ಮತ್ತು ವೈಚಾರಿಕತೆ. ಎಲ್ರಿಗೂ ಧನ್ಯವಾದಗಳು. ಹಾಗೆ ಜಾಥಾ ಹೋಗುವವರು ಸುರಕ್ಷಿತವಾಗಿರಲಿ, ಯಾವುದೇ ಅವಘಡ ಸಂಭವಿಸದೇ ಇರಲಿ. ಹಾಗೆ ದಾರಿಯುದ್ದಕ್ಕೂ ಜನರ ಗಮನವನ್ನು ನಮ್ಮ ನಡಿಗೆ ಆಕರ್ಷಣೆ ಮಾಡಲಿ. ಜನಗಳಿಗೆ ಇದು ಎಲ್ಲರೂ ಯಾರು ಒಂದಾದರೂ ಎಚ್.ಎನ್. ಅವರ ಗುಣವನ್ನು ಅಳವಡಿಸ್ಕೊಂಡಿಂದ ಹಾರೈಸ್ತಾರೆ. ನಮಸ್ಕಾರ.